ನಾವು ಮುಂಗಾರು ಮಳೆಲ್ಲ ನೋಡಿದ್ವಿ. ಗಣೇಶ್ ಸರ್ ಅವ್ರು ಅಳೋದು ವೇನೇ ಡಿಫ್ರೆಂಟ್ ಇರುತ್ತೆ. ಅವ್ರು ಅಳೋದು ನೋಡ್ಬಿಟ್ರೆ ಇನ್ನೊಂದು 10 ಜನ ಅಳ್ತಾರ. When you watch someone performing on stage, it's like a dream. Being on stage was something which attracted me. ಫಿಲ್ಮ್ ಆ್ಯಕ್ಟಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾಗೂ ಸ್ಟೇಜ್ ಆ್ಯಕ್ಟಿಂಗು ತುಂಬ ಡಿಫರೆನ್ಸ್ ಹೌದು. ಸೊ ನೀವು ಡ್ರಾಮಾ ಸ್ಕೂಲಿಂದ ಹೊರಗಡೆ ಬಂದ ತಕ್ಷಣ ಸಡನ್ನಾಗಿ ಯಾವುದೋ ಒಂದು ಆಡಿಷನಿಗೆ ಹೋಗ್ತೀರಾ, ಅಲ್ಲಿ ನಿಮ್ಗೆ ಡಿಫಿಕಲ್ಟ್ ಅನ್ಸಲ್ವಾ? You have to once again adapt to screen. Your eyebrows gonna move bigger than what you show it in camera. You have to throw your voice loud such that it reaches that guy. But when it comes to camera, ನೀವು ಒಂದು ಬ್ಲಿಂಕ್ ಮಾಡಿದ್ರೆ ಅದು ಕ್ಯಾಪ್ಚರ್ ಮಾಡ್ಬಿಡುತ್ತೆ. ಫ್ಲಾಶ್ ಕೈಂಡ್ ಆಫ್ ಸೂಪರ್ ಹಿಟ್ ಮೂವಿನ ನಾವು 2016 ಮಾಡಿದ್ವಿ. ಓಕೆ, ಬಟ್ ಎಷ್ಟೊಂದು ಜನ ಹೇಳ್ತಾರೆ ಇವ್ದು ಆ್ಯಕ್ಟಿಂಗ್ ಬ್ಲಡ್ಡಲ್ಲೇ ಐತಪ್ಪ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ನಾನು ಟ್ರೈನಿಂಗ್ ಮಾಡಿ ಆ್ಯಕ್ಟಿಂಗ್ ಸ್ಕಿಲ್ಸ್ ನಾನು ಜಾಸ್ತಿ ಇಂಪ್ರೂವ್ ಆಗುತ್ತಾ. ನಂಗೆ ಡೈರೆಕ್ಟ್ ಏನೋ ಚಾನ್ಸ್ ಸಿಕ್ತು, ನಾನು ಅಲ್ಲೋಗಿ ನಾನು ಮಾಡಿದ್ರೆ ಅದು ಚೆನ್ನಾಗಿದೆ. ಚಿಕ್ಕಣ್ಣವ್ರು ನೀವು ಅನ್ಸುತ್ತೆ ನಾವು ಟ್ರೈನಿಂಗ್ ಮಾಡಿ ಎಲ್ಲ ಕಲ್ತ್ಕೊಂಡಿದ್ದು ಇಲ್ಲ. ಯು ಆರ್ ರೆಡಿ ಟು ಫೇಸ್ ಅ ಕ್ಯಾಮ್ರಾ ಆ್ಯಂಡ್ ಸೇ ಡೈಲಾಗ್ ಆಸ್ ಕಾನ್ಫಿಡೆಂಟ್ಲಿ ಆಸ್ ಪಾಸಿಬಲ್. When you are actor, ಟೂ ಡಿಫರೆಂಟ್ ಥಿಂಗ್ಸ್. You pursue being a lead actor, you pursue being a character actors, you will get many chances at once. Lead actor ಆದಾಗ you have to focus on one film at a time. yeah. How do they prepare? ಸೊ ಮೈದಾನದ ಬಂದಾಗ ದಟ್ ಈಸ್ ಅಗೇನ್ ಬಿಗ್ ಬಾಲಿವುಡ್. ಬೋನಿ ಕಪೂರ್ ಪ್ರೊಡ್ಯೂಸ್ ಮಾಡಿರೋದು, ಅಜಯ್ ದೇವ್ಗನ್ ಆಕ್ಟರ್. ಐ ಥಿಂಕ್ ಇಟ್ ಕಾಸ್ಟ್ 100 crore 200 crore. ಯು ಆರ್ ಸ್ಟ್ಯಾಂಡಿಂಗ್ ಅಲಾಂಗ್ ವಿತ್ ಬಿಗ್ಗೆಸ್ಟ್ ಆಕ್ಟರ್ ಇನ್ ಬಾಲಿವುಡ್. ಆ ಒಂದು ವೀಕ್ ಏನಿತ್ತಲ್ಲ, ಇಟ್ ವಾಸ್ ಲೈಕ್ ಕನ್ಸೇದ್ ಆ್ಯಕ್ಚುಲಿ. 50 ಜನ ಇದ್ರೆ ಅನ್ಕೊಂಡು ಫೋಟೋಗ್ರಾಫರ್ ಸರ್ ಅಜಯ್ ದೇವ್ಗನ್ ಸರ್ ಅವ್ರು ನಮ್ಮ ಜೊತೆ ನಡ್ಬಾರ್ದು ನಿಂತ್ಕೊಂಡು ನಾವೆಲ್ಲ ಸುತ್ತಾಲ್ ನಿಂತ್ಕೊಂಡು. Ad shoots are how different than film shooting. ಬಟ್ ಅಲ್ಲಿ ಎಷ್ಟು ಫಾಸ್ಟ್ ಡೈನಮಿಕ್ಸ್ ಇರುತ್ತೆ, ಈ ಮೆಗಾ ಸ್ಟಾರ್ಸ್ ಜೊತೆ ಶೂಟಿಂಗ್ ಹೆಂಗಿರುತ್ತೆ? I worked with Allu Arjun sir for one ad. If it is for a big brand, then it will be a big production. 2 ಕೋಟಿ ಮೋಸ್ಟ್ಲಿ ಒಂದೇ ದಿನದಾಗ ಯೂಸ್ ಮಾಡ್ಕೊತಾರೆ. Because they don't have time. Like they have to shoot it in one day. Ad is like high production value. I'll tell you my experience. How was meeting Allu Arjun ಅಂತ ಹೇಳಿ. ಸೊ ಈಗ ರೀಸೆಂಟಾಗಿ ನಿಮ್ದೊಂದು ಮೂವಿ ರಿಲೀಸ್ ಆಯಿತು. ಎರಡು ದಿನ ಹಿಂದೆ ಗ್ಯಾಂಗ್ಸ್ ಆಫ್ UK ಅಂತ ಒಂದು ಮೂವಿ ರಿಲೀಸ್ ಆಯಿತು. ಇಟ್ ಈಸ್ ಡಿರೆಕ್ಟೆಡ್ ಬೈ ಒನ್ ಆಫ್ ದ ವೆಲ್ ನೋನ್ ಡೈರೆಕ್ಟರ್ ಹಿಯರ್ ಇನ್ ಕನ್ನಡ, ರವಿ ಶ್ರೀವತ್ಸವ. ಅವರು ಮುಂಚೆ ಡೆಡ್ಲಿ ಸೋಮ ಅಂತೇಳಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಇತ್ತು. ನಮಸ್ಕಾರ ಎಲ್ಲರಿಗೂ, ಮಿಡ್ವೇ ಟಾಕ್ಸ್ನ ಇನ್ನೊಂದು ಎಪಿಸೋಡಿಗೆ ಸ್ವಾಗತ. ಸೊ ಎಷ್ಟೊಂದು ಸಲ ನಾವು ಚಿಕ್ಕವರಿದ್ದಾಗ ಅಂದ್ಕೊಂಡಿರ್ತೀವಿ, ನಾವು ಸ್ಕೂಲಲ್ಲಿ ಏನಾದರೂ ಡ್ರಾಮಾ ಏನಾದರೂ ಮಾಡಿದರೆ, ಏನೋ ಆ್ಯಕ್ಟಿಂಗ್ ಮಾಡಿದರೆ ಮುಂದೊಂದು ದಿವಸ ನಾವು ಹೀರೋ ಆಗಬೇಕು, ಆ್ಯಕ್ಟಿಂಗ್ ಕರಿಯರ್ ಮಾಡೋಕೆ ಅಂತ. ಬಟ್ ಅಗೇನ್ ಎಷ್ಟೊಂದು ಜನ ಡ್ರೀಮ್ಸ್ ಆಗಿ ಉಳಿಯುತ್ತೆ. ಬಟ್ ಇವತ್ತು ನಮ್ಮ ಜೊತೆ ಇರೋ ಗೆಸ್ಟ್ ಪ್ರಜ್ವಲ್ ಮಸ್ಕಿ ಅಂತ. ಸೊ ಹೀಸ್ ಅನ್ IITian. ಸೊ IITian ಆಗಿ ಅವ್ರು ಆ್ಯಕ್ಚುಲಿ ಒಂದು ವೆಲ್ ಪೇಯ್ಡ್ ಜಾಬಲ್ಲಿ ಇದ್ದು ಅದನ್ನ ಕಂಟಿನ್ಯೂ ಮಾಡ್ಬೋದಿತ್ತು ಫಾರ್ ಸ್ಟೇಬಲ್ ಇನ್ಕಮ್ ಆ್ಯಂಡ್ ಫಾರ್ ಅ ವೆರಿ ಸ್ಟೇಬಲ್ ಲೈಫ್. ಬಟ್ ಅವ್ರು ಆ್ಯಕ್ಟಿಂಗನ್ನ ಫುಲ್ ಟೈಮ್ ಕರಿಯರ್ ಆಗಿ ತೊಗೊಂಡಿದ್ದಾರೆ. ಆ್ಯಂಡ್ ಅಗೇನ್ ಫ್ರಮ್ ಬೀಯಿಂಗ್ ಎನ್ IITian ಟು ವರ್ಕಿಂಗ್ ವಿತ್ ಬಿಗ್ಗೆಸ್ಟ್ ಸ್ಟಾರ್ ಇನ್ ಬಾಲಿವುಡ್, ಅಜಯ್ ದೇವ್ಗನ್ ಜೊತೆ ಮೈದಾನ್ ಮೂವಿಲಿ ವರ್ಕ್ ಮಾಡಿಬಿಟ್ಟು ಅದಾದಮೇಲೆ ಎಷ್ಟೊಂದು ಶಾರ್ಟ್ ಮೂವೀಸ್ ಮಾಡಿದ್ದಾರೆ, ಕನ್ನಡ ಮೂವೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಆ್ಯಕ್ಟಿಂಗ್ ಕರಿಯರ್ ಯಾವ ಥರ ಇದೆ, ಅವ್ರು ಏನೇನು ಚಾಲೆಂಜಸ್ ಫೇಸ್ ಮಾಡ್ತಾರೆ, ಇದು ವಿತ್ ರೆಸ್ಪೆಕ್ಟ್ ಟು ಇನ್ಕಮ್ ಆಗಲಿ, ರೆಸ್ಪೆಕ್ಟ್ ಟು ಇಂಡಿವಿಜುವಲ್ ಆಗಲಿ, ಸೊ ಅದೆಲ್ಲ ಜರ್ನಿ ನೋಡೋಣ, ಇವ್ರ ಜೊತೆ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ವೆಲ್ಕಮ್ ಟು ದ ಶೋ ಪ್ರಜ್ವಲ್. ಥ್ಯಾಂಕ್ ಯು ವೆಲ್ಕಮ್ ಟು ಮಿಡ್ವೇ ಟಾಕ್ಸ್. ಫಸ್ಟ್ ಆಫ್ ಆಲ್, ಕಾಲೇಜಲ್ಲೇ ಗೊತ್ತಿತ್ತಾ ನಾನು ಆ್ಯಕ್ಟಿಂಗ್ ಕರಿಯರ್ ಹೋಗಬೇಕು ಅಂತೇಳಿ? ಇಲ್ಲ ಎಲ್ಲಿ ಸ್ಟಾರ್ಟ್ ಆಯ್ತದೆ ಆ್ಯಕ್ಚುಲಿ ಆ್ಯಕ್ಟಿಂಗ್ದು ಕ್ರೇಜ್? ಆ್ಯಕ್ಚುಲಿ ಹೆಂಗೆ ಸ್ಟಾರ್ಟ್ ಅಂದ್ರೆ, ಮುಂಚೆಯಿಂದನೂ ನಾವು ಸ್ವಲ್ಪ ಇಂಟ್ರೋವರ್ಟೆಡ್ ಕಿಡ್ ಅನ್ಕೊಂಡಂಗೆ, ಇಂಟ್ರೋವರ್ಟೆಡ್ ಕಿಡ್. ಸೊ ವೆನ್ ಯು ವಾಚ್ ಸಮನ್ ಪರ್ಫಾರ್ಮಿಂಗ್ ಆನ್ ಸ್ಟೇಜ್ ಅಲ್ಲ, ಇಟ್ಸ್ ಲೈಕ್ ಅ ಡ್ರೀಮ್. ಆ್ಯಸ್ ಅನ್ ಇಂಟ್ರೋವರ್ಟೆಡ್ ಕಿಡ್ ಯು ವಿಲ್ ಬಿ ಲೈಕ್, ಓ ಮ್ಯಾನ್, ಲೈಕ್ ದಿ ಅಟೆನ್ಷನ್ ದೇ ಗೆಟ್, ದ ಫೇಮ್ ದೇ ಗೆಟ್ ಥ್ರೂ ಲೈಕ್ ಬೀಯಿಂಗ್ ಆನ್ ಸ್ಟೇಜ್ ಅಲ್ಲ. ದಟ್ ವಾಸ್ ಕೈಂಡ್ ಆಫ್ ಅನ್ ಅಟ್ರಾಕ್ಷನ್ ಫಾರ್ ಮೀ. ಐ ವಾಸ್ ಲೈಕ್, I want to be on stage, not like acting antidilla. I want to be on stage. Either it can be dance, fashion show, whatever it is. College alli 2016, like when like engineering was not like interesting ಆಗಿ ಹೋಲ್ತು ಹಂಗಂದ, like being on stage was something which attracted me. So then when I went ahead with like what are the options ಅಂದಾಗ acting. And ಅವಾಗ ಎಲ್ಲರದ್ದು ಇಂಜಿನಿಯರಿಂಗ್ ಅದೇ ಮಾಡ್ತೀವಿ ಅಂದಂಗೆ, ಇಂಜಿನಿಯರ್ 4th year ನಾವು ಮೂವೀಸ್, ಎಸ್ಪೆಷಲಿ ಸೆಕೆಂಡ್ ಸೆಮಿಸ್ಟರ್ ಮೂವೀಸ್ ಅಂದಂಗೆ, ಕಂಟಿನ್ಯೂಸ್ ಮೂವೀಸ್ ಹೋಗೋದಾ. ಸೊ ಇಟ್ ಸಕ್ ಮೀ ಅಂದಂಗೆ, ಲೈಕ್ ದ ಮೂವೀಸ್ ಸಕ್ ಮೀ ಅಂದಂಗೆ. ಸೊ ಹಂಗಾಗಿ ಆ್ಯಕ್ಟಿಂಗ್ ಮಾಡ್ಕೊಂಡು ಅಲ್ಲಿ ನನಗೆ ಅನಿಸ್ತು, ಓ ದಿಸ್ ಇಸ್ ಅನ್ ಆಪ್ಷನ್ ಅಂತ ಅನ್ನಿಸ್ತು. ಆ್ಯಂಡ್ ಅದೇ ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಥೋಡ ಗಿವಿಂಗ್ ಅ ಟ್ರೈ. ಆಗಲೇ ನಾನು ಹೇಳ್ದಂಗೆ ಜಾಬ್ನಾಗ ನಾನು ಒಂದು ಜಾಬ್ ಜಾಯ್ನ್ ಆದಮೇಲೆ ಮಲ್ಲೇಶ್ವರಂದಾಗ, ಅಲ್ಲಿ ನನ್ನ ಕೊಲೀಗ್ಸ್ ಹೆಂಗಿದ್ರು ಅಂದ್ರೆ, ಸ್ವಲ್ಪ ಒಬ್ನಿಗೆ ಕ್ಯಾಮ್ರಾಮ್ಯಾಗ ಇಂಟ್ರೆಸ್ಟ್ ಇತ್ತು, ಒಬ್ನಿಗೆ ಡೈರೆಕ್ಷನಾಗ ಇಂಟ್ರೆಸ್ಟ್ ಇತ್ತು. ಹಂಗೆ ನಮ್ಮ ಇನ್ನೂ ಉಳಿದವರು ಸ್ವಲ್ಪ ಸಪೋರ್ಟ್ ಮಾಡೋರು ಇದ್ರು ನಂಗೆ. ಹಂಗಾಗಿ ಎಲ್ಲರೂ ಕೂಡ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅದು ಹೆಂಗಂದ್ರೆ 2016 ಇನ್ನೂ ಈಗ ಬಂದೈತಿ, ನೀವು ಸೂಪರ್ ಹೀರೋನ ಈಸಿಯಾಗಿ ಮಾಡ್ಬಿಡ್ಬೋದು. ಫ್ಲಾಶ್ ಕೈಂಡ್ ಆಫ್ ಸೂಪರ್ ಹೀರೋ ಮೂವಿನ ನಾವು 2016 ಮಾಡಿದ್ವಿ. ಓಕೆ, ಅದು ನೋಡಿದ್ರೆ ಏನು ಗುರು ನಾವು ಮಾಡಿದ್ವಿ, ಟೋಟಲಿ ಅಮೆಚ್ಯೂರ್, ಬಟ್ ಲೈಕ್ ಅವಾಗ ಮಾಡಿದ್ವಿ ಅಂದಂಗೆ. ಸೊ ಥ್ರೂ ದ್ಯಾಟ್ ಪ್ರೊಸೆಸ್ ಎಲ್ಲ ನಾನು ಮಾಡ್ತಾ ಯಾವಾಗ ಅಲ್ಲಿ ಆ್ಯಕ್ಟ್ ಮಾಡ್ತಿದ್ನಲ್ಲ, ಅದು ನನಗೆ ಅರ್ಥ ಆಯ್ತು ನನಗೆ ಅಂದಂಗೆ, ದಿಸ್ ಇಸ್ ಅನ್ ಆರ್ಟ್ ವಿಚ್ you can't just jump into it. You need to learn this art.
ಆಯಿತಾ. ಲೈಕ್ ಎನಿ ಡಿಗ್ರಿ, ಲೈಕ್ ಎನಿ ಅದರ್ ಸಬ್ಜೆಕ್ಟ್ ವಿಚ್ ಯು ಲರ್ನ್ ಟು ಗೆಟ್ ದ ಎಕ್ಸ್ಪರ್ಟೀಸ್ ಆಫ್ ದಟ್ ಸಬ್ಜೆಕ್ಟ್, ದಿಸ್ ಆಲ್ಸೋ ಫಾರ್ಮ್ ಆಫ್ ಆನ್ ಆರ್ಟ್ ವೇರ್ ಯು ಟು ಲರ್ನ್ ಇಟ್ ಫ್ರಮ್ ದ ಬೇಸಿಕ್ಸ್. ಸೊ ಅವಾಗ ನಾನು ಅದೇ ಲೈಕ್ ಇಂಟರ್ನೆಟ್ನ ಸರ್ಚ್ ಮಾಡಿದಾಗ ಓಕೆ ಹೌ ಕೆನ್ ಯು ಲರ್ನ್ ಆ್ಯಕ್ಟಿಂಗ್ ಅಂತಂದಾಗ ಇಟ್ ವುಡ್ ಬಿ ಲೈಕ್ ಥಿಯೇಟರ್, ಲೈಕ್ ಡ್ರಾಮಾ ಮಾಡಿರಿ ಅಂತೇಳಿ. ಸೊ ಐ ವಾಂಟೆಡ್ ಟು ಲೈಕ್ ಲರ್ನ್ ದ್ಯಾಟ್. ಸೊ ಅಂದ ತಕ್ಷಣ ನಾನು ಮನೆಗೆ ಕೇಳಿದೆ, ನಾನು ನನಗೆ ಆ್ಯಕ್ಟಿಂಗ್ ಮಾಡಲ ಅಂತಂತ. ಅವರು ಲೈಕ್ ಇಷ್ಟು ಚಲೋ ಓದ್ಕೊಂಡು ಅನ್ನಂಗೆ ಜಾಬ್ ಮಾಡತ್ತೆ ಎದಕ್ಕೆ ಬೇಕು ಅಂತಂತಂದ್ರೆ. ಸೊ ಐ ವುಡ್ ಮೇಕ್ ಎನ್ ಅಲ್ಟರ್ನೇಟ್ ಪ್ಲ್ಯಾನ್ ಅಲ್ಲ ಅಂದಂಗೆ. ನಾನು ಅಂದ್ಕೊಂಡೆ ಮಾಸ್ಟರ್ಸ್ ಮಾಡ್ತೀನಿ ಅಂತ. ಇನ್ನೊಂದು ಹೆಂಗಂದ್ರೆ ಇದಕ್ಕಿಂತ ಮುಂಚೆ ನನಗೆ ಫಾರಿನ್ ಹೋಗೋ ಮಾಸ್ಟರ್ಸ್ ಮಾಡೋ ಪ್ಲ್ಯಾನ್ ಇತ್ತು ಅಂದಂಗೆ. ಬಟ್ ಅದು ವರ್ಕೌಟ್ ಆಗಲಿಲ್ಲ, ನಾನು ಇಂಟ್ರೆಸ್ಟ್ ಬರಲಿಲ್ಲ. ಆಮೇಲೆ ಮಾಸ್ಟರ್ಸ್ ಮಾಡೋಣ ಅಂತೇಳಿ ಇಲ್ಲ IIT ಒಳಗಡೆ ಮಾಡೋಣ ಅಂತೇಳಿ ಅಂದ್ಕೊಂಡಂದ್ರೆ ನಾನು ಜಾಬ್ ಬಿಟ್ಟು ಹೈದರಾಬಾದಿಗೆ ಇದಕ್ಕೆ ಹೋದ್ನೆ, ಅಲ್ಲಿಗೆ ಗೇಟ್ ಕೋಚಿಂಗ್ ಅಂತ ಹೋದೆ. ಇದು 1 ವರ್ಷ ಗೇಟ್ ಕೋಚಿಂಗ್ ಮಾಡೋನು, ಸಾಯಂಕಾಲ ಫ್ರೀ ಟೈಮ್ ಇರುತ್ತೆ, ಅವಾಗ ಥಿಯೇಟ್ರ್ ಮಾಡೋನು, ನಂತರ ಕಲ್ತಂಗೂ ಆಗುತ್ತಾ, ಆ ಕಡೆ ಇದು ಮಾಡ್ದಂಗೆ ಆಗುತ್ತಾ. ಅಲ್ಲಿ ಜಾಕ್ಪಾಟ್ ಆತಂದ್ರೆ ಇದನ್ನು ಸಿಗುತ್ತಾ, IITನೂ ಸಿಗುತ್ತಾ, ನಂತರ ಆ್ಯಕ್ಟಿಂಗು ಕಲ್ತಂಗೆ ಆಗುತ್ತಾ ಅಂತೇಳಿ ಒಂದು ಐಡಿಯಾ. ಸೊ ಹೋದ್ನೆ ಹೈದರಾಬಾದಿಗೆ ಹೋಗಿ ಗೇಟ್ ಕೋಚಿಂಗ್ ಎಲ್ಲ ಮಾಡತ್ತಿದ್ದೆ ಅಂದಂಗೆ. ಆ್ಯಂಡ್ ಆಲ್ಸೋ ಪ್ಯಾಲಲ್ಲಿ ಅಲ್ಲಿ ಹೈದರಾಬಾದ್ನಾಗಿರೋ ಥಿಯೇಟರ್ ಒಂದು ಬೇಸಿಕ್ ಥಿಯೇಟರ್ ಒಂದು ಕೋರ್ಸ್ ಇತ್ತಲ್ಲ ಒಂದು, ಅದು ಜಾಯ್ನ್ ಆದ ಅಂದಂಗೆ. ಅದು 5 ದಿವಸ ಇತ್ತು ಅಷ್ಟೇ ಅಂದಂಗೆ. 5 ದಿವಸ ಅದು ಮುಗಿಸಿದ್ನೆ. ಅದು ನನಗೇನು ಅನ್ಸಂದ್ರೆ ಭಾಳ ಥಿಯರಾಟಿಕಲ್ ಇತ್ತು ಅಂದಂಗೆ. ಲೈಕ್ ಸ್ಟೇಜ್ ಮ್ಯಾಗ ಏರ್ ಮಾಡುವಂಥದ್ದು ಏನೂ ಇದ್ದಿಲ್ಲ ಅದ್ರಾಗ, ಬರೀ ಕ್ಲಾಸ್ನಾಗ ಅಷ್ಟೇ ಮಾಡಿದ್ವಿ ಅಂದಂಗೆ. ನಾಟ್ ಸ್ಯಾಟಿಸ್ಫೈಡ್. ಅಲ್ಲಿ ಟೆಲ್ ಯು ಲೈಕ್ ಇನ್ನೊಂದು ಏನಂದ್ರೆ ಲೈಕ್ ಆ್ಯಕ್ಟಿಂಗ್ ನಾನು ಹುಡ್ಕೊಂಡು ಹೋಗಿನ ಕರೆಕ್ಟು, ಬಟ್ ಹುಡ್ಕೊಡೋದ್ರಿಗೆ ಎಲ್ಲರಿಗೂ ಹಿಂಗೆ ಬಾಚ್ ದಬ್ಕೊಳ್ಳಲ್ಲ ಅಂದಂಗೆ. ನನಗೆ ಹೆಂಗೆ ಸ್ಪೆಷಲ್ ಕಿಡ್ ವಿಚ್ ವಿಚ್ ಆ್ಯಕ್ಟಿಂಗ್ ವೆಲ್ಕಮ್ಡ್ ಮೀ ಅಂತ ಅನಿಸ್ತು. ಹೆಂಗಾರೆ ಫಾರ್ ಎಕ್ಸಾಂಪಲ್ ನಾನೊಂದು 5 ದಿನದ ಕೋರ್ಸ್ ಮಾಡಿದೆ. ಅದಾದಮೇಲೆ ನನ್ನ ಪಡೆ ನಾನು ಕ್ಲಾಸ್ ಮಾಡತ್ತಿದ್ದೆ, ಓದತ್ತಿದ್ದೆ, ಅದೆಲ್ಲ ಮಾಡತ್ತಿದ್ದೆ. ಒಂದಿನ ಏನಂತಂದ್ರೆ ಒಂದು ರವೀಂದ್ರ ಭಾರತಿ ಅಂತೇಳಿ ಹೈದರಾಬಾದ್ನಾಗ ಒಂದು ಫೇಮಸ್ ಆಡಿಟೋರಿಯಂ, ಅದು ಗೌರ್ಮೆಂಟ್ದು, ಅದು ಎಲ್ಲ ಕಡೆನೂ ಇರ್ತಿಲ್ಲ, ರವೀಂದ್ರ ಭಾರತಿ ಅಂತ ಐತಿ. ಸೊ ಒಂದು ನಾಟಕ ನಡೆಯತ್ತಿತ್ತು. ನಾನು ನೋಡೋಕ್ಕಂತ ಹೋಗಿದ್ದೆ, ಅಲ್ಲಿ ನೋಡೋಕ್ಕಂತ ಹೋಗಿದ್ದೆ. ಅದು 3 ತಾಸಿನ ಪ್ಲೇ, 1.5 hour, ಒಂದು ಬ್ರೇಕು 1.5 hour ಹಂಗಿತ್ತು. ನಾನು 1.5 hour ನೋಡಿದೆ. ಇನ್ನೊಂದು half an hour 10 minutes ಏನು ಬ್ರೇಕ್ ಇತ್ತು. ಹೊರಗೆ ಹಿಂಗೆ ವಾಕಿಂಗ್ ಅಂತ ಹೋದೆ, ಹಿಂಗೆ ಸುಮ್ಮನೆ ಸ್ವಲ್ಪ ಒಂದು 10 ನಿಮಿಷ ಹೊರಗೆ ಹೋಗೋಣ ಅಂತೇಳಿ. ಅಲ್ಲೊಂದು ಫಸ್ಟ್ ಫ್ಲೋರ್ನಾಗ ಒಂದು ಇದು ನಡೆದೈತೆ ನಂಗೆ ಆಡಿಷನ್. ಏನಂದ್ರೆ 40 days ಆಫ್ ಫ್ರೀ ಆ್ಯಕ್ಟಿಂಗ್ ವರ್ಕ್ಶಾಪ್ ಅಂತ ಹೇಳ್ತಂದು ನಂಗೆ. ನಾನು ಸುಮ್ಮನೆ ಒಳಗೆ ಹೋದ್ನೆ. ಒಳಗೆ ಹೋದ್ರೆ ಅದು ಫುಲ್ ಅದು ಇಟ್ ಈಸ್ ಸ್ಪಾನ್ಸರ್ಡ್ ಬೈ ಆಂಧ್ರ ಗೌರ್ಮೆಂಟ್ ಅದು, ಆಯಿತಾ. ಸೊ ಹೆಂಗಿತ್ತಂದ್ರೆ ನಮಗೆ ತೆಲುಗು ಮಾತಾಡಕ್ಕೆ ಬರ್ತಿತ್ತು ಸ್ವಲ್ಪ, ಬಟ್ ಓದಕ್ಕೆ ಬರ್ತಿದ್ದಿಲ್ಲ. ಅಲ್ಲಿ ಹೆಂಗಿತ್ತಂದ್ರೆ ಆಡಿಷನ್ ಹೆಂಗಿತ್ತಂದ್ರೆ ನೀವು ಆಡಿಷನ್ ಕ್ಲಿಯರ್ ಮಾಡಿದ್ರೆ 40 days ಫ್ರೀ ನಿನಗೆ ವರ್ಕ್ಶಾಪ್ ಅಂದಂಗೆ. ಅದು ಹ್ಯಾಂಡ್ಸ್ ಆನ್ ಕೈಂಡ್ ಆಫ್ ಸ್ಟೇಜ್ ಮ್ಯಾಗೆ ಏರಿ ನಿಮ್ಮ ನಾಟಕ ಮಾಡುವಂಥದ್ದು ಒಂದು ವರ್ಕ್ಶಾಪ್ ಅದು. ಒಳಗೆ ಹೋದ್ಗೇನ ತೆಲುಗು ವಚ್ಚಾಂಡ್ ನಾನು ವಚಂಡಿ ನಾನು. ಸೊ ಫಸ್ಟಿಗೆ ಏನಂತಾರೆ, ನಿಮ್ದ ಏನಾದರೂ ಒಂದು ಮಾಡಿರಿ ಅಂತಂದ್ರೆ, ನಾನು ಅಲ್ಲಿ ಪಟ್ನ ಏನೋ ಒಂದು ನಾನು ಥಿಂಕ್ ಮಾಡ್ತೀನಿ ಅಂತೇಳಿ ಅದು ಮಾಡಿದೆ. ಅದಾದಮೇಲೆ ಅವ್ರು ಏನಂತಂದ್ರೆ ತೆಲುಗು ಓದಕ್ಕೆ ಬರುತ್ತೆ ಅಂತ ಕೇಳಿದ್ರು. ನಾವು ಅದರಲ್ಲಿ ನೀವು ಲಿಟ್ರೇಚರ್ ನೋಡಿದ್ರೆ ಕನ್ನಡ ತೆಲುಗು ಸ್ವಲ್ಪ ಸಿಮಿಲರ್ ಇರುತ್ತಲ್ಲ ನಂಗೆ. ಅವ್ರೊಂದು ಬುಕ್ಕ ಕೊಟ್ಟರು ನಂಗೆ ಓದಂತೇಳಿ. ನಾನು ಹಂಗೆ ಸಣ್ಣಗೆ ಜೋಡಿಸಿ ಅದೊಂದಿತ್ತು. ಅವರು ಹೇಳ್ತೀವಿ ನಿಮ್ಗೆ ಅಂತಂದ್ರು. ಒಂದು ವಾರ ಆದಮೇಲೆ ಅವರೇ ಫೋನ್ ಹಚ್ಚಿದ್ರು, ಹಿಂಗೆ ನೀವು ಸೆಲೆಕ್ಟ್ ಆಗಿರಿ 40 days ಆಫ್ ಬರ್ಬೇಕಾಗುತ್ತೆ ಅಂತ. ಜಾಕ್ಪಾಟ್ ಅಂದಂಗೆ, ಲೈಕ್ ಫ್ರೀ ಆ್ಯಂಡ್ ನಂತರೆಲ್ಲ ಪರ್ಫಾರ್ಮ್ ಮಾಡೋಕೆ ಸಿಗುತ್ತೆ ಲಾಸ್ಟಿಗೆ. ಇನ್ ದ ಎಂಡ್ 40 daysನಾಗ ಒಂದು ನಾಟಕನೂ ಕಟ್ತಾರೆ, ಅದನ್ನ ನೀವು ಪರ್ಫಾರ್ಮ್ ಮಾಡ್ಬೋದು. ಸೊ ನಾ 40 days ಆಯಿತು. ಲೈಕ್ ಐ ಫೆಲ್ಟ್ ದಟ್ ಲೈಕ್ ಕೈಂಡ್ ಆಫ್ ಹ್ಯಾಂಡ್ಸ್ ಆನ್ ಇದ್ದಾಗ ಏನೇ ಹ್ಯಾಂಡ್ಸ್ ಆನ್ ಇದ್ರೂ ಲೈಕ್ ಯು ವಿಲ್ ಲೈಕ್ ಮೇ ಬಿ ಇಫ್ ಯು ಕಂಪೇರ್ ಫ್ರಮ್ day 1 to let's say day 30 or day 40, ಆಟೋಮೆಟಿಕ್ ಅದು ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ ಹ್ಯಾಂಡ್ಸ್ ಆನ್ ಇದ್ದಾಗ. ಅಂಟಿಲ್ ಅನ್ಲೆಸ್ ಯು ಗೆಟ್ಸ್ ಯುವರ್ ಹ್ಯಾಂಡ್ಸ್ ಡರ್ಟಿ ಅದು ಆಗಲ್ಲ. ಆ್ಯಂಡ್ ಆಲ್ಸೋ ನಾವು ಇವಾಗ ಆ್ಯಕ್ಟಿಂಗ್ ಏನು ಗೊತ್ತಿಲ್ಲ, ಲೈಕ್ ಇವಾಗ ನೀವು ನಾರ್ಮಲಿ ಈಗ ನಾವು ಇನ್ಸ್ಟಾಗ್ರಾಮ್ನ ವೀಡಿಯೋ ಮಾಡಿ ಹಾಕಿದ್ರು ಜಸ್ಟ್ ಲೈಕ್ ಆ ಕಾನ್ವರ್ಸೇಷನಲ್ಲಿ ಮಾಡಿದ್ರೆ ಸಾಕಂದಂಗೆ. ಬಟ್ ವೆನ್ ಯು ಗೋ ಟು ಥಿಯೇಟರ್ ಅಲ್ಲ, ಯು ವರ್ಕ್ ಆನ್ ಡಿಫ್ರೆಂಟ್ parts of your like body, as in you work on your breath, okay, which help you in different emoting different emotions. But you work on your voice, like if you want to like have a rough voice or like different characters are different voices alla, you work on that. You work on your body because like ನೀವು ಫಾರ್ ಎಕ್ಸಾಂಪಲ್ ಒಂದು ಕ್ಯಾಮ್ರಾ ಆನ್ ಮಾಡಿದ್ರೆ ಅಂತಿಕೋ ಕೈ ಎಲ್ಲಿಡಬೇಕು, ಎಲ್ಲಿ ನಾನು ಹೆಂಗೆ. ಸೊ ದಿಸ್ ಆಲ್ ವೆರ್ ದ ಇನಿಷಿಯಲ್ ಡೌಟ್ಸ್, ರೈಟ್? ಲೈಕ್ ಯು ಆಲ್ ವರ್ಕ್ ಆನ್ ದ್ಯಾಟ್ ಆ್ಯಂಡ್ ಎಂಡ್ ಅಪ್ being a like actor, like working on all of this. So ಆ 40 daysನಾಗ ಅದೇ ಲೈಕ್ ಬಾಡಿ ಮ್ಯಾಗ ಆಯಿತು, ವಾಯ್ಸ್ ಮ್ಯಾಗ ಆಯಿತು, ಮತ್ತು ಬ್ರೆತ್ ಮ್ಯಾಗ ಆಯಿತು, ಮತ್ತು ಲೈಕ್ ಓವರ್ ಆಲ್ ಲೈಕ್ ಟು ಬಿ ಅನ್ನೊಂದೇನಂದ್ರೆ ನೀವು ಸ್ಟೇಜ್ ಮೇಲೆ ನಿಂತಾಗ ಲೈಕ್ ಯು ಶುಡ್ ಬಿ ಆ್ಯಕ್ಟಿವ್ಲಿ ಲಿಸ್ನಿಂಗ್. ಫಾರ್ ದಟ್ ಯು ನೀಡ್ ಟು ಕಾನ್ಸಂಟ್ರೇಟ್.
ಇವಾಗ ಅವ್ನ ಡೈಲಾಗ್ ನಾನು ಟ್ರ್ಯಾಕ್ ಮಾಡ್ತಿದ್ರೆ ನಾನು ನೆಕ್ಸ್ಟ್ ಡೈಲಾಗ್ ಹೇಳ್ಬೋದು. ನಾನು ಇಫ್ ಐ ಆಮ್ ಲಾಸ್ಟ್ ಸ್ಟ್ಯಾಂಡಿಂಗ್ ಆನ್ ಸ್ಟೇಜ್ ಅಲ್ಲ, then I would miss out on dialogue and like timing is very much timing is very much. important. So to even have that concentration on stage to perform alla, so I learned that in 40 days. ಬಟ್ ಅಗೇನ್ ಇದರಲ್ಲಿ ಹೈದರಾಬಾದ್ ಹೋಗಿ ಗೇಟ್ ಅಂಡ್ ದಿಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಪ್ಯಾರಲಲಿ. ಬಟ್ ಅಗೇನ್ IIT ಸಿಕ್ಕ ಮೇಲೆ ಎಲ್ಲರೂ ಒಂದ್ ಕಡೆ ಥಾಟ್ ಬಿಡುತ್ತಲ್ಲ, ಬೈ IIT ಸಿಕ್ಕೈತಿ ಅಂಡ್ ಆಬ್ವಿಯಸ್ಲಿ ಆಫ್ಟರ್ ಇಫ್ ಯು ಗ್ರಾಜುಯೇಟ್ ಐ ಮೀನ್ ಇದರಲ್ಲಿ ಮಾಸ್ಟರ್ಸ್ IIT ಮಾಡಿದ್ರೆ ವಿಲ್ ಗೆಟ್ ವೆರಿ ಗುಡ್ ಹೈ ಪೇಯಿಂಗ್ ಜಾಬ್ ಅಂಡ್ ಆಲ್. ಆ ಟೈಮಿಗೆ ಅನ್ನಿಸ್ಲಿಲ್ಲ ಇಲ್ಲ IIT ಪರ್ಸ್ಯೂ ಮಾಡೋಣ ಅಂತ ಇಲ್ಲ ನಾನು ಗೇಟ್ ಪಾಸ್ ಆದ್ಮೇಲೆ ನಾನು IITಗಳು ಹೆಂಗೆ ಹುಡ್ಕೋತೀನಿ ಗೊತ್ತಾ, ಲಿಟ್ರಲ್ ಹೆಂಗೆ ಹುಡ್ಕೋತೀನಿ ಅಂದ್ರೆ ನಾನು ಎಲ್ಲಿ ಥಿಯೇಟರ್ ಕಂಟಿನ್ಯೂ ಮಾಡ್ಬೋದು ಅಂತೇಳಿ. ಫಾರ್ ಎಕ್ಸಾಂಪಲ್ ನನಗೆ ಅವಾಗ ನಂದು ರ್ಯಾಂಕ್ ಇದ್ದಿದ್ದು 7,000 ಔಟ್ ಆಫ್ 2 lakh ಪೀಪಲ್, 7,000 ರ್ಯಾಂಕ್ ನಂದು. ಸೊ ನನಗೆ ಯಾವ ಸಿಕ್ತಿದೆ ಅಂದ್ರೆ ಹೊಸ IITಗಳು, IIT ಪಾಟ್ನಾ, IIT ಅಹಮದಾಬಾದ್ ಇಂಥವು ಸಿಕ್ತಿದ್ದು. These are small towns where like I don't know like if I can pursue theatre anteli. So I was constantly applying for the like IIT Bombay, IIT Madras. Edik apply madatini andre these are big cities where and also there is industry there, well established industry. You can also see what's happening anta athara. So was IIT golu apply madatidne and also applied for IIT Madras. There is a special course called Master of Science. Master of Science is not MTech. Master of Science is like half PhD ಇದ್ದಂಗೆ ನಂಗೆ, half PhD like where you have to like MTechನಾಗ ಹೆಂಗಿರುತ್ತೆ ಅಂದ್ರೆ 15 ಸಬ್ಜೆಕ್ಟ್ ಪಾಸ್ ಮಾಡಿ ಲಾಸ್ಟ್ ಸೆಮಿಸ್ಟರ್ ಒಂದು ಪ್ರಾಜೆಕ್ಟ್ ಮಾಡ್ಬೇಕು. ಇಲ್ಲ ಹಂಗಿಲ್ಲ, 5 ಸಬ್ಜೆಕ್ಟ್ ಪಾಸ್ ಮಾಡೋ ಫಸ್ಟ್ ಸೆಮಿಸ್ಟರ್ನಾಗ, ಆಮೇಲೆ ಇನ್ನು 2.5 years ಕೋರ್ಸು, ಇನ್ನು 2 years ಯು ಹ್ಯಾವ್ ಟು ಡೂ ರಿಸರ್ಚ್ ಆ್ಯಂಡ್ ಪಬ್ಲಿಷ್ ಅ ಜರ್ನಲ್ ಆ್ಯಂಡ್ ಲೈಕ್ ಕಾನ್ಫರೆನ್ಸ್ ಪೇಪರ್ ಆ ಟೈಪ್ ಅಂದಾಗ. ಸೊ ನಾನು ಅಪ್ಲೈ ಮಾಡಿದೆ, ಲೈಕಿಲಿ ಗಾಟ್ ಇನ್ ಲೈಕ್. ಸೊ ಐ ವೆಂಟ್ ದೇರ್. ನಂದು ಅಲ್ಲಿನೂ ಹೋದಾಗ ಹೆಂಗಿತ್ತಂದ್ರೆ ನಂಗೆ ಥಾಟು ಥಿಯೇಟ್ರ್ ಮಾಡೋನು ನೋವೇರ್ ಕಿ ಹಾಂ ಸಿನಿಮಾ ಹೆಂಗೆ ಪ್ಲ್ಯಾನ್ ಅಂತಿಲ್ಲ. ಐ ವಾಸ್ ಗೋಯಿಂಗ್ ವಿತ್ ದ ಫ್ಲೋ ಆಯ್ತಾ. ಸೊ ನಾನು ಆ್ಯಸ್ ಐ ಟೋಲ್ಡ್ ಯು ಲೈಕ್ ಆ್ಯಕ್ಟಿಂಗ್ ಎಂಬ್ರೇಸ್ಡ್ ಮೀ ಏನಕ್ಕಂದಂಗೆ ಲೈಕ್ ಆಫ್ಟರ್ 2018 ಜಾಯ್ನ್ ಆದೆ ನಾನು, ಜುಲೈ 2019 ಮಾರ್ಚ್ನಾಗ ಏನಾಯ್ತಂದ್ರೆ ನಾನು ಅಲ್ಲೇ ಕಾಲೇಜ್ನಾಗ ನಾಟಕ ಮಾಡತ್ತಿದ್ದೆ, ಮತ್ತು ನಂತರ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡತ್ತಿದ್ದೆ ಅಂದಂಗೆ. ಆ್ಯಂಡ್ ಇದ್ರೊಳಗೆ ಎಲ್ಲಿ ಹೊರಗೆ ಹೋಗು ಮಾಡತ್ತಿದ್ದೆ, ಎಲ್ಲಿ ಚೆನ್ನೈನಾಗ ಹೊರಗೋಗೂ ಥಿಯೇಟರ್ ಗ್ರೂಪ್ನಾಗ ಜಾಯ್ನ್ ಆಗಿ ಮಾಡತ್ತಿದ್ದೆ ನಂಗೆ. ಸೊ ಒಂದಿನ ಹೆಂಗಂದ್ರೆ ಐ ವಾಸ್ ಜಸ್ಟ್ ಸ್ಕ್ರಾಲಿಂಗ್ ಥ್ರೂ ಮೈ Facebook feed and there was this poster which said we are looking for Hindi speaking actors who can also play football. Football muttilla jeevandaga, but I have a confidence that in Chennai you rarely find Hindi speaking people. No offense to any Chennai people, but yeah, I felt I have a chance ante. So I went to the audition. I went with this full beard, okay, like proper beard ittu. ಹೋದೆ, ಒಂದು ಹಿಂಗೆ ಸ್ಟುಡಿಯೋ ಇತ್ತು. ಅವ್ರು ಹೆಂಗೆ ಮಾಡ್ತಿದ್ರು ಅಂದ್ರೆ ಎಲ್ಲರನ್ನ ಒಳಗೆ ಕರೀತಾರೆ. ಬಟ್ ಅಗೇನ್ ಸಾರಿ ಟು ಡಿಸ್ಟರ್ಬ್ ಯು, ಈ ಆಡಿಷನ್ ಬಂದಾಗ ಅದು ಡೀಟೇಲ್ಸ್ ಇಟ್ಟು ಕೊಟ್ಟಿದ್ರು ಅವರು, ಯಾವ ಮೂವಿ, ಏನ್ ಕಾಸ್ಟ್, ಆರ್ ಜಸ್ಟ್ ಪ್ಲೇನ್ ಅಬ್ಸ್ಟ್ರಾಕ್ಟ್ ವೇ ಆಫ್ ಓಕೆ ಹಿಂದಿ ಸ್ಪೀಕಿಂಗ್ ಅಂಡ್ ಬೆಸ್ಟ್ ಬಾಲಿವುಡ್ ಮೂವಿ. ಬಟ್ ಅದು ಗೊತ್ತಿತ್ತು, ಬಟ್ ಏನ್ ಯಾರು ಆಕ್ಟ್ ಮಾಡ್ತಿದ್ರು ಅದೆಲ್ಲ ಏನು ಗೊತ್ತು, ಅದೆಲ್ಲ ಗೊತ್ತಿದ್ದಿಲ್ಲ. ಅಂಡ್ ಆಲ್ಸೋ ಯಾರು ಬಂದಾರ ಅಂತ ಗೊತ್ತಾದಾಗ ಮುಖೇಶ್ ಚಾಬ್ರಾ ಅಂದ್ರೆ ಒಂದು ಫೇಮಸ್ ಕಾಸ್ಟಿಂಗ್ ಡೈರೆಕ್ಟರ್ ಬಾಂಬೆದಾಗ. ಸೊ ಅವ್ರ ಟೀಮ್ ಬಂದಿತ್ತು ಅಂತ ಗೊತ್ತಿತ್ತು ನಂಗೆ. ಸೊ ಲೈಕ್ ಸಮ್ವೇರ್ ಹ್ಯಾಡ್ ಅನ್ ಐಡಿಯಾ ದಟ್ ಬಿಗ್ ಬಾಲಿವುಡ್ ಮೂವಿ ಯಾರೋ ದೊಡ್ಡವ್ರ ಮಾಡಾದಾರ ಅಂತ ಒಂದು ಐಡಿಯಾ ಇತ್ತು ನಂಗೆ, ರಫ್ ಐಡಿಯಾ. ಸೊ ಐ ವೆಂಟ್ ಇನ್. ಹೆಂಗೆ ಆಡಿಷನ್ ಹೆಂಗೆ ಅಂದ್ರೆ ಹಿಂಗೆ ಒಳಗೆ ಬರ್ತಿದ್ರು, ಇಂಟ್ರಡಕ್ಷನ್ ಇರುತ್ತೆ ಬೇಸಿಕ್ಲಿ. ಹಾಯ್ ಐ ಆಮ್ ಪ್ರಜ್ವಲ್ ಮಸ್ಕಿ, ಮೈ ಏಜ್ 28, ಮೈ ಹೈಟ್ ಇಸ್ 5'10" ಇಷ್ಟು ಹೇಳ್ತಾರೆ. Then this when they are giving introduction, right, they used to check. So basically the story was based on the real story which happened in 1960s Indian football team bagge. So they had a reference of the players. So they were checking if he looks like any of the characters, and then like if he looked like a character, then they would give the audition. ನಾನು ಹೋದೆ, ಬಿಯರ್ಡ್ ಇತ್ತು, ಆಡಿಯೋ ಇದು ತೊಗೊಂಡ್ರು, ಇಂಟ್ರೊಡಕ್ಷನ್ ತೊಗೊಂಡು ಆಯಿತು ಅಂತಂತಂದರು. ತಾಳಗಡೆ ಬಂದೆ ನಾನು ಸ್ವಲ್ಪ ಥಿಯೇಟರ್ ಫ್ರೆಂಡ್ಸ್ ನಿಂತಿದ್ರು, ಅಲ್ಲಿ ಕುಂತು ಸುಮ್ಮನೆ ಮಾತಾಡ್ತಿದ್ವಿ. ಏನು ಕಾಸ್ಟ್ ಡೈರೆಕ್ಟರ್ ಇದ್ದ ತಾಳ ಬಂದ. ಹಿಂಗೆ ನೋಡಿದ್ನ, ಹಿಂಗೆ ನೋಡಿ ಇಲ್ಲಿ ಬಾ ಅಂತಂದ ನನಗೆ. ಬಾ ಅಂತ ಬಂದೆ, ಹೇಳಿ ಸರ್ ಅಂತಂದ್ರೆ ನನಗೊಂದು ಫೋಟೋ ಕಳಿಸ್ತೀನಿ, ಅದ್ರ ತಕ್ಕಂಗೆ ನೀನು ದಾಡಿ ಮಾಡ್ಕೊಂಬ ಅಂತಂದ ನನಗೆ. ಅಂದ ತಕ್ಷಣ ನಾನು ಆಯ್ತು ಕಳಿಸ್ರಿ ಸರ್ ಅಂತಂದು. ಅದು ನೋಡಿದ್ರೆ 1960s ಮುಸ್ಲಿಮ್ ಹೆಂಗಿರ್ತಾರಂದ್ರೆ ಅವ್ರ ದಾಡಿ ಹಿಂಗಿರುತ್ತೆ ಇಲ್ಲಿ ಇಷ್ಟೇ, ಮತ್ತು ಮೀಸಿರಲ್ಲ ನಂಗೆ. ಕೊಟ್ಟು ನಾನು ಗಾಬರಿ ಅಂದಂಗೆ, ನಾನು ನೆಕ್ಸ್ಟ್ ಡೇ ಕಾಲೇಜ್ಗೆ ಹೋಗಿ ನೆಕ್ಸ್ಟ್ ಡೇ ಅಂದಂಗೆ ಆಯ್ತಾ. ಅದು IIT ಮತ್ತೆ ಅಂದಂಗೆ, ಅಲ್ಲಿ ತೂರಾಡ್ತಾರೆ ಅಂದಂಗೆ. ಸೊ ಕಾಲೇಜ್ಗೆ ಹೋಗ್ಬೇಕು, ಇದು ಹೆಂಗೆ ಮಾಡ್ಕೊಂಬರ್ಲಪ್ಪ ಅಂತೇಳಿ ಹೋದೆ, ಬಾರ್ಬರ್ ಶಾಪಿಗೆ ಹೋದೆ. ಅಣ್ಣ ದಾಡಿನ ಸ್ವಲ್ಪ ತಳ ಮಾಡೋಣ, ಮೀಸಿನ ಸ್ವಲ್ಪ ತೆಗಿ ಅಂತಂತಂದೆ. ಮಾಡಿಸ್ಕೊಂಡು ಹೊಳೆ ಬಂದೆ. ನೋಡಿದ್ನ, ಇನ್ನು ಆಡಿಷನ್ ಕೊಡೋದೈತೆ ಇಲ್ಲ ಅಂತಂದು ನಂಗೆ. ಸರ್ ಕೊಡ್ಬೇಕ್ರಿ ಅಂತಂದೆ.
ಅದನ್ನು ಕರೆಕ್ಟಾಗಿ ಸೇಮ್ ಎಕ್ಸಾಕ್ಟ್ ಹಂಗೆ ತಂಗ ಮಾಡ್ಕೊಂಬಂತಂದು ಹೋದೆ ಬಿಸಿ ಫುಲ್ಲು ದಾಡಿಂಗ್ ಮಾಡಿಸ್ಕೊಂಬಂದೆ ಆ್ಯಂಡ್ ದೆನ್ ಐ ಎಂಟರ್ಡ್ ದ ಹಾಲ್ ಎವ್ರಿ ಒನ್ ವಾಸ್ ಲೈಕ್ ಡೂಡ್ This this is guy the is looking character. like Yusuf Khan is a character I played in Maidan. So then they gave the audition paper, then one round of audition happened that day. ಆಮೇಲೆ ಮತ್ತೆ 2-3 ಡೇಸ್ ಆಯಿತು, ಇನ್ನೊಂದು ರೌಂಡಿಗೆ ಕರೆದು ಮತ್ತೆ ಆಡಿಷನ್, ಇನ್ನೊಂದು ರೌಂಡಿಗೆ ಕರೆದ್ರು. ಅಲ್ಲಿ ಮತ್ತೆ ಏನಂತಾರಲ್ಲ ಇನ್ನೊಂದು ಸೀನ್ ಕೊಟ್ಟರು ನಂಗೆ, ಇನ್ನೊಂದು ಸೀನ್ ಕೊಟ್ಟರು. ಮತ್ತು ಒಂದು ವಾರ ಆದಮೇಲೆ ಔಟ್ಡೋರ್ನೇ ಮಾಡಿದ್ವಿ, ಅಂದರೆ ಫುಟ್ಬಾಲ್ ಗ್ರೌಂಡ್ನಾಗ ಒಂದು ಮಾಡಿದ್ವಿ ಆಡಿಷನ್. ನಂಗೆ ಇದು 3 ರೌಂಡ್ ಆಡಿಷನ್ ಅಂದಂಗೆ. 3 ರೌಂಡ್ ಆಡಿಷನ್ ಆದಮೇಲೆ ಅವ್ರೇನಂತಂದ್ರೆ ನನಗೆ ಆಡಿಷನ್ ಸಿಕ್ಕ್ಯದ, ಡೈರೆಕ್ಟರ್ಗೆ ಆ್ಯಕ್ಟಿಂಗು ಲೈಕ್ ಆಗ್ಯದ, ಲೆಟ್ ಸಿ ಲೈಕ್ ಹೌ ಯು ಪ್ಲೇ ಫುಟ್ಬಾಲ್ ಅಂತೇಳಿ. ಫುಟ್ಬಾಲ್ ಜೀವನದಾಗ ನಾವೆಲ್ಲ ಬಾಸ್ಕೆಟ್ಬಾಲ್ ಆಡಿವಿ ಅಂದಂಗೆ ಇದ್ರಾಗ ಕಾಲೇಜ್ನಾಗೆಲ್ಲ. ಸೊ ಅಂದ ತಕ್ಷಣ ಹೋದೆ ಒಂದು ಫುಟ್ಬಾಲ್ ಹಿಡ್ಕೊಂಡು ಗ್ರೌಂಡಿಗೆ, ನಮ್ಮ ಫ್ರೆಂಡ್ ಕರ್ಕೊಂಡು, ತಮ್ಮ ನಾನು ಆ ಕಡೆ ಈ ಕಡೆ ಒದಿತೀನಿ ಬಾಲ್ನ, ಸುಮ್ಮನೆ ಅದು ರೆಕಾರ್ಡ್ ಮಾಡಂತಂದೆ. ಆ ಕಡೆ ಈ ಕಡೆ ಒದಿದ್ದು ಒಂದು ಸ್ವಲ್ಪ ವಿಡಿಯೋ ಮಾಡಿದ್ನ, ಒಂದು 2 ನಿಮಿಷದ್ದು ಮಾಡೋನಿಗೆ ಕಳಿಸಿದೆ. ಕಳಿಸಿ ಆಯಿತು, ವಿ ವಿಲ್ talk to director and let you know ಅಂತ. ಆಫ್ಟರ್ 1 month ಆಫ್ ದಿಸ್ ಅಲ್ಲ ಹಿ ಕಾಲ್ಡ್ ಬ್ಯಾಕ್ ಸೇಯಿಂಗ್ ಏನಂತಾರಲ್ಲ, ಅವಾಗೆಲ್ಲ ನಾವು ಇನ್ನೂ ವೆರಿ ನ್ಯೂ ಟು, ನಂಗೆ ಇಂಡಸ್ಟ್ರಿ ಅಂದ್ರೆ ಗೊತ್ತಿಲ್ಲ, ಬರೀ ನಾಟಕ ಮಾಡೋದೊಂದು ಗೊತ್ತು ಅಂದಂಗೆ, ಆ್ಯಕ್ಟ್ ಮಾಡೋದೊಂದು ಗೊತ್ತು, ಏನು ಟರ್ಮ್ಸ್ ಏನು ಗೊತ್ತಿಲ್ಲ ಅಂದಂಗೆ. ಇಸ್ ದಿಸ್ ಯುವರ್ ಫಸ್ಟ್ ಆಡಿಷನ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿರೋದು ಅಥವಾ ಮೊದಲು ಕೊಟ್ಟಿದ್ದೀರಾ ಬೇರೆ ಯಾವುದಾದ್ರು? ಐ ಥಿಂಕ್ ಐ ಮೀನ್ ಲೈಕ್ ಥಿಯೇಟ್ರಲ್ಲಿ ಕೊಟ್ಟಿನಿ ಅಂದಂಗೆ, ಮೇನ್ ಸ್ಟ್ರೀಮ್ ಮೂವೀಸ್ ಕೊಟ್ಟಿನಿ. ಆದರೆ ಈ ಕ್ಯಾಮ್ರಾ ಮುಂದೆ ಕೊಟ್ಟಿರೋದು ಐ ಥಿಂಕ್ ಫಸ್ಟ್ ಟೈಮ್ ಅನ್ಕೊಂತೀನಿ. ಹಾಂ, ವೆರಿ ಗುಡ್. ಕ್ಯಾಮ್ರಾದ ಆ್ಯಕ್ಟ್ ಮಾಡೀನಿ, ಬಟ್ ಆಡಿಷನ್ ಕೊಟ್ಟಿದ್ದಿಲ್ಲ ಯಾವತ್ತು, ಲೈಕ್ ಲೈವ್ ಆಡಿಷನ್. ಸೊ 1 ತಿಂಗಳ ಆದ್ಮೇಲೆ ಫೋನ್ ಹಚ್ಚಿನ ಅಂತಂದ್ರೆ, ಬ್ರೋ ಲೈಕ್ ಯು ಮ್ಯಾಚ್ ದ ಕ್ಯಾರೆಕ್ಟರ್, ವಿ ಆಲ್ಸೋ ಲೈಕ್ ಯುವರ್ ಆ್ಯಕ್ಟಿಂಗ್, ಬಟ್ ವಿ ಕ್ಯಾನ್ ಈಸಿಲಿ ಫಿಗರ್ ಔಟ್ ದಟ್ ಲೈಕ್ ಯು ನೆವರ್ ಪ್ಲೇಡ್ ಫುಟ್ಬಾಲ್ ಇನ್. ಸೊ ಎನಿವೇಸ್ ಡೋಂಟ್ ವರಿ, ಲೈಕ್ ವಿ ಗೋನಾ ಟ್ರೈನ್ ಯು ಫಾರ್ ಲೈಕ್ ಇನಿಷಿಯಲಿ 3-4 months. We have professions here, so you are on board. You need to let us know your budget ಅಂತೇಳಿ. ನನಗೆ ಅವಾಗ ಆಗಿನ ಕಾಲದಾಗ ಬಜೆಟ್ ಅಂದ್ರೆ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ನನ್ನ ಕ್ವಶನ್ ಹೆಂಗಿದ್ದು ಗೊತ್ತಾನ ಅವ್ರಿಗೆ ಅಂದಂಗೆ, ಅಂದ್ರೆ ಅವನು ಅವಾಗ ಹೇಳಿದ್ ನನಗೆ, ಅಜಯ್ ದೇವಗನ್ ಆ್ಯಕ್ಟ್ ಮಾಡತ್ತಾನ ಇದ್ರಾಗ, ಅಮಿತ್ ಶರ್ಮಾ ಅಂತೇಳಿ ಬದಾಯಿಯೋ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟ್ ಮಾಡತ್ತಾರ, ಬೋನಿ ಕಪೂರ್ ಪ್ರೊಡಕ್ಷನ್ ಅಂತೆಲ್ಲ ಹೇಳಿ. ಅಂದ ತಕ್ಷಣ ಇವೆಲ್ಲ ಕೇಳ್ದ ನಾನು ಫಸ್ಟ್ ಕ್ವಶನ್ ಏನಿತ್ತು ಅವನಿಗೆ ಅಂದಂಗೆ, ಅಜಯ್ ಜೊತೆ ಆ್ಯಕ್ಟ್ ಮಾಡ್ಕೊಡತ್ತೀರ ಅಂದಂಗೆ, ಇವ್ನ ಪ್ರೊಡಕ್ಷನ್ ಇವ್ರ ಡೈರೆಕ್ಷನ್ ಇಷ್ಟೆಲ್ಲ ಮಾಡಿಕೊಟ್ಟು ನಾನು ಹೊರಟು ದಟ್ ವಾಸ್ ದ ರಿಲೇಟೆಡ್ ಕ್ವಶನ್. ಅಂದ ತಕ್ಷಣ ಲೈಕ್ ಯು ನೀಡ್ ಟು ಫಿಗರ್ ಔಟ್ ಹೌ ಮಚ್ ಯು ಚಾರ್ಜ್. ಬಜೆಟ್ ಅವನೇ ಹೇಳ್ದೆ, ನಾನು ಬಜೆಟ್ ಅಂದ್ರೆ ಏನಂತ ಕೇಳಿದೆ ನಾನು ಲಿಟಲ್, ವಾಟ್ ಯು ಮೀನ್ ಬೈ ಬಜೆಟ್ ಅಂದರೆ ಹೌ ಮಚ್ ಯು ಚಾರ್ಜ್ ಫಾರ್ ದಿಸ್ ಮೂವಿ ಅಂತೇಳಿ. ಆ್ಯಂಡ್ ಐ ಹ್ಯಾವ್ ನೋ ಬಾಲ್ ಪಾರ್ಕ್ ಅಲ್ಲ ಅಂದಂಗೆ, ಓಕೆ ವಿ ನೀಡ್ ಟು ಚಾರ್ಜ್ ರೆಫರೆನ್ಸೇ ಇಲ್ಲ. ಐ ಕಾಲ್ಡ್ ರ್ಯಾಂಡಮ್ ಪೀಪಲ್ ಕಿ ಎಷ್ಟು ಚಾರ್ಜ್ ಮಾಡ್ಬೋದು. ಎಲ್ಲರೂ ಹೆಂಗಂದ್ರೆ, ಅಜಯ್ ದೇವಗನ್ ದೊಡ್ಡ ಮೂವಿ ಮಾರ, ನೀನು ದಿನಕ್ಕೆ 1 ಲಕ್ಷ ರೂಪಾಯಿ ಕೇಳೋಣ ಹೇಳೋರಿಗೆ ಅಂದಂಗೆ. ದೆನ್ ಒಂದು ನಾನಂತಂದೆ ಅವರಿಗೆ, ನನಗೆ ಐಡಿಯಾನ ಬರೋಲ್ಲ ಅಂದಂಗೆ. ಸಿ ಐ ಹ್ಯಾವ್ ನೋ ಐಡಿಯಾ ಆ್ಯಂಡ್ ಆಲ್ಸೋ ಪೀಪಲ್ ಅರೌಂಡ್ ಮೀ ಹ್ಯಾವ್ ನೋ ಐಡಿಯಾ. ಯು ಗಿವ್ ಎನ್ ಐಡಿಯಾ ಆ್ಯಂಡ್ ವಿ ವಿಲ್ ಐಲ್ ಗೋ ಆ್ಯಂಡ್ ಆಸ್ಕ್ ಸಮ್ವನ್ ಲೈಕ್ ಓಕೆ ವಿಸ್ ಇಸ್ ಫೈನ್ ಅಂತೇಳಿ. ಅವ್ರೇನಂತಂದ್ರೆ ಒಂದು 6 monthsಗೆ ಇಷ್ಟಿದ್ದು ಬಜೆಟ್ಟು, ಇಷ್ಟು ಬಜೆಟು ಏನಂತಾರಲ್ಲ, ಊಟ ನೀನೇ ನೋಡ್ಕೋಬೇಕು ಮುಂಬೈದಾಗ, ಇರೋದು ನೀನೇ ನೋಡ್ಕೋಬೇಕು, ಟ್ರಾನ್ಸ್ಪೋರ್ಟ್ ನೀನೇ ನೋಡಬೇಕು, ಟ್ರೈನಿಂಗ್ ಸೆಂಟ್ರಿಗೆ ದಿನಾಲು ಬೆಳಗ್ಗೆ ಬರಬೇಕು, ದೀಸ್ ಆರ್ ಥಿಂಗ್ಸ್ ಅಂತೇಳಿ ಸಿಕ್ತಿವಾಗ. ಇಲ್ಲಿವರೆಗೂ ನಾನು ಥಿಂಕೇ ಮಾಡಲ್ಲ IIT-ನ ಏನು ಮಾಡಬೇಕು ಅಂತ, ಇಲ್ಲಿಯವ್ರು ಥಿಂಕೇ ಮಾಡಿಲ್ಲ, ಆ ಕಡೆ ನಡೆದ ತಲೆ ನಂಗೆ. ಬಟ್ ಇದು ಆಲ್ ದಿಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ವೆನ್ ಯು ಆರ್ ಇನ್ IIT. ಸೆಕೆಂಡ್ ಸೆಮಿಸ್ಟರ್ ಅಲ್ಲ, ಸೆಕೆಂಡ್ ಇಯರ್, 3rd semester ಸ್ಟಾರ್ಟ್ ಆಗಿದೆ. ಅಂದ್ರೆ ನಾನು ರಿಸರ್ಚ್ ಸ್ಟಾರ್ಟ್ ಮಾಡೋಕೆ. ಸೊ ಇದೆಲ್ಲ ಮೂವಿ ರಿಲೇಟೆಡ್ ಟ್ರೈನಿಂಗ್ ಎಲ್ಲ ಈವ್ನಿಂಗ್ ಟೈಮ್ಸ್ ಅಷ್ಟೇ ಮಾಡ್ತಿದ್ರಾ ಅಥವಾ ಹೆಂಗ್ ಮ್ಯಾನೇಜ್ ಮಾಡ್ತಿದ್ರಿ? ವೀಕೆಂಡ್ಸ್ ನಮ್ದು ರಿಸರ್ಚ್ ಅಲ್ಲ, ಟೈಮ್ ಇರುತ್ತೆ ಅಂದಂಗೆ. ಓಕೆ. ಇನ್ನೊಂದು ಅಲ್ಲಿ ಕಾಲೇಜ್ ಇನ್ನೊಂದು ಏನಂದ್ರೆ, IITs give equal importance to like studies also, and also they put really good investment into the cultural activities. ನಿಜ ನಾನು ಅಲ್ಲಿ ಹೋಗಿ ಗಾಬರಾಗಿ, ನಾವು ಈ ನಾರ್ಮಲ್ ಕಾಲೇಜ್ ನಾವೆಲ್ಲ ಓದಿವಲ್ಲ, ನಮ್ಗೆ ಇಲ್ಲೇನು ಅಷ್ಟು ಇಲ್ಲ ಅಂದಂಗೆ. ಅಲ್ಲಿ ಏನಂತಾರಲ್ಲ, ಡ್ಯಾನ್ಸ್ ಆಯಿತು, ಡ್ರಾಮಾ ಆಯಿತು, ಎಲ್ಲದಕ್ಕೂ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂದಂಗೆ. ಸ್ಪೋರ್ಟ್ಸ್ ಆಯಿತು, ಗುಡ್ ಸಪೋರ್ಟ್. ಸಪೋರ್ಟ್ ಮ್ಯಾನ್. TVF ಎಲ್ಲ IIT ದೇ ಆರ್ ಹ್ಯೂಜ್ ನೌ, ಆ್ಯಂಡ್ ದೇ ಹ್ಯಾವ್ ಪ್ರಾಪರ್ ಕ್ಲಬ್ಸ್ ದೇರ್. ನಮ್ಮ ಕಡೆ ಇರ್ತಾವು, ಬಟ್ ದೇ ಆರ್ ಲೈಕ್ ನಾಟ್ ದ್ಯಾಟ್ ಆ್ಯಕ್ಟಿವ್, ಬಟ್ ಅಲ್ಲಿ ಪ್ರಾಪರ್. ಸೊ ಬೇಸಿಕಲಿ IIT ಏನು ಪರ್ಸೆಪ್ಷನ್ ಹೆಂಗಿರುತ್ತೆ ಅಂದರೆ, ವಿ ವಿಲ್ ಗೋ ದೇರ್, ಸ್ಟಡೀಸ್ ಆಬ್ವಿಯಸ್ಲಿ ಎಕ್ಸೆಲ್ ಎಲ್ಲರ IIT ಒಳಗಿದ್ದು ಇದ್ದೇ ಇರ್ತಾರೆ. ಬಟ್ ಮೇ ಬಿ IIT ಇಂದ ಹೋಗೋದ್ರಿಂದ ಯುವರ್ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತೈತಿ. ಪ್ಲಸ್ ಯು ವಿಲ್ ಗೆಟ್ ಅಪರ್ಚುನಿಟೀಸ್ ಟು ಎಕ್ಸ್ಪ್ಲೋರ್
ಅದರ್ Co-curricular. ಫೀಲ್ಡ್ಸ್. ಆ್ಯಂಡ್ ಐ ಟೆಲ್ ಯು IITians ಥಾಟ್ ಹೆಂಗಿರುತ್ತಂದ್ರೆ ದೇರ್ ಇಂಟೆನ್ಷನ್ ಇಸ್ ನಾಟ್ ಟು ಟೇಕ್ ದಿಸ್ ಫುಲ್ ಟೈಮ್. ಫಸ್ಟ್ ಇಂಟೆನ್ಷನ್ ಆಫ್ ಡೂಯಿಂಗ್ ಆಲ್ ದಿಸ್ ಲೈಕ್ ಡ್ಯಾನ್ಸ್, ಡ್ರಾಮಾ ಆ್ಯಂಡ್ ಎವ್ರಿಥಿಂಗ್ ಈಸ್ ಟು put that into their resume, which would help them to ಏನಂತಾರಲ್ಲ improve their chance of getting Land in a job. getting the job. ಓ ಅದು ಕನ್ಸಿಡರ್ ಆಗ್ತದೆ. ಅದೇ ಮೇನ್ ವರ್ಕ್ ಆಗೋದು ಅವ್ರಿಗೆ ಅಂದಂಗ. ಎಲ್ಲ IIT ಮಂದಿ ಅಂದ್ರೆ ಎಲ್ಲರೂ ಲೈಕ್ Select ಆಗ್ತಾರೆ. ಗೊತ್ತಂದಂಗ. ಸೊ ದಿ ಎಕ್ಸ್ಟ್ರಾ PR ಏನ್ ಮಾಡ್ತಾರೆ ಇವೆಲ್ಲ ಏನ್ ಆಕ್ಟಿವಿಟೀಸ್ ಮಾಡ್ತಾರಲ್ಲ, ದೀಸ್ ಆರ್ ಥಿಂಗ್ಸ್ ವಿಚ್ ಮ್ಯಾಟರ್ ಟು ದಮ್, ದಟ್ ಲೈಕ್ ಓಕೆ ಹೆಲ್ಪ್ ದಮ್ ಟು ಗೆಟ್ ಅ ಬೆಟರ್ ಜಾಬ್ ಅಂತೇಳಿ. ಮೇನ್ ಥಾಟ್ ಅದೇ ಮಾಡ್ತಾರೆ ಅಂದಂಗ. ಇವೆಲ್ಲ ಅವರು ನಾನು ಮುಂದೆ ಸಿನಿಮಾಟೋಗ್ರಫರ್ ಆಗಬೇಕು, ಇಲ್ಲ ಕ್ಯಾಮರಾ ಯೂಸ್ ಮಾಡ್ತಿದ್ರೆ ಯಾರನ್ನ ಸಿನಿಮಾಟೋಗ್ರಫರ್ ಆಗಬೇಕು, ಇಲ್ಲ ಆಕ್ಟರ್ ಆಗ್ಬೇಕು ಅಂತ ಮಾಡಲ್ಲ ಅಂದಂಗ. ಒಂದು ರೆಸ್ಯೂಮೇದಾಗ ಇದು ಬರುತ್ತಾ, ಒಂದು ಇಂಪ್ರೆಷನ್ ಇರುತ್ತೆ ಎಲ್ಲದ್ರಾಗೂ ಸ್ವಲ್ಪ ಅದನ್ನ ಅಂತೇಳಿ. ಮೋಸ್ಟ್ ಆಫ್ ದ UG ಸ್ಟೂಡೆಂಟ್ಸ್ ಎಲ್ಲ ಹಂಗೆ ಅಂದಂಗೆ. PG ಸ್ಟೂಡೆಂಟ್ಸ್ ಅಂದರೆ ಯಾರು ಬರೋದಿಲ್ಲ ನಂಗೆ. ನೀನು ಒಂದು ನನಗೆ ಅರ್ಥ ಆಗಿದೆ ಅಂದರೆ PG MP ಆ್ಯಂಡ್ PhD ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರ ಲೈಫ್ನ ಸೆಟ್ಲ್ ಆದಂಗೆ ಅವ್ರು ಅಂದಂಗೆ. ಅಲ್ಲಿ ಬರ್ತಾರ, ಐ ಮೀನ್ ನೋ ಅಫೆನ್ಸ್ ಟು ದೆಮ್, ದಟ್ಸ್ ವಾಟ್ ದೇರ್ ಲೈಕ್ ಗೋಲ್ ಇಸ್. ದೇ ವಿಲ್ ಡೂ ರಿಸರ್ಚ್ ಆ್ಯಂಡ್ ಎವ್ರಿಥಿಂಗ್. I rarely seen people who are in PG to participate in all these cultural activities. But the UG people are like ಫುಲ್ಲಿ ಏನಂತಾರಲ್ಲ, ಅವ್ರು ಹೆಂಗಿದ್ರು ಹೈ IQ ಅಲ್ಲ, ಓದ್ ಹೆಂಗೆ ನಡೀತಿರುತ್ತೆ ಅಂದಂಗೆ. ಹೆಂಗೆ ಇಷ್ಟೇ ನೀನು ಜಸ್ಟ್ ಪಾಸ್ ಆದ್ರೂ IIT ಪಾಸ್ ಆಗಿ ಅಂತಾರಲ್ಲ ಅಂದಂಗೆ. ಕಮಿಂಗ್ ಬ್ಯಾಕ್ ಟು ಯುವರ್ ಸ್ಟೋರಿ. ಕಮಿಂಗ್ ಬ್ಯಾಕ್ ಟು ಮೈ ಸ್ಟೋರಿ. ಟ್ರೈನಿಂಗ್ ನಡೀತಾ ಇತ್ತು. ಸೊ ನಾನು ಇವಾಗ ಐ ಹ್ಯಾವ್ ಟು ಗೋ 4 months ಟು ಮುಂಬೈ, quitting my IIT. ಸೊ ಐ ಹ್ಯಾವ್ ನೋ ಐಡಿಯಾ. 4 months. ಓಕೆ. ಹೋದೆ. I'll say on this camera that like ನನ್ನ ಪ್ರೊಫೆಸರ್ like under whom I used to do research is called T. Ashokan. ಆಯ್ತಾ, I call him my love of my life. ಯಾಕಂದ್ರೆ without him nothing would have worked out in my life in terms of acting. So I went to him. ಅದೇ ಹೆಂಗೆ ಹೋಗಿದ್ದೆ ಅಂದರೆ, ನಾನು ಈ ನ್ಯೂಸ್ ಪೇಪರ್ನ ಆರ್ಟಿಕಲ್ ಎಲ್ಲ ಬಂದಿದ್ದೆ, ಅಜಯ್ ದೇವಗನ್ ಗೊಂಡ ಡೂ ನೆಕ್ಸ್ಟ್ ಫುಟ್ಬಾಲ್ ರಿಲೇಟೆಡ್ ಮೂವಿ, ಅದನ್ನೆಲ್ಲ ಅಂದ್ಕೊಂಡು ನಾನು ದಾಡಿ ಮಾಡಿಸ್ಕೊಂಡಿದ್ದೆ, ಅದೆಲ್ಲ ಇಟ್ಕೊಂಡು ಹಿಂಗೆ ಹೋದೆ ಅವನ ಹತ್ರ. ಸರ್ ಹಿಂಗೆ ನಾನು ಸ್ವಲ್ಪ ಹಿಂಗೆ ಆ್ಯಕ್ಟಿಂಗ್ ಮಾಡ್ತೀನಿ ರೀ, ಮೂವಿ ಆಪರ್ಚುನಿಟಿ ಬಂದದ ಅಂದ ತಕ್ಷಣ ಅವ್ನು ಫಸ್ಟ್ ಯೂಶಲಿ ಅಂದ್ರೆ ಲೈಕ್ ಕೇಳಿರ್ತೀನಿ ನಂಗೆ IIT ಒಳಗೆ ಪ್ರೊಫೆಸರ್ಸ್ ಭಾಳ ಸ್ಟ್ರಿಕ್ಟ್ ಅಂತೇಳಿ. ಅವ್ನು ಫಸ್ಟ್ ರಿಯಾಕ್ಷನ್ ಆಗಿತ್ತು ಅಂದ್ರೆ, ಓಹ್ ಆ್ಯಕ್ಟಿಂಗ್ ಮಾಡ್ತೀನಿ ಅಂದಂಗೆ ಇತ್ತು ಅಂದಂಗೆ ಅದು. ಸೊ ಅವ ಭಾಳ ಲೈಟ್ಲಿ ತೊಗೊಂಡು ಅಂದಂಗೆ, ಓ ಹೌದಾ ನಿನ್ಗೆ ಇದು ಇಂಟ್ರೆಸ್ಟ್ ಹೋಯ್ತಾ ಅಂತೇಳಿ. ಸೊ ಅವ್ನು ನನಗೆ ಹೇಳ್ದೆ, ಏನೇನು ಮಾಡ್ಬೇಕು ನೀನು 4 months ಹೋಗ್ಬೇಕಾ ಅಂದ್ರೆ, ನೀನೇನು ಮಾಡ್ಬೇಕಂದ್ರೆ ಒಂದು ಸೆಮಿಸ್ಟರ್ ಬ್ರೇಕ್ ತೊಗೋಬೇಕು. ಸೊ IIT ಹ್ಯಾಸ್ ಇಟ್ ಆಪ್ಷನ್ ಆಫ್ ಲೈಕ್ ಯು ಕ್ಯಾನ್ ಕ್ವಿಟ್ your masters for a semester and come back and do it. Okay. So ನನಗೆ ಅಲ್ಲಿ ಗೊತ್ತಾಯ್ತು, ಓಕೆ ಯು ಕ್ಯಾನ್ ಕ್ವಿಟ್ ಅಂತೇಳಿ. ಸೊ ದೆನ್ ಆದರೆ ಏನು, ಐ ಹ್ಯಾವ್ ಟು ಗೋ ಟೇಕ್ ಅ ಸಿಗ್ನೇಚರ್ ಆಫ್ ಆಲ್ ಕಮಿಟಿ ಮೆಂಬರ್ಸ್ ಆಫ್ ಮೈ ಲೈಕ್ ರಿಸರ್ಚ್ ಡಿಗ್ರಿ. ಒಬ್ಬೊಬ್ಬರ ಕಡೆ ಹೋದೆ, ಒಬ್ಬ ಈಸಿಯಾಗಿ ಹಾಕೊಟ್ಟ, ಇನ್ನು ಒಬ್ಬ ಎಲೆಕ್ಟ್ರಿಕಲ್ ಪ್ರೊಫೆಸರ್ ಇದ್ನ. ಆಯ್ತಾ, ಒಳಗೆ ಹೋದ್ನ, ಸರ್ ಹಿಂಗೆ ನೀವು ಇಲ್ಲಿ ಓದಕ್ಕೆ ಬರೋದು ಅಂದಂಗೆ, ಸಿನಿಮಾ ಮಾಡೋಕ್ಕಲ್ಲ ಸುಮಾರು ಸಿಟ್ಟು ಅಂದ್ಬಿಟ್ಟು ನನಗೆ ಎದ್ದಿನೇ ಹೊಡಿತ ನಂಗೆ, ಮುಗಿತಪ್ಪ ನಾನು ಆ್ಯಕ್ಟಿಂಗ್ ಅಂತಂದೆ. ನಾನು ಅಂದ ತಕ್ಷಣ ಹೊರಬಂದೆ ಅವನ ರೂಮಿಂದ. ನಮ್ಮ ಪ್ರೊಫೆಸರ್ ಫೋನಿಸಿದ್ದೆ, ಸರ್ ಹಿಂಗೆ ಬಂದಿದ್ನ ರೀ, ಹಿಂಗೆ ಬೈದು ಕಳಿಸಿ ನಾನು ಇಲ್ಲಿ ಕಳ್ಸ್ಕೊಂಡು ಮಾತಾಡ್ತೀನಿ ಅಂತ. ಏನು ಮಾತಾಡ್ತೀನಿ ಗೊತ್ತಿಲ್ಲ ಸರ್ ಅಂದಂಗೆ. ನೆಕ್ಸ್ಟ್ ದಿನ ಹೋದೆ, ಸುಮ್ಮನೆ ಸೈಲೆಂಟಾಗಿ ಸೈನ್ ಹಾಕೊಟ್ಟೆ. ಸೊ ಅವ್ರದ್ದೆಲ್ಲ ಸೈನ್ ಸಿಕ್ತು. ದೆನ್ ಐ ಅಪ್ಲೈಡ್ ಫಾರ್ ಸೆಮಿಸ್ಟರ್ ಬ್ರೇಕ್ ಆ್ಯಂಡ್ ವೆಂಟ್ ಟು ಮುಂಬೈ ಟು ಲೈಕ್ ಟ್ರೈನಿಂಗು ಆ್ಯಂಡ್ ದೆನ್ ಶೂಟಿಂಗ್ಸ್ ಆ ಥರ. ಆ್ಯಕ್ಟಿಂಗ್ ಬೇಸಿಕಲಿ ವೆಲ್ಕಮ್ ಮೀ. ನಾನು ಹೋದ್ಕಿಂತ ಆ್ಯಕ್ಟಿಂಗ್ ನನ್ನ ಸೆಳಿತು ಅಂತ ಹೇಳಿದ್ದೀನಿ. ಕರೆಕ್ಟ್. ಬಟ್ ಎಷ್ಟೊಂದು ಜನ ಹೇಳ್ತಾರೆ ಇವಂದು ಆ್ಯಕ್ಟಿಂಗ್ ಬ್ಲಡ್ಡಲ್ಲೇ ಐತಪ್ಪ ಇವನಿಗೆ ಆ್ಯಕ್ಟಿಂಗ್ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಬಟ್ ಅಗೇನ್ ಇಲ್ಲಿ ಡಿಫ್ರೆನ್ಸ್ ನೋಡಿದರೆ ಅದನ್ನ ನಂಬ್ತೀರಾ ಫಸ್ಟ್ ಆಫ್ ಆಲ್? ಇಲ್ಲ ಈಗ ನೆಪೋಟಿಸಮ್ ಅಂತೂ ಎಲ್ಲ ಕೇಳಿರ್ತೀವಿ. ಬಟ್ ಅಗೇನ್ ವಿ ಹ್ಯಾವ್ ಸೀನ್ ಸೋ ಮೆನಿ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್. ಬಟ್ ನನಗೆ ಥಿಯೇಟ್ರ್ ಮಾಡಿ ನಾನು ಲೆಟ್ಸ್ ಎ 1 or 2 years ಥಿಯೇಟ್ರ್ ಮಾಡಿಲ್ಲ ಅಂದರೆ ಪ್ರೊಫೆಷ್ನಲ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಆ ಥರ ನಾನು ಟ್ರೈನಿಂಗ್ ಮಾಡಿ ಅದನ್ನು ಬಂದರೆ ಆ್ಯಕ್ಟಿಂಗ್ ಸ್ಕಿಲ್ಸ್ ನಾನು ಜಾಸ್ತಿ ಇಂಪ್ರೂವ್ ಆಗುತ್ತಾ? ಆರ್ ನಾ ಡೈರೆಕ್ಟ್ಲಿ ಇಫ್ ಐ ಗೆಟ್ ಇನ್ ಟು ದಿ ಪ್ರಾಕ್ಟಿಕಲ್ ಸ್ಟಫ್, ನಂಗೆ ಡೈರೆಕ್ಟ್ ಏನೋ ಚಾನ್ಸ್ ಸಿಕ್ಕರೆ, ಯಾರು ಚಾನ್ಸ್ ಕೊಟ್ಟರೆ ನಾನು ಅಲ್ಲೋಗಿ ನಾನು ಮಾಡಿದ್ರೆ ಅದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಎವ್ರಿವನ್ ಹ್ಯಾಸ್ ಡಿಫ್ರೆಂಟ್ ಕೈಂಡ್ ಆಫ್ ಜರ್ನಿ. ಆಯಿತಾ, ನಾನು ಅದೇ ಮೊನ್ನೆ ನಾನು ನೋಡ್ತಿದ್ದೆ ಅಂದಂಗೆ, ಈಗ ಚಿಕ್ಕಣ್ಣ ಅಂತಗಳ ಮಾತಾಡಿದ್ವಿ ಅಂದಂಗೆ, ಚಿಕ್ಕಣ್ಣ ಅವ್ರು ನೀವು ಅನ್ಸುತ್ತೆ ನಾವು ಟ್ರೈನಿಂಗ್ ಮಾಡಿ ಎಲ್ಲ ಕಲ್ತು ಬಂದಿಲ್ಲ. ಇಲ್ಲ, ಇಫ್ ಯು ಆರ್ ಕೆಲಸ ಮಾಡ್ತಿದ್ರು ಅವ್ರು. ಹೇಳ್ತೀನಿ, ಇಫ್ ಯು ಆರ್ ರೆಡಿ ಟು ಫೇಸ್ ಅ ಕ್ಯಾಮ್ರಾ ಆ್ಯಂಡ್ ಸೇ ಡೈಲಾಗ್ ಆಸ್ ಕಾನ್ಫಿಡೆಂಟ್ಲಿ ಆಸ್ ಪಾಸಿಬಲ್ ಆ್ಯಂಡ್ ಮೇಕ್ ಶೂರ್ ದಟ್ ಲೈಕ್ ಇಟ್ ಮೀನ್ಸ್, then you're an actor. Like, why do you think like so many influencers are there? Like, why do we laugh and something when an influencer does something funny? Why do we laugh? Because he means what he says, right? That's naturally gifted. Naturally, adu ellargu hoyte andanga adana. But I'm telling you, why we have to do training is that like ಇವಾಗ ಒಂದು ವಿಡಿಯೋ ಒಂದು ನಾವು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡತ್ವಿ ಅನ್ಕೊಂಡಂಗೆ, ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋಕಂದ್ರೆ ಆ ಒಂದು ಇನ್ಸ್ಟೆಂಟ್ ಅಷ್ಟೇ, ಇಟ್ಸ್ ಜಸ್ಟ್ 1.5 minute. For an actor, you have to sustain that character for like multiple days.
ಓಕೆ ರೈಟ್, ಮಲ್ಟಿಪಲ್ ಡೇಸ್. ಆ್ಯಂಡ್ ಲೈಕ್ ನೀವು ಇವಾಗ ನಾವು ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡತ್ತೀನಿ ಅಂದ್ರೆ ಇಟ್ ಜಸ್ಟ್ 2 of us or like 3 of us, ಬಟ್ ಆನ್ ಸೆಟ್ there will be 100 people looking at you perform. To get that confidence, consider like, okay, you are standing on stage, there are like hall full of 200 people. When you're saying dialogue in front of them, like the confidence you have is more than a person who is doing a video set his home. So all this, ಮತ್ತು ಇನ್ನೊಂದು ಅದೇ ಹೇಳ್ತೀನಿ, ನಾನು ಥಿಂಕ್ ಮಾಡತ್ತಿದ್ದೆ ಅಂದಂಗೆ, ಲೈಕ್ ನಾನು ಐ ಆಲ್ವೇಸ್ ಐ ಆಮ್ ಅ ಪ್ರಾಕ್ಟಿಕಲ್ ಪರ್ಸನ್ ಹೂ ಕೀಪ್ ಇನ್ ಟಚ್ ವಿತ್ ಲೈಕ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ ಅರೌಂಡ್ ಅಂತೇಳಿ. ಸೊ ಲಾಟ್ ಆಫ್ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಆರ್ ಡೂಯಿಂಗ್ ರಿಯಲ್ ಗುಡ್ ವಿಡಿಯೋಸ್ ಮ್ಯಾನ್. OX ಅಂತೇಳಿ ನೋಡಿರ್ತೀನಿ ನಂಗೆ ನಂಗೆ ಯಾರು OX ಅಂತೇಳಿ. ಹಾಂ, ಸೊ ಅವರೆಲ್ಲ ಚಲೋ ಕಾನ್ಸೆಪ್ಟ್ ವಿಡಿಯೋ ಮಾಡಾಕತ್ತಾರ ಅಂದಂಗೆ. ಆ್ಯಂಡ್ ಲೈಕ್ ಅವ್ರ ಆ್ಯಕ್ಟಿಂಗ್ ನಾನು ಏನೋ ಹಿಂಗೆ ತೆಗೆದಾಕಲ್ಲ ಅಂದಂಗೆ. ಕರೆಕ್ಟ್, ಬಿಕಾಸ್ ಐ ಆಮ್ ಫೀಲಿಂಗ್ ದಟ್ ವಾಟ್ ಎವರ್ ದೇ ಆರ್ ಡೂಯಿಂಗ್, ಐ ಆಮ್ ಫೀಲಿಂಗ್ ಇಟ್, ದೆನ್ ದೇ ಆರ್ ಡೂಯಿಂಗ್ ಇಟ್ ರೈಟ್. ಬಟ್ ನಾನೇನು ಥಿಂಕ್ ಮಾಡ್ತೀನಿ ಅಂದ್ರೆ, ಇಫ್ ದೀಸ್ ಪೀಪಲ್, if you give them the character, will they sustain the same acting for the whole period of time? For 30 days, if we are shooting for 30 days, will they sustain that? That's my question. Because as a trained actor, I can say that, okay, I can. But I don't know how, like, they might be, like, they might be equally talented. Aita, ನಾನು ಹಂಗನ್ನತ್ತಿಲ್ಲ, ಅವ್ರು ಟ್ಯಾಲೆಂಟೆಡ್ ಇಲ್ಲ ಅನ್ನತ್ತಿಲ್ಲ. ಬಟ್ I have a doubt, okay, will all the influencers will do that? ಆ ಟ್ರೈನಿಂಗ್ ಇರಲ್ಲ ಅಂತ. ಹಾಂ, ಅದೇ ಹೇಳ್ತಿರೋದು ಅಂದಂಗೆ. ಆ್ಯಂಡ್ ಆಲ್ಸೋ ನನಗೆ ಹೆಂಗೆ ಅನಿಸ್ತದೆ ಅಂದ್ರೆ, by birth anyone would have this something called intuition ಆಯ್ತಾ. ಸೊ ಇಫ್ ಸಮ್ಮನ್ ಬಿಲೀವ್ ಸ್ಟ್ರಾಂಗ್ಲಿ ಇನ್ ಇಂಟ್ಯೂಷನ್ ಅಲ್ಲ, ದೇ ಆರ್ ಗುಡ್ ಆ್ಯಕ್ಟರ್ಸ್ ಅಂತ ನನಗೆ ಅನಿಸುತ್ತೆ. ನಂಗೆ ಫಾರ್ ಎಕ್ಸಾಂಪಲ್, ನಾನು ಈ ಸೀನ್ನಾಗ ಹಿಂಗೆ ಆ್ಯಕ್ಟ್ ಮಾಡ್ತೀನಿ ಅಂತ ನಿನ್ಗೆ ಇಂಟ್ಯೂಷನ್ ಇತ್ತು ಅಂತಿಕೋ, ಯು ವಿಲ್ ಬಿ ಅ ಗುಡ್ ಕೈಂಡ್ ಆಫ್ ಆ್ಯಕ್ಟರ್ ದೇರ್. ಬಟ್ ರೆಸ್ಟ್, ಲೈಕ್ ಟು ಅಂಡರ್ಸ್ಟ್ಯಾಂಡ್ ದ ಟೆಕ್ನಿಕಾಲಿಟಿ, ಕ್ಯಾಮ್ರಾ ಓಕೆ ಯಾವ ಕಡೆ ಫೇಸ್ ಮಾಡಬೇಕು, ಇದು ಅದೆಲ್ಲ ಏನಂತಾರಲ್ಲ. ಫಾರ್ ಎಕ್ಸಾಂಪಲ್, ಈಗ ಅಳ್ಬೇಕಂದ್ರೆ ಒಂದು ಸೀನ್ನಾಗ ಅಳ್ಬೇಕಂದ್ರೆ ಒಂದು ಶಾರ್ಟು ಕ್ಲೋಸಪ್ನಾಗ ಇರುತ್ತೆ, ಒಂದು ಶಾರ್ಟು ಸೈಡ್ ಆ್ಯಂಗಲ್ನಾಗ ಇರುತ್ತೆ, ಒಂದು ವೈಡ್ನಾಗ ಇರುತ್ತೆ ಅಂದಂಗೆ. ಸೊ 3 ಟೇಕ್ನಾಗೂ ನೀನು ಅಳ್ಬೇಕಂದಂಗೆ. ಓಕೆ, ಇದು ಎಲ್ಲ ಕ್ಯಾಮ್ರಾದು ಒಂದೇ ಇದು ಟೇಕಲ್ಲಿ ಆಗ್ತಿಲ್ಲ. ಈ ಕ್ಯಾಮ್ರಾದು ಒನ್ ಟೈಮ್ ಆಗುತ್ತೆ, ಈ ಕ್ಯಾಮ್ರಾ ಅದೇ ಎಷ್ಟು. ಇವಾಗ ಮುಂಚೆ ಹೆಂಗಿತ್ತಂದ್ರೆ, ಲೈಕ್ ಹಳೆ ಜಮಾನದಾಗ ಹೆಂಗಿತ್ತಂದ್ರೆ ಒಂದೇ ಟೇಕ್ ಇರುತ್ತೆ, ಒಂದು ಟೇಕ್ ಮುಗಿಸ್ಬಿಡ್ತೀರಿ. ಇವಾಗ ಸಿನ್ಸ್ ದ ಸಿನಿಮ್ಯಾಟಿಕ್ ವ್ಯಾಲ್ಯೂ ಆಫ್ ದ ಹೋಲ್ ಫಿಲ್ಮ್ ಹ್ಯಾಸ್ ಚೇಂಜ್ ಅಲ್ಲ ಅಂದಂಗೆ, ದೇ ಟೇಕ್ ಡಿಫ್ರೆಂಟ್ ಆ್ಯಂಗಲ್ಸ್ ಆಯ್ತಾ, different angles. So in every angle you have to perform same way. ಚೇಂಜಸ್ ಇರಬಾರ್ದು ಅಂದಂಗೆ. ಸೊ ನೀನು ಆಸ್ ಅನ್ ಟ್ರೈನ್ಡ್ ಆ್ಯಕ್ಟರ್ ಹೆಂಗಿರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ನಾನು ಈ ಒಂದು ಟೇಕ್ನ ನಾನು ಅಂದಂಗೆ ನಾನು ಹಿಂಗೆ ಕೈ ಮಾಡಿ ಮಾತಾಡಿದ್ದೆ ಅಂದ್ರೆ ನೆನ್ಪಿಟ್ಕೊಂಡಿರ್ಬೇಕು. ನೀನು ಕ್ಯಾಮ್ರಾ ನೆಕ್ಸ್ಟ್ ಅಲ್ಲಿ ಇಟ್ಟರು ನಿನ್ನ ಕೈ ಇಲ್ಲೇ ಇರ್ಬೇಕು ಅಂದಂಗೆ. ಓಕೆ, ಆಯಿತಾ. ಸೊ ಎವ್ರಿ ಒನ್ ಹ್ಯಾಸ್ ನನಗೆ ಹೆಂಗೆ ಅನ್ಸುತ್ತೆ, ಎವ್ರಿ ಒನ್ ಹ್ಯಾಸ್ ಅನ್ ಅಬಿಲಿಟಿ ಟು ಆ್ಯಕ್ಟ್. ಬಟ್ to reach that excellence alla, you have to get trained, you have to understand different technicalities of ಎಷ್ಟೊಂದು ಥಿಯರೀಸ್ ಅದಾವು ಅಂದಂಗೆ. ಬುಕ್ ಬರ್ದಾರೆ ಇದ್ರ ಮ್ಯಾಗೆ, ಒಂದು ಇಮೋಷನ್ ಹೆಂಗೆ ಇದು ಮಾಡ್ಬೋದು, ಬ್ರೆತ್ ಯೂಸ್ ಮಾಡಿ ಹೆಂಗೆ ಅಳ್ಬೋದು, ಇಲ್ಲ ಹೆಂಗೆ ಪ್ರತಿಯೊಂದು ಐತೆ ಅಂದಂಗೆ. ಸೊ ಅದು ಹೆಂಗಂದ್ರೆ, ಒಂದು ಟೈರ್ ಚೇಂಜ್ ಮಾಡತ್ತಿ ಅಂದ್ರೆ ನೀನು ಬರೀ ಕೈಲೇ ಹಿಂಗೆ ನಟ್ ತಿರ್ಸ್ತೀನಿ ಅಂದ್ರೆ ಆಗಲ್ಲ ಅಂದಂಗೆ. ನಿನ್ನ ಕಡೆ ಪಾನ ಅವೆಲ್ಲ ಇತ್ತಂತಿಕೋ ಈಸಿ ಆಗುತ್ತೆ ಅಂತ ಹೇಳತ್ತೀನಿ ಅಂದಂಗೆ. ಇಟ್ ಬಿ ವೆರಿ ಈಸಿ. ಇನ್ನೊಂದು ಹೆಂಗೆ ಗೊತ್ತೇನೋ, ಇನ್ ಫಿಲ್ಮ್ನಲ್ಲ ಟೈಮ್ ಈಸ್ ಮನಿ. ಟೈಮ್ ನೋಡತ್ತಂದ್ರೆ ನೀನು ಒನ್ ಅವರ್ ನೀನು ಒಂದು ಶೂಟಿಂಗ್ 1 hour ಜಾಸ್ತಿ ಐತಂದ್ರೆ ಎಲ್ಲರದು ರೇಟ್ ಜಾಸ್ತಿ ಆಗಿರುತ್ತೆ ನಂಗೆ. ಓಕೆ, ಸೊ ನೀನು ಶೂಟಿಂಗ್ ಸೆಟ್ಟಾಗಿ ಹೋದಾಗ ಟೇಕ್ ಆ್ಯಕ್ಷನ್ ಅಂದ ತಕ್ಷಣ ಮಾಡ್ಬಿಡ್ಬೇಕು ಅದನ್ನ ಅಂದಂಗೆ. ಸರ್ ಇನ್ನೊಂದು ಟೇಕ್ ಅಂದ್ರೆ ದಟ್ಸ್ ವೇರ್ ದಿಸ್ ಆಲ್ ಕಮ್ಸ್ ಇನ್ ಅಲ್ಲ. ದಿಸ್ ಆಲ್ ಟ್ರೈನಿಂಗ್ ಕಮ್ಸ್ ಇನ್ ವೆನ್ ಲೈಕ್ ಆನ್ ಟೈಮ್ ನೀನು ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂದಂಗೆ. ಬಿಕಾಸ್ ಆನ್ ಅ ಫಿಲ್ಮ್ ಸೆಟ್ ಟೈಮ್ ಈಸ್ ಮನಿ. ಟೈಮ್ ಓಡ್ತಿರ್ತ ಅಂದಂಗೆ, ರೇಟ್ಗಳು ಓಡ್ತಿರ್ತಾವೆ ಅಂದಂಗೆ. ಅದಕ್ಕೆ ಒಂದೊಂದು ದಿವಸದ್ದು 6 ಲಕ್ಷ 10 ಲಕ್ಷ ರೂಪಾಯಿ ಖರ್ಚಾದ್ರೆ. ಸೊ ಲೈಕ್ ಟೈಮ್ ಈಸ್ ಮನಿ. ಸೊ ಟು ಪರ್ಫಾರ್ಮ್ ಆನ್ ಟೈಮ್ ಆ್ಯಂಡ್ ಗಿವ್ ವಾಟ್ ದೇ ವಾಂಟ್, ಯು ನೀಡ್ ಎಕ್ಸ್ಟ್ರಾ ಆಲ್ ದಿಸ್ ಟೆಕ್ನಿಕಾಲಿಟೀಸ್ ವಿಚ್ ವಿ ಲರ್ನ್ ಥ್ರೂ ಟ್ರೈನಿಂಗ್ ಆಯಿತು. ನಾನು ಬರೀ ಎಲ್ಲರಿಗೂ ನನ್ನಂತೆಲ್ಲ ಹೋಗಿ ನಂತರ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾನ ಮಾಡೋದಂತಿಲ್ಲ. ದರ್ ಆರ್ ಲಾಟ್ ಆಫ್ ವರ್ಕ್ಶಾಪ್ ವಿಚ್ ಹ್ಯಾಪನ್, ಆ್ಯಕ್ಟಿಂಗ್ ರಿಲೇಟೆಡ್ ವರ್ಕ್ಶಾಪ್ಸ್. ಯು ಗೋ ದೇರ್, ಲರ್ನ್ ಡಿಫ್ರೆಂಟ್ ಥಿಂಗ್ಸ್ ಆ್ಯಂಡ್ ದೆನ್ ಯು ಎಕ್ಸ್ಪೆರಿಮೆಂಟ್ ವಿತ್ ಅಲಾಂಗ್ ವಿತ್. ಸೊ ಇದೇ ಎಮೋಷನ್ಸ್ ಹೇಳಿದ್ರಲ್ಲ, ಸೊ ಆ್ಯಕ್ಟರ್ ಒಂದು ಎಮೋಷನ್ ಪ್ರಾಕ್ಟೀಸ್ ಮಾಡಕ್ಕೆ, ಫಾರ್ ಎಕ್ಸಾಂಪಲ್ ನಾವು ಮುಂಗಾರು ಮಳೆಲ್ಲ ನೋಡಿದ್ವಿ, ಗಣೇಶ್ ಸರ್ ಅವ್ರು ಅಳೋದು ವೇನೇ ಡಿಫ್ರೆಂಟ್ ಇರುತ್ತೆ. ಅವ್ರು ಅಳೋದು ನೋಡ್ಬಿಟ್ರೆ ಇನ್ನೊಂದು 10 ಜನ ಅಳ್ತಾರೆ ಅವ್ರು ನೋಡಿ. ಸೊ ಹಾಗೆ ನಾವು ಆ ಎಮೋಷನ್ಸ್ ಹೆಂಗೆ ಪ್ರಾಕ್ಟೀಸ್ ಮಾಡಿ, ಇಟ್ ಇಸ್ ಲೈಕ್ ಡೇ ಟು ಡೇ ನೀವು ಪ್ರಾಕ್ಟೀಸ್ ಮಾಡ್ತಾರೆ, ಲೈಕ್ ಮೇ ಬಿ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಅವ್ರ ಮಿರರ್, ಈ ನಾನು ಹತ್ರ ಹೆಂಗೆ ಕಾಣಿಸ್ತೀನಿ, ಅದು ಅಳೋದ್ರಲ್ಲೂ ಅಗೇನ್ ಡಿಫ್ರೆಂಟ್ ಇದು ಇರ್ತದಲ್ಲ, ಇಂಟೆನ್ಸಿಟಿ. ನಾನು ಬರೀ ಜಸ್ಟ್ ಕಣ್ಣ ನೀರು ಬರಬೇಕು, ಇನ್ನೊಂದು ನಾನು ಫುಲ್ ಬಿಕ್ಕಸ್ ಹೇಳ್ಬೇಕು, ಲೆಟ್ಸ್ ಸೇ ಯಾರ್ದು ಡೆತ್ ಆಗೈತಿ. ಸೊ ಆಲ್ ದೀಸ್ ಎಮೋಷನ್ಸ್ ನಾನು ಆ್ಯಕ್ಟಿಂಗ್ ಸಿಕ್ಕ ಮೇಲೆ, ನನಗೆ ಯಾವುದೋ ರೋಲ್ ಸಿಕ್ಕ ಮೇಲೆ ನಾನು ಮಾಡ್ತೀನಿ ಅನ್ನೋದು ಆಬ್ವಿಯಸ್ಲಿ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಅದೇ ಥರ ನಾನು ನಗೋದು, ಆ ಒಂಥರ ವಿಶಿಯಸ್ ಸ್ಮೈಲ್,
ಇಲ್ಲ ನಾನು ಹೆವಿ ದೊಡ್ಡ ಲಾಫ್ ಬೇಕು ನನಗೆ, ಇಲ್ಲ ನಾನು ಸಿಟ್ ಮಾಡ್ತಿರೋದು, ಇಲ್ಲ ನಾನು ಹೊಡೆಯೋದು ಹೆಂಗಿರ್ತೈತಿ, ಆಲ್ ದಿಸ್ ಡಿಫ್ರೆಂಟ್ ಎಮೋಷನ್ಸ್ ಅಲ್ಲ. ಇದೇ ನಾವು ಡೇ ಟು ಡೇ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ಆರ್ ರೋಲ್ ಡಿಮಾಂಡ್ ಮಾಡಿದಾಗ ಅಗೇನ್ ಯು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ದಟ್ ಎಮೋಷನ್? ಸಿ ಫಾರ್ ಎಕ್ಸಾಂಪಲ್ ಕಥಕಲಿ ಅನ್ಕೊಂತೀನಿ, ಕೇಳ ಫಾರ್ಮ್ ಆಯ್ತಾ, ಅದ್ರಾಗ ಒಬ್ರು ಟೀಚರ್ ಬಂದಿದ್ದು ಕಲ್ಸಕ್ಕೆ ಅಂದಂಗೆ. ಅವ್ರದ್ದು ಹೆಂಗಂದ್ರೆ ಆರ್ಟ್ ನೀವು ನೋಡಿರ್ತೀರ ನಂಗೆ ಕಥಕಲಿ ಹೆಂಗಂದ್ರೆ ಹಿಂಗೆ ನಿಂತಿರ್ತಾರೆ, ಹಿಂಗೆ ನಿಂತಲ್ಲೇ ಈ ಫೇಸ್ನಾಗ ಎಲ್ಲ Expressions, ಅಲ್ಲ ಎಲ್ಲ ಪಾರ್ಟ್ ಕಣ್ಣಾಗ. ಮೂವ್ ಮಾಡ್ತಾರೆ, ಎಲ್ಲ ಪಾರ್ಟ್ ಮೂವ್ ಮಾಡ್ತಾರೆ. ಸೊ ಅವ ನನಗೆ ಒಂದು ಬೆಳಿಗ್ಗೆ ನಾವು 6 ಗಂಟೆ ಎದ್ದೇಳ್ತಿದ್ವಿ, 6 ಗಂಟೆಗೆ ಹೋದ ತಕ್ಷಣ ಫಸ್ಟ್ ಹೋಗಿ ಕುಂದ್ರಬೇಕು ತಳಗ, ಕುಂತು ಹೆಂಗಂದ್ರೆ ಹಿಂಗೆ ಕೈ ಇಟ್ಕೊಂಡು ಹಿಂಗೆ ಕುಂತ್ಕೊಂಡು ಹಿಂಗೆ ಐಬ್ರೋಸ್ ಮೂವ್ ಮಾಡ್ಬೇಕು, ಕಿವಿ ಮೂವ್ ಮಾಡ್ಬೇಕು, ಇದು ಈ ಪಾರ್ಟ್ ಮೂವ್ ಮಾಡ್ಬೇಕು, ಈ ಪಾರ್ಟ್ ಮಾಡ್ಬೇಕು. ಯಾಕಂದ್ರೆ ಆ ಫಾರ್ಮ್ನಾಗ ಪ್ರತಿಯೊಂದು ಮೂವ್ ಆಗುತ್ತೆ ನಂಗೆ, ಬಿಕಾಸ್ ಇಟ್ಸ್ ಜಸ್ಟ್ ಅ ಫೇಸ್ ವಿಚ್ ಇಸ್ ಟೆಲ್ಲಿಂಗ್ ದ ಹೋಲ್ ಸ್ಟೋರಿ. ಸೊ ದೀಸ್ ಆರ್ ದ ಪ್ರಾಕ್ಟೀಸಸ್ ವಿಚ್ ವುಡ್ ಹೆಲ್ಪ್ ಅಸ್ ಟು ಕೀಪ್ ಅವರ್ ಲೈಕ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಟು ಮೂವ್. ಅಂದರೆ ಇವು ಅದಾವ ಆಯ್ತಾ. ನಾನು ಈ ಫಾರ್ ಎಕ್ಸಾಂಪಲ್ ಎವ್ರಿ ಡೇ ನಾನು ಪ್ರಾಕ್ಟೀಸ್ ಮಾಡ್ತೀನ ಅಂದ್ರೆ ಇಲ್ಲ ಆಯಿತಾ. ಐ ನೋ ದ ಟೆಕ್ನಿಕ್ಸ್. ಆ್ಯಂಡ್ ಆಲ್ಸೋ ನೀವು ಫಾರ್ ಎಕ್ಸಾಂಪಲ್ ಅಂದರೆ ಈಗ ಬಿಕ್ಕಿಶ್ ಹೇಳ್ಬೇಕಾ ಇಲ್ಲ ಸ್ಮಾಲ್ ಅನ್ಬೇಕು, ಅದು ಡಿಪೆಂಡ್ಸ್ ಆನ್ ದ ಸೀನ್. ನಾನು ಯಾವಾಗಲೇ ಹೇಳಿದೆ ಇಂಟ್ಯೂಷನ್ ಅಂತ ಹೇಳಿ. ಸೊ ಹೆಂಗಾಗುತ್ತೆ ಅಂದ್ರೆ ಒಂದು ಸೀನ್ ಪೇಪರ್ ಕೊಟ್ಟರೆ ಅಂತ ತಿಳ್ಕೊಂಡು ನಂಗೆ, ಇವಾಗ ನಾನು ಅದೇ ಸೀನ್ ನಾನು ಬಿಕ್ಕಿಶು ಆಡ್ಬೋದು, ಸ್ಲೋನು ಆಡ್ಬೋದು. ಬಟ್ the story, the guy who has written the story or who is directing the film will decide, okay, what is this scene about? ಅವ್ನು ಬಿಕ್ಕಿಶ್ ಹೇಳ್ತಾನ ಇಲ್ಲ ನಾನು ಹೆಂಗಂದ್ರೆ ಒಂದು ಗ್ಯಾಸ್ ಇದ್ದಂಗೆ ನಂದಂಗೆ ಏನಂತಾರಲ್ಲ, ಕಂಟ್ರೋಲ್ ನಾಬ್ ಇದ್ದಂಗೆ ನಾನು ಅಂದಂಗೆ. ಅವ ಜೋರೊಳಂದ್ರೆ ಅಳ್ತೀನಿ, ನಾನು ಕಂಟ್ರೋಲ್ ಮಾಡೋ ಅವನ ಜೋರೊಳಂದ್ರೆ ಅಳ್ತೀನಿ, ಕಡಿಮೆ ಮಾಡಂದ್ರೆ ಅಳ್ತೀನಿ. ಬಟ್ ಆಲ್ಸೋ ನಾನು ಫಾರ್ ಎಕ್ಸಾಂಪಲ್ ಒಂದು ಸೀನ್ ಪೇಪರ್ ಕೊಟ್ಟರೆ ಅಂತಿಕೋ, ಐ ವಿಲ್ ಗೋ ವಿತ್ ಮೈ ಓನ್ ಇಂಟ್ಯೂಷನ್ ಫಸ್ಟ್. ಸರ್ ನಾ ಈ ಸೀನ್ನ ಹಿಂಗೆ ನೋಡತ್ತೀನಿ, ನಾನು ನಿಮ್ಮೊಂದು ಮಾಡಿ ತೋರಿಸ್, ನಾನು ಯೂಶ್ವಲಿ ಹೆಂಗೆ ಪರ್ಫಾರ್ಮ್ ಮಾಡ್ತೀನಿ ಅಂದರೆ, ನಾನು ಒಂದು ಸೀನ್ ಕೊಟ್ಟರೆ ಅಂತಿಕೋ ಅಂದಾಗ ನಾನು ಓದ್ತೀನಿ, ನನ್ನೊಂದು ಇಂಟ್ಯೂಷನ್ ಬರುತ್ತೆ, ನಾನೊಂದು ರಫ್ ಮಾಡ್ಕೊತೀನಿ, ಒಂದು ರಫ್ ಮಾಡ್ಕೊಂಡಿದ್ದ ಸರ್ ನಾನೊಂದು ಪ್ರಿಪೇರ್ ಆಗಿ ಬಂದೀನಿ, ನಿಮಗೆ ತೋರಿಸಿ ನಾನು ಇದು ಹಿಂಗೆ ಸೀನ್ ಮಾಡ್ತೀನಿ ಅಂತೇಳಿ, ನಿಮಗೇನು ಚೇಂಜಸ್ ಬೇಕಲ್ಲ, ನೀವು ಹೆಂಗೆ ವಿಜುವಲೈಸ್ ಮಾಡಿರಲ್ಲ ಅದ್ರ ತಕ್ಕಂಗೆ ನಾವು ಅಡಾಪ್ಟ್ ಮಾಡ್ಕೊಂಡು ಅಂತ ಹೇಳ್ತೀನಿ. ಕರೆಕ್ಟ್. ಸೊ ನಾನು ಮಾಡ್ತೀನಿ, ಅವ್ರು ಓಕೆ ಇದನ್ನ ಓಕೆ ಇದು ಚೆನ್ನಾಗೈತಿ, ಬಟ್ ಇದನ್ನ ನೀವು ಸ್ವಲ್ಪ ಇಲ್ಲಿ ಚೇಂಜ್ ಮಾಡ್ಬೋದು ಅಂತ ಹೇಳ್ತಾರೆ. ಆ್ಯಂಡ್ ವಿ ವರ್ಕ್ ಆನ್ ಅಕಾರ್ಡಿಂಗ್ ಟು ದ್ಯಾಟ್. ಇನ್ನೊಂದು ಕ್ವಶನ್ ಏನಂದ್ರೆ, ಬಿಕಾಸ್ ಐ ನೋ ಸಮ್ಮನ್ ಹೂ ಹಸ್ ಗಾನ್ ಟು ಡ್ರಾಮಾ ಸ್ಕೂಲ್, the way you act in a drama school on stage for drama is ತುಂಬಾ ಡಿಫ್ರೆಂಟ್ ಇರುತ್ತೆ. ಫಿಲ್ಮ್ ಆ್ಯಕ್ಟಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾಗೂ ಸ್ಟೇಜ್ ಆ್ಯಕ್ಟಿಂಗು ತುಂಬ ಡಿಫರೆನ್ಸ್ ಇರುತ್ತೆ. ದ ವೇ ಯು ಥ್ರೋ ಯೋರ್ ಡೈಲಾಗ್ಸ್, ಹೌ ಡು ಯು ಇಂಟ್ರಾಕ್ಟ್ ವಿತ್ ಅದರ್ ಕ್ಯಾರೆಕ್ಟರ್ಸ್, ಎಲ್ಲ ತುಂಬ ಡಿಫರೆನ್ಸ್ ಇರುತ್ತೆ. ಸೊ ನೀವು ಡ್ರಾಮಾ ಸ್ಕೂಲಿಂದ ಹೊರಗಡೆ ಬಂದ ತಕ್ಷಣ ಸಡನ್ನಾಗಿ ಯಾವುದೋ ಒಂದು ಆಡಿಷನಿಗೆ ಹೋಗ್ತೀರಾ, ಅಲ್ಲಿ ನಿಮ್ಗೆ ಡಿಫಿಕಲ್ಟ್ ಅನ್ಸಲ್ವಾ? ಅದೇ ಹೇಳ್ತೀನಲ್ಲ ನಾನು, we have to once again adapt to screen acting. Exactly. From difference ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಡೂಯಿಂಗ್ ಅ ಥಿಯೇಟರ್ ಆ್ಯಕ್ಟಿಂಗ್ ಅಲ್ಲ, like consider you are standing on stage and there is like some 20 rows out there in front of the audience. 20th row ದವನಿಗೂ ನಿನ್ನ ಎಕ್ಸ್ಪ್ರೆಷನ್ ಕಾಣಬೇಕು. ಸೊ your eyebrows gonna move bigger than what you show it in camera. Yes, correct. You have to throw your voice loud such that it reaches that guy. Your action should be somewhat big such that it conveys the whole thing. ಇಲ್ಲಿ ಎಲ್ಲಿ ಕ್ಲೋಸ್ ಅಪ್ ಇಲ್ಲಲ್ಲ, ಇಟ್ ಇಸ್ ಜಸ್ಟ್ ಲೈಕ್ ಯು ಗೋ ಒನ್ ವೇ ಔಟ್ ಅಲ್ಲ ಅಂದಂಗೆ. ಬಟ್ ವೆನ್ ಇಟ್ ಕಮ್ಸ್ ಟು ಕ್ಯಾಮ್ರಾ ಅಲ್ಲ, ಕ್ಯಾಮ್ರಾದ ಏನು ಸ್ಪೆಸಿಫಿಕ್ ಅಂದ್ರೆ ನೀವು ಒಂದು ಬ್ಲಿಂಕ್ ಮಾಡಿದ್ರು ಅದು ಕ್ಯಾಪ್ಚರ್ ಮಾಡ್ಬಿಡುತ್ತೆ. ಸೊ ಐ ಹ್ಯಾವ್ ಟು ಒನ್ಸ್ ಅಗೇನ್ ಅಡ್ಯಾಪ್ಟ್. ನಿಂಗೆ ಥಿಯೇಟರ್ ಮಾಡಿ ಆಮೇಲೆ ನಿಮಗೆ ಆ್ಯಕ್ಟಿಂಗ್ ಇದಕ್ಕೆ ಸಿನಿಮಾ ಬರೋಕಂತಿರಲ್ಲ ಅಂದಂಗೆ, ಆ್ಯಕ್ಟಿಂಗ್ ಗೊತ್ತೈತೆ ನಿಮ್ಗೆ, ಆ್ಯಕ್ಟಿಂಗ್ ಗೊತ್ತಿಲ್ಲ ಅನ್ನತ್ತಿಲ್ಲ, ಆ್ಯಕ್ಟಿಂಗ್ ಪರ್ಫೆಕ್ಟ್ಲಿ ಬರುತ್ತೆ ನಿಮಗೆ ಅಂದಂಗೆ. ನೀವೇನು ಮಾಡ್ರಿ ಅಂದ್ರೆ ಒಂದು ಕ್ಯಾಮ್ರಾ ಇಟ್ಕೋರಿ, ಕ್ಯಾಮ್ರಾ ಇಟ್ಕೊಂಡು ಅದೇ ಆ್ಯಕ್ಟಿಂಗ್ ಮಾಡಿ ನೋಡ್ರಿ ಅಂದಾಗ ನಿಮ್ಗೆ ಅನ್ಸುತ್ತೆ ಅಂದಂಗೆ ಈ ಆ್ಯಂಡ್ ನೀವು ಆಡಿಷನ್ ಹೋದ್ರೆ ಅಂತಿಕೋ, ಅಲ್ಲಿ ಹೋಗಿ ನೀವು ಥಿಯೇಟರ್ ಆ್ಯಕ್ಟಿಂಗ್ ಮಾಡಿದ್ರೆ ಈಸಿ ಕಂಡು ಹಿಡಿದ್ಬಿಡ್ತಾರೆ ಅಂದಂಗೆ. ಓ ನೀವು ನಾಟಕ ಮಾಡ್ತೀರೇನ್ರಿ, ನಾನು ನಾಟಕ ಮಾಡಿ ಬಂದಿರೇನ್ರಿ ಅಂತ. ಇಂಟೆನ್ಸಿಟಿ ಜಾಸ್ತಿ ತಪ್ಪನತಿಲ್ಲ, ನಾನು ಆ್ಯಕ್ಟಿಂಗ್ ತಪ್ಪನತಿಲ್ಲ. ಯು ಹ್ಯಾವ್ ಟು ಅಡ್ಯಾಪ್ಟ್ ಟು ಒನ್ಸ್ ಅಗೇನ್ ಸ್ಕ್ರೀನ್ ಆ್ಯಕ್ಟಿಂಗ್. ಸ್ಕ್ರೀನ್ ಈಸ್ ಒನ್ಸ್ ಅಗೇನ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಟ್ ಏನಂತಾರಲ್ಲ, ಅದೇ ಹೇಳ್ದಂಗೆ ನಾನು ನಿನ್ಗೆ ಅವಾಗ ನಾನು ಥಿಯೇಟರ್ನಾಗ ಒಂದ್ಸಲ ಹಿಂಗೆ ಕೈ ಮಾಡಿ ಹಿಂಗೆ ಹೋಗ್ಬಿಟ್ರೆ ಮುಗೀತು ಅಂದಂಗೆ. ಹಿಂಗೆ ಕೈ ಮಾಡಿದ್ನಿ ಅಂದ್ರೆ ಇದ್ರ ನೆನ್ಪಿಟ್ಕೋಬೇಕು ನಾನು ಅಂದಂಗೆ, ನೆಕ್ಸ್ಟ್ ಟೇಕ್ನಾಗೂ ನಾನು ಇಲ್ಲೇ ಇರ್ಬೇಕು ಕೈ ಅನ್ನೋದು. ಸೊ ದೀಸ್ ಆರ್ ಆಲ್ ದ ಟೆಕ್ನಿಕ್ಸ್ ಯು ನೀಡ್ ಟು ಅಡಾಪ್ಟ್. ಆ್ಯಂಡ್ ಆಲ್ಸೋ ಅಂದ ಐ ಲೈನ್ ಆಯಿತು, ಇವಾಗ ನಾನು ಹೆಂಗಿರುತ್ತೆ ಗೊತ್ತಾ, ನನಗೆ ನಾನು ಕ್ಲೋಸಪ್ ತೆಗಿತೀರ ಅಂತಿಕೋ ಎದುರು ಆ್ಯಕ್ಟ್ ಇರೋದಿಲ್ಲ ನನಗೆ ಅಂದಂಗೆ. ಓಕೆ, ದ ಕ್ಯಾಮ್ರಾ ಇಸ್ ಹಿಯರ್, ದ ಅಪೋಸಿಟ್ ಆಕ್ಟರ್ ವಿಲ್ ನಾಟ್ ಬಿ ದಿ ಹಿಯರ್. ಲೈಕ್ ಐ ಆಮ್ ಟಾಕಿಂಗ್ ಟು ಆ್ಯಕ್ಚುಲಿ ಕ್ಯಾಮ್ರಾ, ಇಲ್ಲ ಕ್ಯಾಮ್ರಾದೊಂದು ಎಂಡ್ ನೋಡ್ತಿರ್ತೀನಿ ಅಂದಂಗೆ, ಇದು ನೋಡಿ ಮಾತಾಡ್ತಿರ್ತೀನಿ ಅಂದಂಗೆ. ಸೊ ಯು ಹ್ಯಾವ್ ಇಮ್ಯಾಜಿನ್ ನಾನು ಹೇಳ್ದಂಗೆ ಯು ಹ್ಯಾವ್ ಟು ಅಡಾಪ್ಟ್ ಅಂದಂಗೆ. ಅಲ್ಲಿ ನಿಮ್ಗೆ ಥಿಯೇಟರ್ನಾಗ ಹೆಂಗಂದ್ರೆ ಒಬ್ಬ ಅಪೋಸಿಟ್ ಆಕ್ಟರ್ ಇರ್ತಾನೆ ಅಂದಂಗೆ, ಯು ಗೆಟ್ ದಟ್ ಫೀಲ್. ಕರೆಕ್ಟ್. ಅದನ್ನು ಈಸಿ ಅನ್ನತ್ತಿಲ್ಲ, ಇದನ್ನು ಈಸಿ ಅನ್ನತ್ತಿಲ್ಲ. each form has their own difficulties and you have to adapt to that ಅಷ್ಟೇ. ಸೊ ಸಮಥಿಂಗ್ ಲೈಕ್ ಆಸ್ ಅನ್ ಆಕ್ಟರ್ ಯು ಶುಡ್ ಬಿ ರೆಡಿ ಫಾರ್ ಬೋತ್. ಸ್ಟಾರ್ಟಿಂಗ್ ನೀವು ಸ್ಟೇಜ್ ಆ್ಯಕ್ಟಿಂಗಿಗೂ ರೆಡಿ ಇರಬೇಕು, ಈ ಕಡೆ
ಫಿಲ್ಮಿಗೆ ಬಂದ್ರೂ ಯು ಶುಡ್ ಬಿ ರೆಡಿ ಟು ಡೂ ದಟ್. ಅದೇ ಅಂತೀನಲ್ಲ, ನಾನು ಯಾರನ್ನ ಈಗ ಥಿಯೇಟರ್ ಮಾಡಿರ್ತಾರಲ್ಲ, ಅವ್ರಿಗೆ ನಾ ಅದೇ ಹೇಳೋದು, ನನ್ನ ಅಡ್ವೈಸ್ ವುಡ್ ಬಿ ಲೈಕ್, ಪುಟ್ ಅ ಕ್ಯಾಮ್ರಾ ಇನ್ ಫ್ರಂಟ್ ಆಫ್ ಯು, ಅಡಾಪ್ಟ್ ಟು ದಟ್, ಸಿ ಯೋರ್ ಸೆಲ್ಫ್ ಹೌ ಯು ಆರ್ ಆ್ಯಕ್ಟಿಂಗ್ ಅಂತ ಹೇಳಿ. ಆ್ಯಂಡ್ ಅದೇ ಥಿಯೇಟರ್ ಮಾಡಿದ್ರೆ ಯಾರಿಗೂ ಆ್ಯಕ್ಟಿಂಗ್ ಬರೋಂಗಿಲ್ಲ, ಎಲ್ಲರಿಗೂ ಆ್ಯಕ್ಟಿಂಗ್ ಬರುತ್ತೆ ನಂಗೆ. ನೀವು ನಾನಂತ ನಿಮ್ಮ ಕಾನ್ಫಿಡೆನ್ಸ್ ಮ್ಯಾಗೆ ಹೆಂಗೆ ಹೇಟ್ ಬೀಳುತ್ತಂದ್ರೆ, ನೀವು ಸದ್ದ ಅವ್ರು ಕರ್ಕೊಂಡ್ರಿ ನಿಮ್ಮನ್ನ ಆ ಪಾರ್ಟಿ ಕರ್ಕೊಂಡ್ರು, ಇದು ಶೂಟಿಂಗ್ ಸ್ಪಾಟಿಗೆ ಹೋದಾಗ ಆ್ಯಕ್ಷನ್ ಅಂದ ತಕ್ಷಣ ಎಲ್ಲಿ ಹೋಗಿರುವ ಅನ್ನಂತಿಗೋರು ಅಂದಂಗೆ, ತಪ್ಪು ಮಾಡಿಲ್ಲ ಅವ, ಆ್ಯಕ್ಟಿಂಗ್ ಕರೆಕ್ಟೇ ಮಾಡ್ಯಾನ ಅಂದಂಗೆ. ಬಟ್ ಏನು ಅದು ಸಿನಿಮಾಗೆ ಅಡಾಪ್ಟ್ ಆಗಲ್ಲ. ಅವಾಗ ಏನಂತ ಅಂದ್ರೆ ಡೈರೆಕ್ಟರ್ ಏನಂತಾರೆ, ಒನ್ ಮೋರ್ ಅಂತ ನನ್ನ ಒನ್ ಮೋರ್ ಅಂತ ಎಷ್ಟಲ್ಲಿ ಅಂತಾರಲ್ಲ, ಅಷ್ಟು ಸರಿ ಕಾನ್ಫಿಡೆನ್ಸ್ ಲೆವೆಲ್ ಟಕ್ 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 ಅಂತ ಬೆಳ್ಕೊಂತ ಹೋಗುತ್ತೆ. ಕರೆಕ್ಟ್. ನಿಮಗೆ ಡೌಟ್ ಬರುತ್ತಾನೆ, ಆ್ಯಕ್ಟಿಂಗ್ ಬರುತ್ತಾನೆ ಅಂತೇಳಿ. ಆ ಪರಿಸ್ಥಿತಿ ಬರಬಾರ್ದು ಯಾರಿಗೂ. ಮುಂಚೆನೇ ಮನ್ಯಾಗ ಕುಂತು, ಅದಕ್ಕೆ ಇವಾಗೆಲ್ಲ ಏನಂತಾರಲ್ಲ, ಸಿನ್ಸ್ ಟೈಮ್ ಇಸ್ ಮನಿ ಅನ್ನತ್ತೆ ನನ್ನ ಮೂವಿ ಒಳಗೆ. ಇವಾಗೆಲ್ಲ ಏನು ಮಾಡ್ತಾರೆ ಅಂದ್ರೆ, ಮೂವಿ ಇನ್ನೊಂದು ತಿಂಗಳ ಸ್ಟಾರ್ಟ್ ಆಗುತ್ತೆ ಅಂದ್ರೆ ರಿಹರ್ಸಲ್ಸ್ ಅಂತ ಮಾಡ್ತಾರೆ ಅಂದ್ರೆ, ವೇರ್ ದೇ ಅಡಾಪ್ಟ್ ದ ಆ್ಯಕ್ಟರ್ ಟು ದ ಲೆವೆಲ್ ಆಫ್ ಆ್ಯಕ್ಟಿಂಗ್ ದೇ ವಾಂಟ್, ಆರ್ ದ ಲೆವೆಲ್ ಆಫ್ atmosphere they are looking for. They'll adapt the actors according to that and then they go on the floor. ಯಾಕಂದ್ರೆ ಫ್ಲೋರ್ ಮ್ಯಾಗ ಹೋದ್ಮೇಲೆ ಇದಿಲ್ಲ ಅಂದಂಗೆ ಮೀಟರ್ ಓಡ್ತಿರುತ್ತೆ. ಸೊ ಈಗ ಅಲ್ಲಿ ಬೇರೆ ಮಾತು. ಸೊ ಬಟ್ ದಿಸ್ ಇಸ್ ಮೊದಲು 90s ಆರ್ ಲೈಕ್ ಈಗ ಎಷ್ಟೊಂದು ಜನ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಯಾರು ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್, ಅಟ್ಲೀಸ್ಟ್ ಕರ್ನಾಟಕನ ತೊಗೊಳ್ಳೋಣ ಫಸ್ಟಿಗೆ. ಸೊ ಯಾರೋ ಒಬ್ಬ ಹೊಸ ಆ್ಯಕ್ಟರ್ ಬೆಂಗಳೂರಿಗೆ ಬಂದಾರ ಅಂತಂದರೆ ಅವ್ರ ಮೇನ್ ಜಾಬ್ ಏನಿರ್ತಿತ್ತು ಅಂದರೆ, ಬಿಕಾಸ್ ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾ ಅದೆಲ್ಲ ಇಲ್ಲ, ನಾವು ಗಾಂಧಿನಗರ ಹೋಗೋದು, ಅಲ್ಲಿ ನೋಡೋದು ಎಲ್ಲ ಆಡಿಷನ್ ನಡೆಯತ್ತೈತೆ ಅಂತೇಳಿ, ಆ್ಯಂಡ್ ದೆನ್ ದೇ ವಿಲ್ ಗೋ ಆ್ಯಂಡ್ ಸರ್ಚ್, ಇಲ್ಲೇನು ಚಾನ್ಸ್ ಐತಾ ಅಂತೇಳಿ. ಬಟ್ ಕಮಿಂಗ್ ಟು ಟುಡೇ ಸೋಷಿಯಲ್ ಮೀಡಿಯಾದಲ್ಲ, ಬಿಕಾಸ್ ನನ್ನ ಟ್ಯಾಲೆಂಟ್ ಶೋಕೇಸ್ ಮಾಡೋಕ್ಕೆ ಭಾಳ ಪ್ಲಾಟ್ಫಾರ್ಮ್ಸ್ ಅದ ಆ್ಯಕ್ಚುಲಿ ನನ್ನ ಹತ್ರ. ಸೊ ಆ್ಯಸ್ ಆಫ್ ನೌ ಟುಡೇ ಫಾರ್ ಯು, ಬಿಕಾಸ್ ನನಗೆ ಗೊತ್ತು ಆ್ಯಸ್ ಅ ಎಂಪ್ಲಾಯಿ ಫ್ರಮ್ ಕಾರ್ಪೊರೇಟ್ ವರ್ಲ್ಡ್, ನಾನು ಡೇ ಟು ಡೇ ರೂಟೀನ್ ಹೆಂಗಿರ್ತವೆ, ಮಾರ್ನಿಂಗ್ ಐ ವಿಲ್ ವೇಕಪ್, ನನಗೆ ಗೊತ್ತು ಇಷ್ಟೇ ಕ್ಯಾಬ್ ಬರುತ್ತೆ, ಆಫೀಸ್ ಹೋಗಬೇಕು, ದೆನ್ ಕಮ್ ಬ್ಯಾಕ್, ದೆನ್ ವೀಕೆಂಡ್ ಸಮ್ ಪ್ಲಾನ್ಸ್. ಬಟ್ ಬೀಂಗ್ ಆ್ಯನ್ ಆ್ಯಕ್ಟರ್ ಆಬ್ವಿಯಸ್ಲಿ ಇಟ್ಸ್ ನಾಟ್ ಲೈಕ್ ಓಕೆ ನಾವು ಬೆಳಿಗ್ಗೆ ಎತ್ಕೊಂಡು ನನಗೆ ಯಾರು ಆ್ಯಕ್ಟಿಂಗ್ ಜಾಬ್ ಕೊಡ್ತಾರೆ ಅಂತಲ್ಲ. ಸೊ ಏನಿರುತ್ತೆ ಬೆಳಿಗ್ಗೆದು ಆ ಮೋಟಿವೇಶನ್ ಬೇಕಲ್ಲ, ಏನೊಂದು ಬೆಳಿಗ್ಗೆ ಹೇಳೋಕ್ಕೆ. ಅವ್ರು ಎದ್ದ ಮೇಲೆ ಲೈಕ್ ಇಫ್ ಯು ಡೋಂಟ್ ಲೆಟ್ಸ್ ಎನಿ ಜಾಬ್, ನಾ ಎಲ್ಲಿ ಹೋಗಿ ಏನು ನೋಡ್ತೀರಾ, ಬಿಕಾಸ್ ಯಾರೋ ಒಬ್ಬ ಏನು ನೆಟ್ವರ್ಕಿಂಗ್ ಮ್ಯಾಟ್ರ್ ಆಗುತ್ತಾ, ಇಲ್ಲ ಈಗೂ ಅದೇ ಥರ ಗಾಂಧಿನಗರ ಹೋಗ್ಬಿಟ್ಟು ಎಲ್ಲಾಗೈತೆ ನೋಡುತ್ತಾ, ಲೈಕ್ ಹೌ ದಿಸ್ ವರ್ಕ್ಸ್. 90s ಕಂಪೇರ್ ಮಾಡಿದ್ರೆ ಇವಾಗ ಗಾಂಧಿನಗರದಾಗ ಒಂದು ಇನ್ನೊಂದು 2-3 ಆಫೀಸ್ ಉಳಿದ, ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ದೇರ್ ಆರ್ ಸಮ್ ಆಫೀಸಸ್ ಲೈಕ್ PRK, ಪುನೀತ್ ರಾಜ್ಕುಮಾರ್ದು, ಜಯಣ್ಣ ಕಂಬೈನ್ಸ್ ಅಂತ ಆಫೀಸ್ಗಳು ಇನ್ನೂ ಅಲ್ಲೇ ಅದಾವು. ಬಟ್ the industry has spread out very much, ಆಯ್ತಾ. ಸೊ I'll tell you, like if someone ಆ್ಯಕ್ಟಿಂಗ್ ಟ್ರೈನ್ ಆಗ್ಯಾರ, ಥಿಯೇಟರ್ ಬರುತ್ತಾ, ಕ್ಯಾಮ್ರಾ ಆ್ಯಕ್ಟಿಂಗು ಬರುತ್ತಾ, ಬೆಂಗಳೂರಿಗೆ ಬಂದರು, ಏನು ಮಾಡಬೇಕು ಅಂತ ಕೇಳಿದ್ರೆ ನಾನಂತೀನಿ ಅಂದ್ರೆ, ಫಸ್ಟು ಇಲ್ಲಿ ಯಾರನ್ನೊಬ್ರು ಇದ್ದೇ ಇರ್ತಾರೆ ಫ್ರೆಂಡ್ಸ್, ಆ್ಯಕ್ಟಿಂಗ್ ಮುಂಚೆ ಮಾಡೋದು ಅಷ್ಟಂತೂ ಇದ್ದೇ ಇರ್ತದೆ ನಂಗೆ. ಸೊ ಅವ್ರು ಎಲ್ಲರೂ ಇವಾಗ ಆ್ಯಕ್ಟಿಂಗ್ ಇರೋರು ಏನಂದ್ರೆ, ಯಾರೊಂದು ವಾಟ್ಸಪ್ ಗ್ರೂಪ್ನಾಗ ಜಾಯ್ನ್ ಆಗಿರ್ತಾರೆ ನಂಗೆ. ಈಗ ಅದೇ ಸೋಷಿಯಲ್ ಮೀಡಿಯಾ ಹೇಳ್ದಂಗೆ ವಾಟ್ಸಪ್ ಗ್ರೂಪ್ಗಳು ಇರ್ತಾವೆ, ಇನ್ಸ್ಟಾಗ್ರಾಮ್ದಾಗ ಕಾಸ್ಟಿಂಗ್ ಕಾಲ್ ಪೇಜ್ಗಳು ಇರ್ತಾವೆ ಅಂದಂಗೆ. ಅವನ್ನೆಲ್ಲ ಹೆಂಗಾರು ಮಾಡಿ ಅವ್ರನ್ನ ಜಾಯ್ನ್ ಆಗ್ರಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಅಂದಂಗೆ. ಸೊ ಅಲ್ಲೇನಂದ್ರೆ ಅಲ್ಲಿ ಕಾಸ್ಟಿಂಗ್ ಕಾಲ್ ಬರ್ತಿರ್ತಾವೆ ಅಂದಂಗೆ, ನಾವು ಹಿಂಗೆ ವಿ ಆರ್ ಲುಕಿಂಗ್ ಫಾರ್ ಲೈಕ್ ಆ್ಯಕ್ಟರ್ ಫ್ರಮ್ ದಿಸ್ ಟು ದಿಸ್ ಏಜ್ ಅಂತೇಳಿ. ಅವು ನಾನು 3 years ಬ್ಯಾಕ್ when I started full time ಅಲ್ಲ, I joined these groups. ಅಲ್ಲಿ ಯಾವುದೇ ಪೋಸ್ಟರ್ ಬರಲಿ, I used to go to that. I used to never check the authenticity of the poster or like the project it is. ಇಲ್ಲ, and everyone has to do the same thing. You have, and initially it is like a practice also. ನೀವು ಈಗ ಆಡಿಷನ್ಗೆ ದೊಡ್ಡ ಫಿಲ್ಮಿಗೆ ಒಮ್ಮೆಲೆ ಆಡಿಷನ್ ಹೋದ್ರೆ ಅಂತೀವಿ, ಅಲ್ಲೋಗಿ ಅವೆಬೆ ಮಾಡ್ಬಿಟ್ರೆ ಒಂಥರ ಇದಿರುತ್ತೆ ನಂಗೆ, ಇಂಥ ಸಣ್ಣ ಆಡಿಷನ್ಗೆ ಹೋರಿ ಅಂದಂಗೆ. ಅಲ್ಲಿ ಅಂತಾರಲ್ಲ, ಒಂದು 4 ಜನ ಕುಂತಾಗ ಒಂದು ಕ್ಯಾಮ್ರಾ ಇಟ್ ಮಾಡಂದಾಗ ಒಂದು ಆನ್ಸೈಟಿ ಇರುತ್ತೆ ನಂಗೆ. ಆ್ಯಸ್ ಯು ಪಾಸ್ ಥ್ರೂ ಎವ್ರಿ ಆಡಿಷನ್ ಅಲ್ಲ, ಯು ಲೈಕ್ ಡಿಫೀಟ್ ದಟ್ ಆನ್ಸೈಟಿ ಆ್ಯಂಡ್ ಗೆಟ್ ದಟ್ ಕಾನ್ಫಿಡೆನ್ಸ್ ಟು ಪರ್ಫಾರ್ಮ್. ಯಾರೇ ಇರಲಿ ನಾನು ಮಾಡ್ತೀನಿ, ಅದು ಆನ್ಸೈಟಿ ಹೋಗ್ಬಿಡುತ್ತೆ ನಂಗೆ. ಸೊ ಯು ಗೋ ಟು ಎವ್ರಿ ಆಡಿಷನ್ ಔಟ್ ದೇರ್ ಇನ್ ದ ಇನಿಷಿಯಲಿ, ಆಯಿತಾ, ಆ್ಯಂಡ್ ವಾಟ್ ಹ್ಯಾಪನ್ಸ್ ಇಸ್ ಲೈಕ್ ಆ್ಯಸ್ ಯು ಗೋ ಥ್ರೂ ಅಲ್ಲ, ಯು ವಿಲ್ ಡಿಫೀಟ್ ದಟ್ ಆನ್ಸೈಟಿ ಆ್ಯಂಡ್ ಆಲ್ಸೋ ವಿಲ್ ಅಂಡರ್ಸ್ಟ್ಯಾಂಡ್ ವಿಚ್ ಆರ್ ದ ಅಥೆಂಟಿಕ್ ಪ್ರಾಜೆಕ್ಟ್ಸ್, ವಿತ್ ಆರ್ ಲೈಕ್ ಇವ್ರು ಆ್ಯಕ್ಚುಲಿ ಮೂವಿ ಮಾಡ್ತಾರಾ ಅಂತಲೇ ಗೊತ್ತಾಗ್ಬಿಡುತ್ತೆ. ಸೀನ್ ಕೊಟ್ಟಿರೋ ಇನ್ನೊಂದು ಹೆಂಗಂದ್ರೆ, ಹೋದ ತಕ್ಷಣ ನಿಮ್ಗೇನು ಬರ್ತದೆ ಮಾಡ್ರಿ ಅಂದ್ಬಿಡ್ತಾರೆ. ನಾವು ನವೇಡೇಸ್ ಇಟ್ಸ್ ಅ ಟರ್ನ್ ಆಫ್ ಫಾರ್ ಮೀ, ಲೈಕ್ ಬಿಕಾಸ್ ಐ ಸ್ಪೆಂಡ್ ಸಮ್ ಟೈಮ್ ಆ್ಯಂಡ್ ಐ ವರ್ಕ್ಡ್ ಅಲ್ಲ, ಇಟ್ಸ್ ಅ ಟರ್ನ್ ಆಫ್ ಫಾರ್ ಮೀ. ಬಟ್ ಸಮ್ವನ್ ಲೈಕ್ ಇಫ್ ದೇ ಗಿವ್ ಅ ಸೀನ್ ಪೇಪರ್, ಇದು ನಮ್ಮ ಮೂವಿ ಸೀನ್ ಪೇಪರು, ಈ ಕ್ಯಾರೆಕ್ಟರ್ ನೀವು ಈ ಡೈಲಾಗ್ ನೋಡ್ಕೊರಿ, ನಾನು ಅಪೋಸಿಟ್ ಕ್ಯಾರೆಕ್ಟರ್ ನಾವು ಕ್ಯಾಮ್ರಾ ಹಿಂದೆ ಕೊಡ್ತೀವಿ, ನೀ ಆ ಸೀನ್ ಮಾಡಿರಿ ಅಂತ. ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಇರ್ತದೆ ಗೊತ್ತು. ಆ ಆಡಿಷನ್ ರೆಸ್ಪೆಕ್ಟೇ ಬೇರೆ ಅಂದಂಗೆ. ನಿಮ್ಗೆ ಯಾವ ಥರ ಹಂಗೆ ವಿಯರ್ಡ್ ಆಡಿಷನ್ ಯಾವ ಥರ ಆಗೈತಾ? ಆಗ್ಯಾವ ಭಾಳ ವಿಯರ್ಡ್ ಅಂದರೆ ಒಂದ್ಸಲ ನನಗೆ ಹೆದರಿಕೆ ಬಂದಿದ್ದು ಯಾವುದಂದ್ರೆ, ಒಂದು ಯಾವುದೋ ಹಿಂಗೆ ಇದು ಐ ಥಿಂಕ್ 2 years ಬ್ಯಾಕು ಒಂದು ಯಾವುದೋ ಹಿಂಗೆ ಆಡಿಷನ್ ಬಂದಿದ್ದು ಗ್ರೂಪ್ನಾಗ. ನಾನು ಹಿಂಗೆ ಮೆಸೇಜ್ ಮಾಡಿದೆ ಹಿಂಗೆ, ಸರ್ ಅಂತ
I'm actor based in Bangalore. Like I saw your like acting requirements and I'm interested in it. These are my profile and this is my show reel ಅಂತ ಕಳಿಸಿದ ನನಗೆ. ಹಂಗೆ ನಾನು ಒಂದು ಅಡ್ರೆಸ್ ಕಳಿಸಿ ಇಲ್ಲಿ ಬನ್ನಿ ಆಡಿಷನ್ ತೊಗೊತೀನಿ. ನಾನು ಇರೋದು ನಾಗರಬಾವಿ. ಆಲ್ರೆಡಿ ಇಟ್ಸ್ ಒನ್ ಎಂಡ್ ಆಫ್ ದ ಲೈಕ್ ಬ್ಯಾಂಗ್ಳೂರ್. ಅಲ್ಲಿಂದ ಸುಂಕದ ಕಟ್ಟೆ ಅಂದರೆ ಇಟ್ಸ್ ಲೈಕ್ ಬೇರೆ ರೂರಲ್, ಅದು ಬೆಂಗಳೂರು ರೂರಲ್. ಅಲ್ಲಿ ನನ್ನ ಕಡೆಯಿಂದ ಮತ್ತೊಂದು 25 ಕಿಲೋಮೀಟ್ರ್ ಇತ್ತು ಅಂದಂಗೆ. ನಾನು ಚಲೋಗಿಲ್ಲ ರೆಡಿಯಾಗಿ ಬೈಕ್ನ ತೊಗೊಂಡು ಹೋದ್ನೆಪ್ಪ ಅಂದಂಗೆ. ಹೋದ್ನೆ ನನಗೆ ಆ ಏರಿಯಾ ನೋಡೇ ಒಂಥರ ಗಾಬರಿ ಬಿಡ್ತಾನೆ ನಂಗೆ. ಬೆಂಗಳೂರು ಅಲ್ಲದು, ಬೆಂಗಳೂರು ರೂರಲ್ ಅದು ಅಂದಂಗೆ. ಒಂದು ಮನೆ ಇತ್ತು ನಂಗೆ, ಮನೆಗೆ ಹೋದೆ, ಬೈಕ್ ಹಚ್ಚಿ ಒಳಗೆ ಹೋದೆ. ಯಾರೊಬ್ಬ ಹಿಂಗೆ ಸುಮ್ಮನೆ ಹಿಂಗೆ ಪೇಪರ್ ಅವ ಹೆಂಗೆ ಕುಂತಾನ, ಟೇಬಲ್ ಇಲ್ಲ ಏನಿಲ್ಲ ನಂಗೆ. ಅದು ಮೂವಿ ಆಫೀಸ್ ಅಲ್ಲ ಅದು ನಂಗೆ. ಅದು ಸುಮ್ಮನೆ ಹಿಂಗೆ ಯಾರ್ದೋ ಒಬ್ರದ್ದು ಹಿಂಗೆ ಮನೆ ಬಾಡಿಗೆ ಕೊಡ್ಬೇಕಂತ ಇಟ್ಟಿರ್ತಲ್ಲ, ಹಂಗೆ ಓಪನ್ ಮಾಡ್ಯಾನ. ಹಿಂಗೆ ಕುಂತಾನ ಒಬ್ಬ ಪೇಪರ್ ನೋಡ್ಕೊಂತ. ಒಳಗೆ ಒಂದು ಪ್ಲಾಸ್ಟಿಕ್ದು ಇದು ಹಾಕ್ಯಾರ, ಟೇಬಲ್ ಹಾಕಿ ಅದ್ರ ಮೇಲೆ ಒಂದು ಏನೋ ಹೊದಿಸಿ ಒಬ್ಬೊಂದು ಪ್ರೊಡ್ಯೂಸರ್ ಐತೆ ಕುಂತಾನ. ನನಗೆ ಹೊರಗೆ ಬಂದು ಒಬ್ಬ ಕರ್ದ, ಸರ್ ನಾನು ಡೈರೆಕ್ಟರ್ ಬರ್ರಿ ಹೊರಗೆ ಅಂತ. ಒಳಗೆ ಹೋದ್ನೆ. ಒಳಗೆ ಹೋದ ತಕ್ಷಣ ಸರ್ ಇವ್ರು ನಮ್ಮ ರೈಟರ್ ಅಂತಂದು. ಹಾಂ ಸರ್ ಅಂತಂದು. ಒಳಗೆ ಹೋದೆ. ಅಲ್ಲಿ ಪ್ರೊಡ್ಯೂಸರ್, ಸರ್ ಇವ್ರು ನಮ್ಮ ಪ್ರೊಡ್ಯೂಸರ್ ಅಂತಂದು. ಅವ್ರ ಮುಂದೆ ಕುಂದಿಸಿದ್ನಪ್ಪ. ಕುಂದಿರಿಸಿ ಸರ್ ಇವರ ಆ್ಯಕ್ಟರು ಅಂತ ಅವ್ನು ಡೈರೆಕ್ಟ್ ಹೇಳತ್ತೆ ನಂಗೆ. ಅವ ಪ್ರೊಡ್ಯೂಸರ್ ಅಲ್ಲ, ಯಾರೋ ಅವ್ನ ಫ್ರೆಂಡ್ ಹಿಡ್ಕೊಂಬಂದಾರ ಅಂದಂಗೆ. ಅವನ್ನ ಫುಲ್ ಒಂಥರ ಅವ್ನು ನೋಡಿದ್ರೆ ಅನ್ಸುತ್ತೆ ಅಂದಂಗೆ, ಹಿಂಗೆ ಹಿಡ್ಕೊಂಬಂದಿರುತ್ತೆ ಅನ್ಸುತ್ತೆ ಅಂದಂಗೆ. ಅವ ಏನಂತಂದ, ಹಾಂ ಏನು ಮಾಡಿದ್ದೀರಿ, ಮುಂಚೆ ಏನು ಮಾಡಿದ್ದೀರಿ ಅಂತಂದ. ಸರ್ ಹಿಂಗೆ ಹಿಂದಿಯಲ್ಲಿ ಮಾಡಿದ್ದೀನಿ ಮೈದಾನ ಅಂತೇಳಿ, ಮತ್ತು ಕನ್ನಡದಲ್ಲೂ ಕಾಂಗ್ರೂ ಅಂತಂದು ಮಾಡಿದ್ದೀನಿ. ಕಾಂಗ್ರೂನ ಅದು ಮನೆ ರಿಲೀಸ್ ಆಯ್ತಲ್ಲ, ಅದು ರಿಲೀಸ್ ಆಗಿ 1 ವರ್ಷ ಆಗಿತ್ತು ಕಡೆ. ಮನೆ ಅಲ್ಲ ಸರ್ ಇದು ಅಂತಂತಂದು. ಹೌದಾ, ಅದೇನು ಹಿಟ್ಟಾಗಿಲ್ಲ ಬಿಡ್ರಿ ಅಂತೀನಿ. ಆ್ಯಸ್ ಇಫ್ ಲೈಕ್ ಈಸ್ ಪುಟಿಂಗ್ ಟ್ರೈಂಗ್ ಟು ಪುಟ್ ಮೀ ಡೌನ್ ಸಸ್ ದಟ್ ಲೈಕ್. ಅಂದ ತಕ್ಷಣ ಆಮೇಲೆ ಏನಂತಂದಲ್ಲ ಡೈರೆಕ್ಟರ್ ಏನಂತಂದ, ಇಲ್ಲ ಸರ್ ನಾನು ಅವ್ರ ಶೋರಲ್ಲಿ ನೋಡಿದ್ದೀನಿ ಮಾಡ್ತಾರೆ ಅಂತಂದ. ಅಂದೇನು ಇಬ್ಬರು ಕೂಡ ಏನು ಮಾಡಿದ್ರು ಅಂದ್ರೆ, ಆಯಿತು ಇದು ಮಾಡೋಣ, ಇವಾಗ ಇನಿಷಿಯಲಿ ಪೇಮೆಂಟ್ ನೀವು ನನಗೆ ಒಂದು 10,000 ಕೊಡಬೇಕಾಗತ್ತೆ. ನೀವೇ ಕೊಡಬೇಕು. ನಾನು ತಮ್ಮ ಮುಂಬೈನ ಆ್ಯಕ್ಟ್ ಮಾಡಿ ಬಂದೀನಿ. ಈ 10,000 ನನಗೆ ಗೊತ್ತಿರಲ್ಲ. ನಾನು ಅಷ್ಟು 10,000 ಅಂದ್ರೆ ನಾನು ಏನು ಮಾಡಿ ನೆಕ್ಸ್ಟ್ ಮೂಮೆಂಟ್ ಏನು ಮಾಡೋದು ಗೊತ್ತಾನೆ. ಒಳಗೆ ನನಗೆ ಡವಡವನ 3 ಜನ ಅದಾನ, ಸಾರಿ ಈ 3 ಜನ ಅದಾರ ಇವರು. ನಾನು ಹಾಕೊಂಡ್ರೆ ಏನು ಮಾಡ್ತೀನಿ ನನಗೆ. ನಾನು ಏನು ಮಾಡಿದೆ, ಸಣ್ಣಗೆದ್ದು ಇಲ್ಲ ಬಿಡ್ರಿ ಸರ್ ಥ್ಯಾಂಕ್ ಯು ಅಂತೇಳಿ ಹೊರ ಬಂದೆ. ಆಯ್ತಾ, ಹೊರ ಬಂದು ಗಾಡಿ ಸ್ಟಾರ್ಟ್ ಮಾಡಿ ಎಷ್ಟು 10 ಕಿಲೋಮೀಟ್ರ್ ಹೋಗುತ್ತೆ. ನಾನು ಒಳಗೆ ಭಯ ಆಯ್ತು ಅಂದಂಗೆ, ಇವ್ರು ಬರ್ತಾರೆ ನಾ ಫಾಲೋ ಮಾಡ್ಕೊಂಡು ಅಂತೇಳಿ ನನಗೆ ಕ್ರಿಯೇಟ್ ಎಸ್ಕೇಪ್ ಆಯ್ತು ಅವತ್ತು. ಅದು ಎಲ್ಲೂ ಊರಾಗ ಹೋಗಿ ಗೊತ್ತಿಲ್ಲ ನನಗೆ ಅಂದಂಗೆ. ಸೊ ಯಾ ಲೈಕ್ ಇನಿಷಿಯಲಿ ಇಂಥವು ಎಕ್ಸ್ಪೀರಿಯನ್ಸ್ಗಳು ಆಗ್ತಾವೆ. ಆಮೇಲೆ ಏನು ಮಾಡ್ಬೇಕಂದ್ರೆ ಲೈಕ್ ಇವಾಗ ಒಂದು ಟ್ರೆಂಡ್ ಏನು ಹೇಳತ್ತಂದ್ರೆ, ವಿ ಫಾರ್ಮ್ ಅ ಗ್ರೂಪ್ ಲೈಕ್ ಶೆಟ್ಟಿ ಗ್ರೂಪ್. ನೀವು ಹೆಂಗೈತೆ ಫೇಮಸ್ಲಿ ಹೆಂಗೈತೆ ಅಂದರೆ ಏನಿಲ್ಲ, ಲೈಕ್ ನಿಮ್ಮಲ್ಲಿ ಯಾರೋ ಒಬ್ಬ ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ಬರುತ್ತಾ, ನಿಮ್ಮನಿಗೆ ಯಾರೋ ಒಬ್ಬರನ್ನ ಸ್ಟೋರಿ ಬರೆಯೋಕ್ಕೆ ಬರುತ್ತಾ, ಯಾರನ್ನ ಆ್ಯಕ್ಟ್ ಮಾಡೋಕ್ಕೆ ಬರುತ್ತಾ. ಸೊ ಇವನ್ನೆಲ್ಲ ಕಲೆ ಹಾಕ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೋದು. ಶಾರ್ಟ್ ಫಿಲ್ಮ್ ಮಾಡಿ ಇನಿಷಿಯಲಿ ನೀವು ಅಮೆಚೂರಾಗೆ ಮಾಡ್ತೀರಿ, ಬಟ್ ಲೈಕ್ ಫಿಲ್ಮ್ ಮೇಕಿಂಗ್ ಇಸ್ ಅ ಪ್ರೊಸೆಸ್ ವಿಚ್ ಯು ಲರ್ನ್ ಥ್ರೂ ಅ ಪ್ರಾಕ್ಟಿಕಲ್ ಮೇಕಿಂಗ್ ಇಟ್ ಸೆಲ್ಫ್. ಯು ಕಾಂಟ್ ಸಿಟ್ ಆ್ಯಂಡ್ ಥಿಂಕಿ ಇಲ್ಲಿ ಮೇಕ್ ಸಿನಿಮ್ಯಾಟಿಕ್. ಇಲ್ಲ, ಮಾಡಿ ನೋಡಿದಾಗೆ ಗೊತ್ತಾಗೋದು ನನಗೆ ಎಷ್ಟು ಖರಾಬ್ ಬರುತ್ತಾ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಮಾಡಿದಾಗ ಗೊತ್ತಾಗುತ್ತೆ. ಸೊ ಯು ಮೇಕ್ಸ್ ಶಾರ್ಟ್ ಫಿಲ್ಮ್ಸ್ ಮೇಕಿಂಗ್ ಅ ಗ್ರೂಪ್ ಆಫ್ ಯುವರ್ಸ್, ಆಯಿತಾ. ಆ್ಯಂಡ್ ದೆನ್ ಯು ಪುಟ್ ಇಟ್ ಔಟ್. ಇವಾಗ ಹೊಸ ಟ್ರೆಂಡ್ ಏನು ಹೇಳೋದಂದ್ರೆ, ಇಲ್ಲಿ ಕನ್ನಡ ಇಂಡಸ್ಟ್ರಿ ಒಳಗೆ ಕಮಿಂಗ್ ಫಿಲ್ಮ್ ಮೇಕರ್ ಹೆಂಗಿರ್ತಾರೆ ಅಂದ್ರೆ, ದೇ ಮೇಕ್ ಅ ಶಾರ್ಟ್ ಫಿಲ್ಮ್, ದಿ ಸ್ಕ್ರೀನ್ ಇಟ್ ಒಂದು ಸ್ಮಾಲ್ ಆಡಿಟೋರಿಯಮ್ದಾಗ ಹಿಂಗೆ ನಾವು ಇದು ಮಾಡತ್ತೀವಿ ಅಂತೇಳಿ ಅವ್ರ ಸುತ್ತಮುತ್ತ ಇರೋ ಜನ ಕರೆಸ್ತಾರೆ. ಇಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಈಗ ನನಗೆ ರಕ್ಷಿತ್ ಶೆಟ್ಟಿ ಪರಿಚಯ ಇದ್ದಪ್ಪ, ಸರ್ ನಾವೊಂದು ಫಿಲ್ಮ್ ಮಾಡೀರಿ ಒಂದು ನೋಡ್ತೀರಿ. ಎನಿವನ್ ಫ್ರಮ್ ಇಂಡಸ್ಟ್ರಿ ವಿಲ್ ಕಮ್ ಆ್ಯಂಡ್ ವಾಚ್ ಇಟ್. ಆ್ಯಂಡ್ ದೆನ್ ಲೈಕ್ ಅಲ್ಲಿ ನಿಮ್ಗೆ ಜನರಿಗೆ ರಿವ್ಯೂಸ್ ಹೇಳ್ತಾರೆ, ಲೈಕ್ ಏನಂತಾರಲ್ಲ ಓಕೆ ಇದು ಹಿಂಗೈತೆ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಯು ಪುಟ್ ಇಟ್ ಇನ್ ಏನಂತಾರೆ ಯೂಟ್ಯೂಬ್. ದೀಸ್ ಆರ್ ದ ಲೈಕ್ ವರ್ಕ್ಸ್. ನಿಮ್ಗೆ ಯು ಆರ್ ಪ್ರೊಡ್ಯೂಸಿಂಗ್ ಯುವರ್ ಓನ್ ವರ್ಕ್, ಲೈಕ್ ಯು ಆರ್ ಡೂಯಿಂಗ್ ಯುವರ್ ಓನ್ ವರ್ಕ್. ಮುಂಚೆ ಹೆಂಗಿರುತ್ತೆ ಅಂದ್ರೆ ಲೈಕ್ ನಿಮ್ಗೆ ಚಾನ್ಸ್ ಸಿಗುತ್ತಾ, ನೀವು ಆಡಿಷನ್ ಮಾಡಲೇಬೇಕಿತ್ತು ಅಂದಂಗೆ. ಸಿ ದಟ್ ಈಸ್ ಆಲ್ಸೋ ವೇ ದಟ್ ಲೈಕ್ ಓಕೆ ನೀವು ಕಂಟಿನ್ಯೂಸ್ ಆಡಿಷನ್ ಹೋಗ್ತೀರಿ, ಆವಾಗೂ ಸಿಗುತ್ತಾ. ಬಟ್ ಹೊಸ ಟ್ರೆಂಡಿಂಗ್ ಆ್ಯಂಡ್ ದಟ್ ಈಸ್ ದ ಬೆಸ್ಟ್ ವೇ ಅಂತ ಅನ್ಸುತ್ತೆ ನನಗೆ. ಯು ಮೇಕ್ ಯುವರ್ ಓನ್ ಗ್ರೂಪ್ ಆ್ಯಂಡ್ ದೆನ್ ಯು ಮೇಕ್ ಯುವರ್ ಓನ್ ಫಿಲಮ್ಸ್. ಬಿಕಾಸ್ ಮೊಬೈಲ್ ಕ್ಯಾಮ್ರಾದಾಗ ನಾವು ಒಂದು ಈಸಿಯಾಗಿ ಏನಂತಾರಲ್ಲ ಫಿಲ್ಮ್ ಮಾಡ್ಬೋದಲ್ಲ. ಸೊ ಹಂಗಾಗಿ ಯು ಟ್ರೈ ಎಕ್ಸ್ಪೆರಿಮೆಂಟಿಂಗ್. ಆ್ಯಂಡ್ ನೆಟ್ವರ್ಕಿಂಗ್ ಅಂದರೆ ಬೇಸಿಕ್ಲಿ ಹೆಂಗೆ ಹೋಗ್ತಾರೆ ಅಂದರೆ, ಯೂಶಲಿ ಲೈಕ್ ನಾ ಹೇಳಿದ್ನಲ್ಲಿ ಪ್ರೀಮಿಯರ್ ಮಾಡ್ತಾರೆ ಅಂತೇಳಿ, ಶಾರ್ಟ್ ಫಿಲ್ಮ್ ಪ್ರೀಮಿಯರ್ ಹೋಗ್ತಾರೆ, ಅಲ್ಲಿ ಹೋಗ್ಬೇಕು ನಾವು. ಅಲ್ಲಿ ಹೋದಾಗ ಭಾಳಷ್ಟು ಅಮೆಚೂರ್ ಲೈಕ್ ಇನ್ನು ಅಪ್ಕಮಿಂಗ್ ಇದು ಫಿಲ್ಮ್ ಡೈರೆಕ್ಟರ್ಸ್ ಬಂದಿರ್ತಾರೆ. ಶೋ ಸ್ಟಾರ್ಟ್ ಆಗೋಕ್ಕಿಂತ ಒಂದು ಹಾಫ್ ಆನ್ ಅವರ್ಗಿಂತ ಮುಂಚೆ ಹೋದ್ರೆ ಎಲ್ಲರೂ ಅಲ್ಲೇ ಇರ್ತಾರೆ ಅಂದಂಗೆ, ನಿಂತು ಮಾತಾಡ್ತಿರ್ತಾರೆ ಎಲ್ಲರೂ ಅವರೇ ಅಂದಂಗೆ. ಬಂದ ತಕ್ಷಣ ಸರ್ ಹಾಯ್ ನಾನು ಪ್ರಜ್ವಲ್ ಅಂತ ಹಿಂಗೆ ಮುಂಚೆ ಹಿಂಗೆ ಮಾಡಿದ್ದೀನಿ. ಓ ಹೌದಾ ಸರ್ ನಿಮ್ಮ ನಂಬರ್ ತೊಗೋಬೋದಾ? ನಂಬರ್ ತೊಗೊಳ್ರಿ. ನಂಬರ್ ಸಿಗ್ತಾ ನೀವು ಮಾಡಿರೋ ವರ್ಕ್ ಕಳಿಸ್ರಿ ಅಂದಂಗೆ. ಸರ್ ನನಗೊಂದು ಚಾನ್ಸ್ ಅಂತ ಕೇಳಕ್ಕೆ ಹೋಗ್ಬಿಡ್ರಿ ಅಂದಂಗೆ. ನೀವು ಮನ್ಯಾಗ ಸುಮ್ಮನೆ ಒಂದು ನಾ ಹೇಳ್ದಂಗೆ ಆಗಲೇ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದು ವೀಡಿಯೋ ಮಾಡಿರ್ತಿರಲ್ಲ,
ಅದನ್ನೆಲ್ಲ ಕಂಬೈನ್ ಮಾಡಿ ಒಂದು 2 ನಿಮಿಷದ ವಿಡಿಯೋ ಮಾಡಿದ್ರೆ ಸಾಕು, ಡಿಫ್ರೆಂಟ್ ಇಮೋಷನ್ ಆಗಿರೋದು. ದಟ್ ಶೋಸ್ ಯುವರ್ ಪ್ರೊಫೆಷನಲಿಸಮ್ ಅಲ್ಲ, ದಟ್ ಶೋಸ್ ಯುವರ್ ಲೈಕ್ ಶೇಡ್ ಆಫ್ ಆ್ಯಕ್ಟಿಂಗ್ ಅಲ್ಲ, ಡಿಫ್ರೆಂಟ್ ಶೇಡ್ಸ್ ಆಫ್ ಆ್ಯಕ್ಟಿಂಗ್. ವೆನ್ ಯು ಸೆಂಡ್ ದೀಸ್ ಟು ಲೈಕ್ ಡಿಫ್ರೆಂಟ್ ಫಿಲ್ಮ್ ಮೇಕರ್ಸ್ ಅಲ್ಲ, ದೆನ್ ದೇ ಸಿ ದ ಪೊಟೆನ್ಷಿಯಲ್ ಇನ್ ಯು. ಸುಮ್ಮನೆ ಚಾನ್ಸ್ ಕೊಡಿ ಅಂದ್ರೆ ಯಾರು ಕೊಡ್ತಾರೆ ನಂಗೆ ವಿತೌಟ್ ಶೋಯಿಂಗ್ ಎ ಪ್ರೂಫ್ ಆಫ್ ದಟ್ ಯು ಆ್ಯಕ್ಟ್ ಅಲ್ಲ ನಂಗೆ. ಆ್ಯಂಡ್ ಲೈಕ್ ನವೇಡೇಸ್ ಇನ್ಸ್ಟಾಗ್ರಾಮ್ದಾಗ ಲೈಕ್ ಯು ಸ್ಟಾರ್ಟ್ಸ್ ಫಾಲೋಯಿಂಗ್ ಫಿಲ್ಮ್ ಮೇಕರ್ಸ್, ಲೈಕ್ ಅಪ್ಕಮಿಂಗ್ ಫಿಲ್ಮ್ ಮೇಕರ್ಸ್ ನಾನು ಹೇಳ್ತಿರೋದು ನಂಗೆ. ನಾಟ್ ಲೈಕ್ ಈ ನಾನು ರಕ್ಷಿ ಶೆಟ್ಟಿಗೆ ನಾನು ಅಕಸ್ಮಾತಾಗಿ ಸರ್ಗೆ ನಾನು ಅಕಸ್ಮಾತಾಗಿ ಫಾಲೋ ಮಾಡಿದೆ, ನಾ ಈವನ್ ಅವ್ರಿಗೆ ಮೆಸೇಜ್ ಕಳಿಸಿದ್ದು ದೇ ಆರ್ ನಾಟ್ ಇನ್ ಅವರ್ ರೀಚ್, ಆಯಿತಾ, ನಾಟ್ ಇನ್ ಅವರ್ ರೀಚ್. ಫಾರ್ ಎಕ್ಸಾಂಪಲ್ ಅವ್ರಿಗೆ ನೀನು ಫಾಲೋ ಮಾಡಿದೆ, ಇಫ್ ಈ ಫಾಲೋಸ್ ಬ್ಯಾಕ್ ದೆನ್ ದಟ್ಸ್ ಅ ಗ್ರೇಟ್ ಥಿಂಗ್. ಓಕೆ, ಇಫ್ ಈ ಡಸಂಟ್ ಫಾಲೋ ಬ್ಯಾಕ್ ಆಲ್ಸೋ ಫಾಲೋ ಅವರು ಫಾರ್ ಎಕ್ಸಾಂಪಲ್ ಎವ್ರಿ ಒನ್ ಈಸ್ ಲುಕಿಂಗ್ ಫಾರ್ ಅ ಕೊಲಾಬ್ರೇಷನ್ ನೌ ಡೇಸ್. ಲೈಕ್ ವೆನ್ ವಿ ಆರ್ ಲೈಕ್ ಅಪ್ಕಮಿಂಗ್ ಅಲ್ಲ, we don't have money to invest in an actor and get him on board. If someone is ready to collaborate, that is our first choice. Right? Like you would put, okay, I'm looking for my next film for actors antandra, aವಾಗ ನೀವು ಮೆಸೇಜ್ ಮಾಡಿ, ಇಮಿಡಿಯೇಟ್ ಮೆಸೇಜ್ ಮಾಡಿರಿ ನಂಗೆ, ಸರ್ ಐ ಆಮ್ ಅನ್ ಆಕ್ಟರ್, ದಿಸ್ ಇಸ್ ಮೈ ವರ್ಕ್, ಲೈಕ್ ಪ್ಲೀಸ್ ವಾಚ್ ಇಟ್, ಲೈಕ್ if I fit in your like requirement, then please take me. You need to sell your talent. Yeah. So like follow upcoming filmmakers. One is that like, okay, go to network event, like short film premieres and everything, attend every audition possible. Why attend every audition? Because you will understand which is authentic and which is not. Like if for example ನಾನು ಓಪನ್ ಆಡಿಷನ್ಗೆ ಹೋಗೋದು ರೇರ್. ಇವಾಗ ನನಗೆ ಯಾರನ್ನ ಫೋನ್ ಮಾಡಿ, ಓಕೆ ಸರ್ ನಿಮ್ಮ ಹಿಂಗೆ ಪ್ರೊಫೈಲ್ ಬಂದಿತ್ತು ನನಗೆ, ಹಿಂಗೊಂದು ಕ್ಯಾರೆಕ್ಟರ್ ಐತಿ ನಿಮ್ಗೆ ಸೂಟ್ ಆಗುವಂಥದ್ದು, ಬಂದು ಆಡಿಷನ್ ಕೊಡ್ತೀನಿ ಅಂದರೆ ಅವಾಗ ಹೋಗ್ತೀನಿ, ಆಯಿತಾ. ನನಗೆ ಇವಾಗ ನನ್ನ ಗ್ರೂಪ್ನಾಗ ಇನ್ನೂ ಅದಿನಲ್ಲ, ಎಲ್ಲ ಆ್ಯಕ್ಟಿಂಗ್ ಗ್ರೂಪ್, ಅವು ಆರ್ಟಿಸ್ಟ್ ಗ್ರೂಪ್ನಾಗ ಪೋಸ್ಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂದಂಗೆ ಅಪ್ಕಮಿಂಗ್ ಅಂತ, ಸರಿ ಏನಂತಾರಲ್ಲ ಫೀಚರ್ ಫಿಲ್ಮ್ ಅಂತ ನಮ್ಗೆ ಕರೆಕ್ಟಾಗಿ ಬಂದಿರಲ್ಲ ಅವ್ರು ಅಂದಂಗೆ. ಸೊ ಲೈಕ್ ಗೊತ್ತಾಗ್ಬಿಡುತ್ತೆ ಅಂದಂಗೆ, ಆ್ಯಸ್ ಯು ಲೈಕ್ ಪಾಸ್ ಬೈ ಟೈಮ್ ಅಲ್ಲ, ಯು ವಿಲ್ ಅಂಡರ್ಸ್ಟ್ಯಾಂಡ್ ವಿಚ್ ಇಸ್ ಅಥೆಂಟಿಕ್ ವಿಚ್ ಇಸ್ ನಾಟ್ ಅಂತೇಳಿ. ನವೇಡೇಸ್ ಬಿಲೀವ್ ಮೀ ದಟ್ ಲೈಕ್ ಈವನ್ ದ ಕಾಸ್ಟಿಂಗ್ ಡೈರೆಕ್ಟರ್ಸ್ ಬಿಗ್ ಮುಂಬೈನಾಗ ಇರೋರಲ್ಲ, ಇಫ್ ದೇ ಹ್ಯಾವ್ ಸಮ್ ರಿಕ್ವೈರ್ಮೆಂಟ್ ಇನ್ ಬೆಂಗಳೂರು ಅನ್ಕೊಂಡಂಗೆ, ಬೆಂಗಳೂರಿನಾಗ ಅವ್ರಿಗೊಂದು ಆ್ಯಕ್ಟರ್ ಬೇಕು, ಬಟ್ ಅಲ್ಲಿಂದ ಕಾಸ್ಟಿಂಗ್ ಮಾಡ್ತಾರೆ ಅನ್ಕೋ, ಲೈಕ್ ಹ್ಯಾಶ್ಟ್ಯಾಗ್ ಏನಂತಾರಲ್ಲ ಬೆಂಗಳೂರು ಆ್ಯಕ್ಟರ್ಸ್ ಅಂತ ಹೊಡೆದಂತಿಕೋ, ನೀವು ಹ್ಯಾಶ್ಟ್ಯಾಗ್ನಾಗ ನಿಮ್ದು ಇತ್ತಂತಿಕೋ, ದೇ ವಿಲ್ ಸಿ ಇಫ್ ದೇ ಫೀಲ್ ದಟ್ ಓಕೆ ಯು ಆರ್ ದ ರೈಟ್ ಫಿಟ್ ಅಲ್ಲ, ದೇ ವಿಲ್ ಟೆಕ್ಸ್ಟ್, ಲಿಟ್ರಲಿ ನನಗೆ ಎಷ್ಟೊಂದು ಟೆಕ್ಸ್ಟ್ ಬಂದವು. Someone from like Mumbai texted me saying that I saw your profile and we have a requirement, please audition for us. So use Instagram as your like profile itself. ಮೈದಾನ ಸ್ಟೋರೀಸ್ ಬಂದಾಗ ಆಬ್ವಿಯಸ್ಲಿ ಆ್ಯಕ್ಟರ್ ಅಂದ್ಕೊಳ್ಳೆ ಆ್ಯಸ್ ಅ ಕಿಡ್, ಲೆಟ್ಸ್ ನಾವು ಆ್ಯಸ್ ಅ ಕಿಡ್ ನಾನೇನು ಆ್ಯಕ್ಟರ್ ಆಗಬೇಕು ಅಂದ್ಕೊಂಡು, ಎದಕ್ಕಾಗ ಆಬ್ವಿಯಸ್ಲಿ ಫೇಮ್ ಈಸ್ ಒನ್ ಆಫ್ ದಿ ಮೇನ್ ಫ್ಯಾಕ್ಟರ್ಸ್, ಫೇಮ್ ಇದ್ದೇ ಇರೋದು. ಸೊ ಮೈದಾನದ ಬಂದಾಗ ದಟ್ ಈಸ್ ಅಗೇನ್ ಬಿಗ್ ಬಾಲಿವುಡ್, ಬೋನಿ ಕಪೂರ್ ಪ್ರೊಡ್ಯೂಸ್ ಮಾಡಿರೋದು, ಅಜಯ್ ದೇವ್ಗನ್ ಆ್ಯಕ್ಟರ್, and like big budget movie. I think it cost 100 crore or 200 crore. 100 crore I think I don't know the exact, like more than 100 crore it has 100 crore ರೀಚ್ ಆಗಿತ್ತು. ಸೊ ಆ ಟೈಮಿಗೆ ಆಬ್ವಿಯಸ್ಲಿ ಪ್ರೀಮಿಯರ್ ಶೋ ಅಂತ ಇರುತ್ತಲ್ಲ, ನಾವು ಇದ್ರಾಗ ನೋಡ್ತೀವಿ ಇನ್ಸ್ಟಾಗ್ರಾಮಲ್ಲಿ ಬಂದ್ಕೊಳ್ಳಿ ಸರ್ ಅಂತ ಫುಲ್ ಪೇಪರೈಸ್ ಎಲ್ಲ ಬರೋದು. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಬಿಕಾಸ್ ಆಬ್ವಿಯಸ್ಲಿ ಮಸ್ತ್ ಚೆನ್ನಾಗಿ ಮಸ್ತ್ ಡ್ರೆಸ್ ಆಗಿ ಹೋಗಿ ಆ್ಯಂಡ್ ಯು ಆರ್ ಸ್ಟ್ಯಾಂಡಿಂಗ್ ಅಲಾಂಗ್ ವಿತ್ ಬಿಗ್ಗೆಸ್ಟ್ ಆ್ಯಕ್ಟರ್ ಇನ್ ಬಾಲಿವುಡ್. ಅಲ್ಲಿ ಎಷ್ಟೊಂದು ಜನ ನ್ಯೂಸ್ ರಿಪೋರ್ಟ್ ಮೀಡಿಯಾದೆಲ್ಲ ಬಂದಿರ್ತಾರೆ, ಫೋಟೋ ತೆಗಿತಿರ್ತಾರೆ. ಅದು ಹೆಂಗಿತ್ತದು? ಇಟ್ಸ್ ಒಂಥರ ಕನಸು ಅಂತೇನೋ ಫೀಲ್ ಆಯ್ತಾ? ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ಇಟ್ ವಾಸ್ ಆ ಒಂದು ವೀಕ್ ಏನಿತ್ತಲ್ಲ, ಇಟ್ ವಾಸ್ ಲೈಕ್ ಕನಸೇ ಆ್ಯಕ್ಚುಲಿ. ಅಂದ್ರೆ ದೇ ವಾಂಟೆಡ್ ಟು, ಅವ್ರು ಪ್ರಾಪರಾಗಿ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ಕೊಂಡಂಗೆ. ನಂತರ ಲೈಕ್ ಹೆಂಗಂದ್ರೆ ಒಂದು ನಾರ್ಮಲ್ ದೊಡ್ಡ ಬಸ್ ತೊಗೊಂಡು ಅದ್ರದ್ದು ಫುಲ್ ಪೋಸ್ಟರ್ ಹಾಕ್ಸ್ಬಿಟ್ಟಿದ್ರು. ಲೈಕ್ ಇಟ್ ವಾಸ್ ಕವರ್ಡ್ ವಿತ್ ಮೈದಾನ್ ಪೋಸ್ಟರ್, ಆಯ್ತಾ. ನಾವೆಲ್ಲ ಫುಲ್ ರೆಡಿಯಾಗಿ ಆ ಬಸ್ ಹತ್ತಿದ್ವಿ. ನಮ್ಗೆ ಗೊತ್ತಿಲ್ಲ ಅಲ್ಲಿ ಹೆಂಗೆ ಅಟ್ಮಾಸ್ಫಿಯರ್, ಲೈಕ್ ನಾವು ಹೋಗ್ತೀವಲ್ಲ ಪ್ರೀಮಿಯರ್, ಅಲ್ಲಿ ಹೆಂಗಿರೋದಂತ ಅಟ್ಮಾಸ್ಫಿಯರ್ ಗೊತ್ತಿಲ್ಲ. ಆರಾಮ ನಮ್ಮ ಪಡೆ ಮಜಾ ಮಾಡ್ಕೊಂಡು ಹೊಂಟಿದ್ವಿ ಬಸ್ನಾಗ. ಅಲ್ಲಿ ಬಂತು ಯಾವುದು, ಬಂದು ಇಳಿತೀವಿ, ಬೇಡ ನೆಕ್ಸ್ಟ್ ಲೆವೆಲ್ ಏನಂತಾರಲ್ಲ ಫೋಟೋಗ್ರಾಫರ್ಸ್ ಅನ್ಕೊಂಡಂಗೆ, ನೆಕ್ಸ್ಟ್ ಲೆವೆಲ್ ಫೋಟೋಗ್ರಾಫರ್. ಆ್ಯಂಡ್ ಲೈಕ್ ನಾವೇನು ಮೈದಾನಾಗ ಒಂದು 15 ಜನ ಏನಿದ್ವಲ್ಲ ಅಂದಂಗೆ, ವಿ ವರ್ ಲೈಕ್ 3 ವರ್ಷ ಜೊತೆಗೆ ಕಳೆದಿವಿ ಅಂದಂಗೆ. ಫುಲ್ ಅಣ್ಣ ತಮ್ಮ ಫೀಲಿಂಗ್, ಲೈಕ್ ಹೆವಿ ಚಡ್ಡಿ ಬಿಡಿ ಸಾಬಿಟ್ಟಿದ್ವಿ ಅಂದಂಗೆ. ಸೊ ಇಳಿಬೇಕಾದ್ರೂ ಐ ಡೋಂಟ್ ನೋ, ಲೈಕ್ ಸೀನ್ ಇನ್ಸ್ಟಾಗ್ರಾಮ್ ವಿಡಿಯೋ ಐತೆ ಅಂದಂಗೆ, ಇಳಿಬೇಕಾದ್ರೂ ನಾವು ನಮ್ಮದೊಂದು ಸ್ಲೋಗನ್ ಮಾಡ್ಕೊಂಡಿದ್ದೀವಿ ನಾವು ಅಂದಂಗೆ. ಆ ಸ್ಲೋಗನ್ದು ಒಂದು ಭಾರಿ ಸ್ಟೋರಿ ಇದೆ. ನಾವು ಹೆಂಗಂದ್ರೆ ನಾವು 3 ವರ್ಷ ರಿಯರ್ಸ್ ಅಂದರೆ ಲೈಕ್ ಫುಟ್ಬಾಲ್ ಆಡ್ತಿದ್ವಲ್ಲ ಜೊತೆಗೆ. ಸೊ ಅದ್ರಾಗ ಒಬ್ಬ ಚೈತನ್ಯ ಶರ್ಮಾ ಅಂತೇಳಿ, ಹಿಸ್ ರ್ಯಾಪರ್ ನೇಮ್ ಇಸ್ ಸ್ಲೋಚೀತಾ ಅಂತೇಳಿ, ಫೇಮಸ್ ರ್ಯಾಪರ್. ಅವ ನಮ್ದೆಲ್ಲ ಆ ಬಾಂಡ್ ನೋಡಿ ಒಂದು ಇದು ಮಾಡಿದ್ದ ನಂಗೆ, ಒಂದು ರ್ಯಾಪ್ ಅಂದರೆ ಲೈಕ್ ಒಂದು ಸ್ಲೋಗನ್ ಮಾಡಿದ್ದ. ಅಂದರೆ ಜಾನಲೇಲು ಆಜ್ ಹಮಾರಿ ಫಿರ್ ದಿಕ್ಕಂಗೆ ಕಲಿಸಿ, ಯಾಕಂದ್ರೆ ಅಷ್ಟು ಟ್ರೈನಿಂಗ್ ಭಾಳ ಹಾರ್ಡ್ ಇರ್ತಿತ್ತು, ಆಯಿತಾ. ಸೊ ಒಂದು ಸ್ಲೋಗನ್ ಮಾಡಿದ್ವಿ. ಸೊ ಎವ್ರಿ ಟೈಮ್ ಬಿಫೋರ್ ವಿ ಸ್ಟಾರ್ಟ್ ಟ್ರೈನಿಂಗ್ ಅಲ್ಲ, ವಿ ಯೂಸ್ ಟು ಲೈಕ್ ಡೂ ದ್ಯಾಟ್ ಆ್ಯಂಡ್ ವಿ ಯೂಸ್ ಟು ಎಂಡ್ ಇಟ್ ವಿತ್ ದ ಸೇಮ್ ಸ್ಲೋಗನ್, ಲೈಕ್ ಹಿಂಗೆ ಜಾನಲೇಲು ಆಜ್ ಹಮಾರಿ ಫಿರ್ ದಿಕ್ಕಂಗೆ ಕಲಿಸಿ, ಅದೊಂದು ಸ್ಲೋಗನ್ ಮಾಡಿದ್ವಿ, ಆಯ್ತಾ. ಒಂದು ಸತಿ ಡೈರೆಕ್ಟರ್ ನೋಡೋಕೆ ಬಂದಿದ್ದ, ಈ ನಮ್ಮ ಪ್ರಾಕ್ಟೀಸ್ ಹೆಂಗೆ ಮಾಡತ್ತೆ ನೋಡೋಕೆ ಬಂದಿದ್ದ. ನಾವು ಇದನ್ನ ಸ್ಲೋಗನ್ ಮಾಡತ್ತಿದ್ವಲ್ಲ ಅಂತಂದ, ಹಿಂಗೆ ತೊಗೊಂಡೋಗಿ ಸಾಂಗ್ ಮಾಡ್ರಿ ಅಂತ. ನಾವು ಲಿಟ್ರಲಿ ನಾನು ತೊಗೊಂಡೋಗಿ ಸಾಂಗ್ ಮಾಡಿದ್ರೆ ಒಂದು ಸಾಂಗ್ ಐತೆ ಅದ್ರಾಗ ಮೂವಿ ಒಳಗೆ,
ಅವಂದೇ ಲಿರಿಕ್ಸ್ ಆ ಹುಡುಗಂದೇ ಸ್ಲೋಚಿತ್ ಅದು. ಸೊ ನಾವು ಆ ಬಸ್ನೇ ಬಂದ್ವಿ, ಥಿಯೇಟ್ರಿಗೆ ಬಂದು ಲೈಕ್ ಆ ಪ್ರೀಮಿಯರ್ ಮಾಲಿಗೆ ಬಂದ್ವಿ. ಇಳಿಬೇಕಾದ್ರೆ ನಾವು ಆ ಸ್ಲೋಗನ್ ಹೇಳ್ಕೊಂಡು ಹೇಳಿದ್ವಿ ಒಂದಂಗೆ ಅಜಾ ಲೇಲು ಆಚ ಮಾರಿ ಫಿರ್ದಿಕ್ಕೆ ಒಂದು 50 ಜನ ಇದ್ರು ಅನ್ಕೊಂತೀನಿ ಫೋಟೋಗ್ರಾಫರ್ಸ್ ಕಂಟಿನ್ಯೂಸ್ ಅಂತಾರಲ್ಲ. ಆದಮೇಲೆ ಇಳಿದ ತಕ್ಷಣ ಅಲ್ಲೇ ಒಂದು ಹಿಂಗೆ ವಾಕ್ವೇ ಇರ್ತದೆ ಅದು, ಅಲ್ಲಿ ಕಂಟಿನ್ಯೂಸ್ ಒಂದು 50 ಜನ ಫೋಟೋಗ್ರಾಫರ್ಸ್. ಸರ್ ನೀವು ನಿಂತ್ಕೊಳ್ಳಿ ಅಂತ ಫೋಟೋ ಕಂಟಿನ್ಯೂಸ್ ಚಕ್ 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 ಅದೋಡಿ ಬರೀ ನೋಡಿದಾಗೆಲ್ಲ ಬರೀ ಯಾಕಂಡು ನೋಡ್ಲಿ ಇಲ್ಲ ಯಾವ್ದು ನೋಡ್ಲಿ ಅಂತ ಅನ್ಸಿರುತ್ತೆ ಅಂದಂಗೆ. ಸೊ ಆಮೇಲೆ ಅಲ್ಲಿ ನಿಂತಿದ್ವಿ ಅಂದಾಗ ಅಜಯ್ ದೇವಗನ್ ಸರ್ ಬಂದ್ರು ಅಂದಂಗೆ. ದೇವಗನ್ ಸರ್ ಬಂದರು, ಅವ್ರು ನಮ್ಮ ಜೊತೆ ನಡ್ಬರ್ಗೆ ನಿಂತ್ಕೊಂಡ್ರು, ನಾವೆಲ್ಲ ಸುತ್ತಾಲ್ಗೆ ನಿಂತ್ಕೊಂಡು ಅಂದಂಗೆ ಪಾಕ್ ಅಂದ್ರೆ ಮತ್ತು ಫೋಟೋಸ್ ಕಂಟಿನ್ಯೂಸ್ ಫೋಟೋಸು. ಆಮೇಲೆ ಮ್ಯಾಗ್ ಹೋದ್ವಿ, ಮ್ಯಾಗ್ ಹೋದ್ರೆ ದೊಡ್ಡ ಮಂದಿಲಿ ಅಂದಂಗೆ ಜಾವೇದ್ ಅಖ್ತರ್ ಸಾಬು ಮತ್ತು ಜಾನ್ವಿ ಕಪೂರ್, ಶಬಾನ್ ಆಜ್ಮಿ ಮ್ಯಾಮ್ ಅಂತ ಕೇಳ್ತೀರಿ. ನಾವು ಫಸ್ಟ್ ಟೈಮ್ ನಾವು ಆ್ಯಕ್ಟ್ ಮಾಡಿದ್ದು ಥಿಯೇಟ್ರ್ನ ಬರೋದ. ಶೋ ಸ್ಟಾರ್ಟ್ ಆಯ್ತು ನಾವು ಒಬ್ಬೊಬ್ರು ಬಂದ್ವಿ, ನಾವು ಚಿರಾತೀವಿ ಆಯ್ತಾ, ಚಿರಾತೀವಿ ಶಬಾನ್ ಆಜ್ಮಿ ಮ್ಯಾಮ್ ಅದರಲ್ಲ, ಐ ನೋ ಯು ಆರ್ ಎಕ್ಸೈಟೆಡ್ ಫಾರ್ ದಿಸ್ ಪ್ರೀಮಿಯರ್ ಬಟ್ ವಿ ನೀಡ್ ಟು ವಾಚ್ ಆಲ್ಸೋ ದ ಮೂವಿ ಅಂತ. ಓಕೆ ಸಾರಿ ಅಂತೇಳಿ ಸುಮ್ಮನೆ ಕುಂತು ಆಯ್ತಾ, ಕುಂತು ನೋಡಿದ್ವಿ. ಆಮೇಲೆ ಅವರೇ ಮೂವಿ ಮುಗಿದ್ಮೇಲೆ ಎಲ್ಲರಿಗೂ ಬಂದು ಅಪ್ರಿಷಿಯೇಟ್ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಬಂದು ಅಪ್ರಿಷಿಯೇಟ್ ಮಾಡಿದ್ರು. ಸೊ ವೆಂಟ್ ಥ್ರೂ ಲಾಟ್ ಆಫ್ ಹಾರ್ಡ್ಶಿಪ್ ಡ್ಯೂರಿಂಗ್. ಹೆಂಗಂದ್ರೆ ಈಗ ನಾವು ಈ ಕಲರ್ ಇರ್ತಿದ್ವಲ್ಲ ಅಂದಂಗೆ, ಬೆಳಗ್ಗೆ ಶೂಟಿಂಗ್ ಇರ್ತಂದ್ರೆ ಒಂದು ಗ್ರೀನ್ ಸ್ಕ್ರೀನ್ ಕವರ್ಡ್ ಒಂದು ಫುಟ್ಬಾಲ್ ಫೀಲ್ಡ್ನ ಅವರೇ ಕ್ಯೂರೇಟ್ ಮಾಡಿದ್ರು. ಅದ್ರ ಅರೌಂಡ್ ಇದಿರೋದು ಗ್ರೀನ್ ಸ್ಕ್ರೀನ್ ಇರೋದು. ಬೆಳಗ್ಗೆ 5 ಗಂಟೆಗೆ ಎದ್ದು ದಿನಾಲಿ ಶೇವ್ ಮಾಡ್ಕೋಬೇಕು. ಮತ್ತು ನಾವು ನಂಗೆ ಎಲ್ಲರದ್ದು ಅಂತ ಕ್ಲೀನ್ ಶೇವ್ ಮಾಡಿಕೊಂಡು, ಅವು ಶೂಸ್ ಹೆಂಗಿರ್ತದೆ ಅಂದ್ರೆ ಆ್ಯಕ್ಚುಲಿ 1960 ಶೂಸ್ ತೋರಿಸ್ಬೇಕಲ್ಲ ನಾವು. ಅವು ಸ್ಪೆಷಲಿ ಮೇಡ್ ಹೆಂಗಿದ್ವಿ ಅಂದ್ರೆ ತಳಗೆ ಆ್ಯಕ್ಚುಲಿ ಲಿಟರ್ಲಿ ಮಳೆ ಹೊಡೆದಿದ್ರು ಮಳೆ ಹೊಡೆದಿರ ಆಯ್ತಾ. ಅವು ಹಾಕ್ಕೊಂಡು ಸಾಕ್ಸ್ ಅವೆಲ್ಲ ಇಲ್ಲಿವರೆಗೂ ಸಾಕ್ಸ್ ಬರುವ ಅಂದಂಗೆ ಅವು ಹಾಕ್ಕೊಳ್ಳೋದು. ಮತ್ತು ಅವು ಆಗಿನ ಕಾಲದ್ದು ಈ ನಮ್ಮ ಸ್ಪೋರ್ಟ್ಸ್ ಜರ್ಸಿ ಎಲ್ಲವು ಲಿಟ್ರಲಿ ಕಾಟನ್ ಶರ್ಟ್ಗಳು ಹಾಕೊಂತಿದ್ವಿ ನಾವು ಅಂದಂಗೆ. ಅದನ್ನ ಹಾಕೊಂಡು ಬೆಳಗ್ಗೆ 6 ಗಂಟೆಗೆ ಸೂರ್ಯ ಹೊರ ಬಂದ ಗ್ರೌಂಡ್ನಾಗ ಇಳಿದ್ವಿ ಅಂದ್ರೆ ಸಾಯಂಕಾಲ 6 ಮಟ್ಟದಿಂದ ಆ ಕಡೆಯಿಂದ ಈ ಕಡೆ ಓಡು, ಈ ಕಡೆಯಿಂದ ಆ ಕಡೆ ಓಡು. ಒಂದು ಶಾಟ್ ಹೆಂಗಿತ್ತಂದ್ರೆ, ಆ ಕಡೆ ಗೋಲ್ ಪೋಸ್ಟಿಂದ ಒಬ್ನಿಗೆ ಅಲ್ಲಿಂದ 1 ಪಾಸು, 2 ಪಾಸು, 3 ಪಾಸು, 4ನೇ ಪಾಸಿಗೆ ಅವ್ನು ಒದ್ನಂತಿಕೋ ಆ ಗೋಲ್ ಪೋಸ್ಟ್ ಇರ್ತಲ್ಲ, ಅಪೋಸಿಟ್ ಗೋಲ್ ಪೋಸ್ಟಿಗೆ ಬಾರಿಗೆ ಬಡಿಬೇಕು. 12 ಟೇಕ್ ಮಾಡಿವಿ. ಆ ಕಡೆಯಿಂದ ಬಾಲ್ 12 ಟೇಕ್ ಅಂದ್ರೆ ಮತ್ತೆ ಇದು ಹೆಂಗಂದ್ರೆ ಒಂದೇ ಸೈಡ್ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಲ್ಲ ಅವರು, 3 ಕ್ಯಾಮ್ರಾಸ್ ಕಂಟಿನ್ಯೂಸ್ ಹೊಡ್ತಿರ್ತಾವೆ. ನಾವು ಅಲ್ಲೊಂದು ಕ್ಯಾಮ್ರಾ, ಇಲ್ಲೊಂದು ಕ್ಯಾಮ್ರಾ, ಮತ್ತು ಈ ಕಡೆ ಒಂದು ಕ್ಯಾಮ್ರಾ, 3 ಕ್ಯಾಮ್ರಾ, ಅಲ್ಲಿ ಮಲ್ಟಿಪಲ್ ಕ್ಯಾಮ್ರಾಸ್ ಓಡ್ತಿರ್ತಾವೆ ಆಯ್ತಾ. ಸೊ 12 ಟೇಕ್ ಅಲ್ಲಿಂದ ಇಲ್ಲಿ ಓಡ್ಬೇಕು ಅಂದಂಗೆ. ಬೆಳಗ್ಗೆ 6ರಿಂದ ಹಿಡಿದು ಸಾಯಂಕಾಲ ಲೈಟ್ ಹೋಗೋ ಮಟ್ಟ ಓಡ್ಬೇಕು ನಾವು ಅಂದಂಗೆ. ನಾವು ಈ ಕಲರ್ ಶೂಟಿಂಗ್ ಹೋಗ್ಬೇಕಾದ್ರೆ ಈ ಕಲರ್ ಹೋಗ್ತಿದ್ವಿ, ಹೊಳೆ ಬರ್ಬೇಕಾದ್ರೆ ಫುಲ್ ಕರ್ರಗೆ ಆಗೋಡ್ತಿದ್ವಿ ಅಂದಂಗೆ. 3 years we maintained a very well diet also. Okay. Diet ಹೆಂಗಂದ್ರೆ ಲೈಕ್ ಬಾಯ್ಲ್ಡ್ ವೆಜಿಟೇಬಲ್ಸು ನಂತರಲ್ಲ ಬಾಯ್ಲ್ಡ್ ಚಿಕನ್ ಅದೆಲ್ಲ ನೀವೇ ಎಲ್ಲ ಅವ್ರು ಕೊಡ್ತಿದ್ರು. ಅದು ಮೇಂಟೈನ್ ಮಾಡೋಕೆ ಅವರೆಲ್ಲ ಭಾಳ ಇನ್ವೆಸ್ಟ್ ಮಾಡಿಬಿಡ ನಂಗೆ. ಸೊ ಅಷ್ಟೆಲ್ಲ ಡಿಫಿಕಲ್ಟೀಸ್ ಮಾಡಿವಲ್ಲ. ಸೊ ಇಟ್ ವಾಸ್ ವೆರಿ ಎಮೋಷ್ನಲ್. ಆ ಮೂವಿ ಮುಗಿದ ತಕ್ಷಣ ಎಲ್ಲರೂ ತಪ್ಕೊಂಡು ಹತ್ತಿ ಗೊತ್ತಂದಂಗೆ ನಾವು. ಬಟ್ ಈಗ ಅಗೇನು ಒಂದು ದೊಡ್ಡ ಮೂವಿ ಮಾಡಿನೋ, ಸೊ ನಿಮ್ಗೇನು ಅನಿಸುತ್ತೆ, ನನಗೊಂದು ಬ್ರೇಕ್ ಸಿಕ್ಕೈತೆ ಅಂತ ಅನಿಸುತ್ತಾ, ಆರ್ ಯು ಆರ್ ಸ್ಟಿಲ್ ಲೈಕ್ ಇಲ್ಲ ನನಗೆ ಇನ್ನೂ ಏನೋ ಐ ಆಮ್ ವೇಟಿಂಗ್ ಫಾರ್ ಸಮಥಿಂಗ್ ಬಿಗ್ ಅಂತ ಅನಿಸುತ್ತೆ? ಅಲ್ಟಲ್ಲಿ. ಸೊ ಈಗ ನಾನೊಂದು ಕೇಸ್ ಸ್ಟಡಿ ತೊಗೊತೀನಿ. ಒಂದು ಚಕ್ ದೇ ಇಂಡಿಯಾ, ಒಂದು ಮೈದಾನ್. ವೆರಿ ಸಿಮಿಲರ್ ಮೂವೀಸ್ ವೇರ್ ಲೈಕ್ ಇಂಡಿಯನ್ ಟೀಮ್ ಇಸ್ ಅಂಡರ್ ಡಾಗ್, ದೇ ಗೋ ಅಪ್ ಟು ವಿನ್ ದ ವರ್ಲ್ಡ್ ಕಪ್ ಆರ್ ಲೈಕ್ ಏಷ್ಯನ್ ಕಪ್ ಆರ್ ಸಮಥಿಂಗ್ ಲೈಕ್ ದಟ್. ಚಕ್ ದೇ ಒಳಗೆ ಹೆಂಗಿತ್ತಂದ್ರೆ, ಈಚ್ ಇಂಡಿವಿಜುವಲ್ ಪ್ಲೇಯರ್ಸ್ ಹ್ಯಾಡ್ ಅ ಬ್ಯಾಕ್ ಸ್ಟೋರಿ. ಫಾರ್ ಎಕ್ಸಾಂಪಲ್, ಆಕಿ ಗೋಲ್ ಕೀಪರ್ ಏನಿದ್ದಿಲ್ಲ ಚಕ್ ದೇ ಇಂಡಿಯಾ ಒಳಗೆ, ಆಕಿಂದು ಗಂಡ ಇರ್ತಾನೆ ಮನ್ಯಾಗ, ಅವ್ರ ಮಾವ ಒಪ್ಕೊಂತಿರಲ್ಲ ಆಡಕ್ಕೆ. ಸೊ ಆ್ಯಂಡ್ ಏನಂತಾರಲ್ಲ ಆ ಥರದ್ದು. ಮತ್ತು ಒಬ್ಬಾಕಿ ಕ್ರಿಕೆಟರ್ನ ಡೇಟ್ ಮಾಡ್ತಿರ್ತಾಳ. ಶಿ ಹ್ಯಾಸ್ ಅ ಪ್ರಾಬ್ಲಮ್ ವಿತ್ ಕ್ರಿಕೆಟರ್ ಬೈತಿರ್ತಾನೆ, ಏನಿಂದ ಫೀಮೇಲ್ ಕ್ರಿಕೆಟ್ ಅದಂತೆಲ್ಲ. ಸೊ ಫೀಮೇಲ್ ಹಾಕಿ ಅದೇ ಏನು ಯಾರು ನೋಡ್ತಾರದೆಲ್ಲ. ಸೊ ಅವ್ರದ್ದೇ ಆದೊಂದು ಬ್ಯಾಕ್ ಸ್ಟೋರಿ ಇತ್ತು ಆಯ್ತಾ. ಆ್ಯಂಡ್ ಲೈಕ್ ದೇ ಸ್ಟುಡ್ ಔಟ್ ವೆನ್ ದ ಮೂವಿ ಕೇಮ್ ಔಟ್, ರೈಟ್? ದೇ ಸ್ಟುಡ್ ಔಟ್ ಇಂಡಿವಿಜುವಲಿ ಆಯ್ತಾ. ಬಟ್ ನಮ್ಮ ಮೂವಿ ಹೆಂಗಿತ್ತಂದ್ರೆ, ಇಟ್ ವಾಸ್ ಅ ಬಯೋಪಿಕ್ ಆಫ್ ಅ ಕೋಚ್. ಇಟ್ ವಾಸ್ ಮೇನ್ಲಿ ಆನ್ ಅಜಯ್ ದೇವ್ಗನ್. ದೇರ್ ವೇರ್ ಲೈಕ್, ನೀವು ಮೈದಾನ ನೋಡಿದ್ರೆ, ದೇರ್ ವೇರ್ ಸಮ್ ಕ್ಯಾರೆಕ್ಟರ್ಸ್ ವಿಚ್ ವೇರ್ ಇಂಟ್ರೊಡ್ಯೂಸ್ ವೆರಿ ವೆಲ್, ಲೈಕ್ ಚೈತನ್ಯ ಶರ್ಮಾ ಅಂತ ಹೇಳಿದ್ನಲ್ಲ. ಇಫ್ ಯು ಶೋ ಹಿಮ್ ಲೈಕ್ ಇಸ್ ಇಂಟ್ರೊಡಕ್ಷನ್ ಇಸ್ ದಟ್ ಆ್ಯಕ್ಚುಲಿ ಅವ್ರ ಪ್ಲೇಯರ್ ಅಂದರೆ PK ಬ್ಯಾನರ್ಜಿ ಅಂತೇಳಿ ಒಬ್ಬರು ಹಳೆ ಕಾಲದ್ದು 1960s ಅವ್ರು ಆ್ಯಕ್ಚುಲಿ ಬಾಲ್ ಹೋದ್ರ ನೆಟ್ ಹರಿತಿತ್ತಂತ. ಹಿ ವಾಸ್ ದ್ಯಾಟ್ ಪವರ್ಫುಲ್. ಸೊ ಈ ಮೂವಿ ಒಳಗೂ ಅವನಿಗೆ ಆ ಥರ ತೋರಿಸ್ಬೇಕಿತ್ತು. ಸೊ ಸಮ್ 2-3 ಕ್ಯಾರೆಕ್ಟರ್ಸ್ ಹ್ಯಾಡ್ ಅ ಪ್ರಾಪರ್ ಇಂಟ್ರಡಕ್ಷನ್. ಓಕೆ, ಕ್ಯಾಪ್ಟನ್ ಆಯ್ತು. ಕ್ಯಾಪ್ಟನ್ದು ಒಂದು ಹೆಂಗೈತೆ ಅಂದ್ರೆ, ಅವನು ಸ್ವಲ್ಪ ಗಮಂಡ್ ಇರ್ತಾನೆ, ನಂಗೆ ಯಾರಿಗೂ ಪಾಸ್ ಮಾಡ್ತಿರಲ್ಲ, ತಾನ ಒಳ್ಳೆ ಪ್ಲೇಯರ್ ಇರ್ತಾನೆ, ಬಟ್ ಹಂಗೆ ತೊಗೊಂಡೋಗಿ
ಓದಿತಿರ್ತಾನೆ ಅಂದಂಗೆ. ಸೊ ಅವನ್ನ ಆ ಗಮಂಡನ್ನ ಕಡಿಮೆ ಮಾಡೋಕೆ ಅಜಯ್ ದೇವಗನ್ ಹೆಂಗೆ ಬರ್ತಾನೆ. ಸೊ ದೇರ್ ವೇರ್ ಸಮ್ ಕ್ಯಾರೆಕ್ಟರ್ಸ್ ವಿಚ್ ಗಾಟ್ ಅನ್ ಇಂಪಾರ್ಟೆನ್ಸ್ ಆಫ್ ದರ್ ಓನ್, ಆಯ್ತಾ. ಬಟ್ ದ ರೆಸ್ಟ್ ಆಫ್ ದ ಪೀಪಲ್ we were just like a players. We'll appear on screen for like 1 hour, but we don't have an individual identity in that movie. So like we didn't stand out in that whole crowd. ಬಟ್ ನಾವು ಅವಾಗಲೇ ಮಾತಾಡ್ದಂಗೆ ನೀವು ಹೇಳಿದ್ರಲ್ಲ, ಲೈಕ್ ದರ್ ಇಸ್ 2 different things. You pursue being a lead actor, you pursue being a character actors ಅಲ್ಲ. When you become a character actors, you will get many chances in multiple films at once. True. So lead actor ಆದಾಗ you have to focus on one film at a time. ಸೊ ಆ ಥರ ಇದ್ದಾಗ ಎರಡು ಸೈಡ್ ಇರೋ ಲೀಡ್ ಆ್ಯಕ್ಟರ್ ಆಗಲಿ ಕ್ಯಾರೆಕ್ಟರ್ ಆ್ಯಕ್ಟರ್ಸ್ ಆಗಲಿ ಅವ್ರ ಜರ್ನಿ ಹೆಂಗಿರುತ್ತೆ, ಹೌ ಡು ದೇ ಲುಕ್ ಎಟ್ ದ ಮೂವೀಸ್, ಆ್ಯಕ್ಟಿಂಗ್ ಡಿಫ್ರೆನ್ಸ್ ಇರುತ್ತಾ ಅವ್ರದ್ದು, ಹೌ ಡು ದೇ ಪ್ರಿಪೇರ್, ಬ್ಯಾಕ್ಗ್ರೌಂಡ್ ಏನಾದರೂ ನಿಮ್ಗೆ ಐಡಿಯಾ ಇದೆ ಅದು? ಈಗ ಒಂದು ಸ್ಟಾರ್ಟಪ್ ಮಾಡ್ಬೇಕಂದ್ರೆ ಮೇನ್ ಹೀರೋ ಇರ್ತಾರಲ್ಲ ಅವ್ರ ಒಂಥರ CEO ಇದ್ದಂಗೆ, ಅವ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ ಅಂದಂಗೆ ಮೂವಿ ಅನ್ನೋದು. ಸೊ he has to like for that movie he has to maintain the same look throughout for like 3-4 months. He can't cut his hair, he can't, if he has given some look to first shot of the movie, he has to continue for the whole movie. That is there. So that means he can't take one more project correct parallelly which has some other look. If he can maintain the same look, then he can do it. ಅದಾಯ್ತಾ. ಅದಕ್ಕೆ ಅದಕ್ಕೆ ಒಂದು ಬಾಡಿ ಮಾಡ್ಕೋಬೇಕು, ನಿಮ್ಗೆ ಏನಂತಾರಲ್ಲ ಡ್ಯಾನ್ಸ್ ಗೊತ್ತಿರ್ಬೇಕು. ಲೈಕ್ ಈಸ್ ಅ ಮೇನ್ ಲೀಡ್, ಲೈಕ್ ಕಮರ್ಷಿಯಲ್ ಮೂವೀಸ್ ಹ್ಯಾಸ್ ಲೈಕ್ ಡ್ಯಾನ್ಸರ್ ಆಗಿರಬೇಕು, ಫೈಟಿಂಗ್ ಗೊತ್ತಿರಬೇಕು, ಇವೆಲ್ಲ. ಆ್ಯಂಡ್ the whole result depend on you like kind of like pressure is on you ಅಂದಂಗೆ. ಕ್ಯಾರೆಕ್ಟರ್ ಆಕ್ಟರ್ like normal like ಒಂದು ಎಂಪ್ಲಾಯ್ ಇದ್ದಂಗೆ ಅಂದಂಗೆ. like you go work there and come back, like you get your like payment, but you doesn't care that okay people do care. If a movie is hit, then of course like everyone will get a good credit. ಅಂದ್ರೆ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಇರಲ್ಲ ಅವರು, ಡಿಪೆಂಡೆಂಟ್ ಇರಲ್ಲ ಅವರು. ಇನ್ನೊಂದೇನಂದ್ರೆ ಫಾರ್ ಎಕ್ಸಾಂಪಲ್ ದೇ ಕ್ಯಾನ್ ಆಕ್ಟ್ ಇನ್ ಮಲ್ಟಿಪಲ್ ಮೂವೀಸ್. ಹೌದು. ಆ್ಯಂಡ್ ಫಾರ್ ಎಕ್ಸಾಂಪಲ್ ಈಗ ಫಾದರ್ ಕ್ಯಾರೆಕ್ಟರ್ಗೆ ಅನ್ಲೆಸ್ ಇಫ್ ದ ಡೈರೆಕ್ಟರ್ ಸ್ಪೆಸಿಫಿಕ್ ಅಲ್ಲ ಇದೇ ಲುಕ್ ಬೇಕಂತೇಳಿ, ದೆನ್ ದೇ ಹ್ಯಾವ್ ಟು ಶೇವ್ ಆರ್ ಲೈಕ್ ಕಟ್ ದ ಹೇರ್ ಸಮಥಿಂಗ್ ಲೈಕ್. ಇಫ್ ದೇ ಅದರ್ ದನ್ ದ್ಯಾಟ್ ಅವ್ರು ಮಲ್ಟಿಪಲ್ ಮೂವೀಸ್ನ ಮಾಡ್ಬೋದು ಅಂದಂಗೆ. ನಾನು ಎಂತೆಂಥ ಸ್ಟೋರಿ ಗೊತ್ತೇನೆ ಕ್ಯಾರೆಕ್ಟರ್ ಆ್ಯಕ್ಟರ್ಸ್ ಹೆಂಗೆ ಮಾಡ್ತಾರಂದ್ರೆ, ಬೆಳಿಗ್ಗೆ ಒಂದು ಮೂವಿ ಮಾಡ್ತಾರೆ, ಫ್ಲೈಟ್ ತೊಗೊಂಡು ಮತ್ತೆ ಮಧ್ಯಾಹ್ನ ಇನ್ನೊಂದು ಮೂವಿ ಮಾಡ್ತಾರೆ ಅಂದಂಗೆ. ಅಷ್ಟು ಬ್ಯುಸಿ ಇರ್ತಾರೆ ಅವ್ರು ಅಂದಂಗೆ, ಅಷ್ಟು ಬ್ಯುಸಿ ಇರ್ತಾರೆ ಅಂದಂಗೆ. ಆ್ಯಂಡ್ ಅದೇ ಐ ಮೀನ್ ಲೈಕ್ ಬೋತ್ ಆಫ್ ದಮ್ ಆರ್ ಡಿಫ್ರೆಂಟ್ ಜರ್ನಿ. ಬಟ್ ಲೈಕ್ ಯು ಹ್ಯಾವ್ ಟು ಮೇ ಬಿ ಕ್ಯಾರೆಕ್ಟರ್ ಆಕ್ಟರ್ಸ್ ಶುಡ್ ಬಿ ಮೋರ್ ವರ್ಸಟೈಲ್ ದೆನ್ ದ ಲೀಡ್ ಆಕ್ಟರ್. ಅಂದರೆ ಅಡಾಪ್ಟ್ ಆಗೋಕ್ಕೆ ಆಲ್ ಆಫ್ ಅ ಸಡನ್ ಆನ್ ಗಿವನ್ ಸಿಂಗಲ್ ಡೇ 3 ಮೂವೀಸಲ್ಲಿ 3 ಡಿಫ್ರೆಂಟ್ ಸೀನ್ ಆ್ಯಕ್ಟ್ ಮಾಡೋಕ್ಕೂ ರೆಡಿ ಇರಬೇಕು ಆ ಥರ. ಬಟ್ ನಾನು ಅಂತೀನಂದ್ರೆ ಲೈಕ್ ಅನ್ಲೆಸ್ ದ ಕ್ಯಾರೆಕ್ಟರ್ ಇಸ್ ಡಿಫೈನ್ಡ್ ಅಲ್ಲ. ಯೂಶಲಿ ಇಂಡಿಯನ್ ಯಾರೋ ಡ್ಯಾಡ್ ಕ್ಯಾರೆಕ್ಟರ್ ಮಾಡ್ತಾರೆ ಅನ್ಕೊಂಡೆ. ಮೋಸ್ಟ್ ಆಫ್ ದ ಲೈಕ್ ವಾಟ್ ಎವರ್ ವಿ ಶೋ ಆನ್ ಫಿಲ್ಮ್ಸ್ ರೈಟ್, ಮೋಸ್ಟ್ ಆಫ್ ಇಂಡಿಯನ್ ಡಾಸ್ ಸೇಮ್, ಡ್ಯಾಡ್ಸ್ ಆರ್ ಸೇಮ್. You can be same in all 3 of them. Almost same. But ಏನಂತಾರಲ್ಲ ಒಂದು ಮೇನ್ ಆ್ಯಕ್ಟರ್ ಅಂತ ತೊಗೊಂಡ್ರೆ ದ ಹೋಲ್ ಸೆಟಪ್ ಇಟ್ ಸೆಲ್ಫ್ ಡಿಫ್ರೆನ್ಸ್ ಅಲ್ಲ ಅಂದಂಗೆ. ಒಂದು ಮೂವಿ ಒಳಗೆ ಅವ್ನು ಎಲ್ಲೋ ಒಂದು ಹಳ್ಳಿ ಒಳಗೆ ಅದಾನ, ಸೊ ಹಿ ಹ್ಯಾಸ್ ಟು ಬಿಕಮ್ ಹಳ್ಳಿ ಗಾಯ್. ಒಂದು ಮೂವಿ ಒಳಗೆ ಬಿಸ್ನೆಸ್ ಮ್ಯಾನ್ ಅದಾನ, ಹಿ ಹ್ಯಾಸ್ ಟು ಲೈಕ್ ಚೇಂಜ್ ಅಕಾರ್ಡಿಂಗ್ ಟು ಕ್ಯಾರೆಕ್ಟರ್ ಆಕ್ಟರ್ಸ್ ಮಾಡ್ಬೇಕು ಅಂದಂಗೆ. ಹಂಗನತ್ತಿಲ್ಲ ಅಂದಂಗೆ. ಬಟ್ ದ ಮೋರ್ ರೆಸ್ಪಾನ್ಸಿಬಿಲಿಟೀಸ್ ಆನ್ ಮೇನ್ ಆ್ಯಕ್ಟರ್. ಸೊ ಇನ್ನು ಬಿಗ್ ಬ್ರೇಕಿಗೆ ವೆಯ್ಟ್ ಮಾಡತ್ತೀರಿ? ಯಾ ಮ್ಯಾನ್. ಬಟ್ ಅಗೇನ್ ನೀವು ಮೂವಿಯಲ್ಲೇ ಮಾಡಬೇಕು ಅಂತ ಇದೆಯಾ, ಆರ್ ಎಕ್ಸ್ಪ್ಲೋರಿಂಗ್ ಸೀರಿಯಲ್ ಆ್ಯಕ್ಟಿಂಗ್? ಇಲ್ಲ ಮೂವಿಯಲ್ಲೇ ಮಾಡಬೇಕು. I got opportunities to act in serial. Thought for a while, but no. ರೀಸನ್ ಏನು ಅದಕ್ಕೆ? ಬಿಕಾಸ್ ಎಷ್ಟೊಂದು ಜನ ಸೀರಿಯಲ್ ಆ್ಯಕ್ಟರ್ಸ್ ಮಾಡಿ ಮೇ ಬಿ 1 month 2 months ಆರ್ ಮೇ ಬಿ 1 year ಆ ಥರ ಸೀರಿಯಲ್ ಆ್ಯಕ್ಟ್ ಮಾಡಿ ದೇ ಗಾಟ್ ಬೆಟರ್ ಚಾನ್ಸಸ್ ಅಲ್ಲ. ಸೊ ಏನು ವಾಟ್ ಈಸ್ ದ ಥಾಟ್ ಬಿಹೈಂಡ್? I mean it has pros also, it has a cons also. The pros is that like you'll have a constant work every month, like 10 to 12 days of shooting ಇರುತ್ತಂದಂಗೆ. You'll be like financially well stable ಇರುತ್ತಂದಂಗೆ. But the thing is, consider it's like eating a same rice and dal for one year. You're doing the same character. As an actor you want to explore different characters. So, ನಿಮ್ಮ personality yeah. So like I want to explore different characters. I don't want to be stuck with the same character for the ಇದು ಅಂದಂಗೆ. And ನಾನು ಕೇಳಿದ and the whole process itself is different. Serial process ಹೆಂಗಿರುತ್ತಂದ್ರೆ ಅವರು ನೋ ಆಫೆನ್ಸ್ ಟು ಎನಿವನ್, ಬಟ್ ಅವ್ರು ಹೆಂಗಿರುತ್ತಂದ್ರೆ ಅವ್ರದ್ದು ಒಂಥರ IT ಜಾಬ್ ಇದ್ದಂಗೆ ಅಂದಂಗೆ. ಬೆಳಗಿಂದ ಸಾಯಂಕಾಲ ಕಂಟಿನ್ಯೂಸ್ 10 ದಿವಸ ಕಂಟಿನ್ಯೂಸ್ ಮಾಡ್ಬಿಡೋದು ಅಂದಂಗೆ. ಆಮೇಲೆ ಮತ್ತೆ ನೆಕ್ಸ್ಟ್ ತಿಂಗಳ ತನಕ ವೇಟ್ ಮಾಡೋದು. ಆ್ಯಂಡ್ ಆಲ್ಸೋ ಇಟ್ಸ್ ಲೈಕ್ ಕ್ರಿಯೇಟಿವ್ ಚಾಯ್ಸ್ ಅಂತಿರಲ್ಲ ನಿಮ್ಗೆ ಅಂದಂಗೆ. ಈ ಅವರು ಒಂದು ತಿಂಗಳಿಗೆ ಆಗೋ ಎಪಿಸೋಡ್ನ 10 ಕಂಪ್ಲೀಟ್ ಮಾಡ್ಬೇಕು. ಸರ್ ನಾನು ಇದನ್ನು ಡೈಲಾಗ್ ಕಲ್ತು ಹೇಳ್ತೀನಿ, ಇದು ನಾನು ಈ ಟೈಪ್ದಾಗ ಹೇಳ್ತೀನಿ ಅಂತ. ಆ ಕ್ರಿಯೇಟಿವ್ ಚಾಯ್ಸ್ ಎಷ್ಟು ಮಂದಿಗೆ ಐತೆ ನನಗೆ ಗೊತ್ತಿಲ್ಲ. ಯೂಶ್ವಲಿ ಹೆಂಗೆ ಒಂದೊಂದ್ಸಲ ಹೆಂಗೆ ಆಗ್ಬಿಡುತ್ತೆ, ನಾನು ಕೇಳಿದ ಸ್ಟೋರಿಗಳು ಹೆಂಗೈತೆ ಅಂದ್ರೆ
ಡೈಲಾಗ್ ನೆನ್ಪು ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅವ್ರಿಗೆ ಅಷ್ಟು ಟೈಮ್ ಇಲ್ಲ ನಂಗೆ. ಒಬ್ಬ ಪ್ರಾಂಪ್ಟರ್ ಇರ್ತಾನೆ ಯಾವಾಗಲೂ ಸೀರಿಯಲಲ್ಲಿ. ಹಾಂ ಸೀರಿಯಲ್ ನಾನು ಹಿಂಗೆ ನಿಂತಿರ್ತಾನೆ ತಿಕ್ಕೋ ಅವ ಹೇಳ್ತಿರ್ತಾನೆ ಅದನ್ನ ರಿಪೀಟ್ ಮಾಡ್ತಿರ್ತೀನಿ ನಾನು. ಅವ್ರೇನು ಇದರಲ್ಲಿ ಪ್ರಾಂಪ್ಟಲ್ಲಿ ಟೆಲಿಪ್ರಾಂಪ್ಟಲ್ಲಿ ತೋರಿಸ್ತಾ ಹೇಳ್ಕೊಡ್ತಿರ್ತಾನೆ. ಫಾರ್ ಎಕ್ಸಾಂಪಲ್ ಈಗ ಯಾರೋ ಈಗ ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅವ್ನು ಹೇಳ್ಕೊಡ್ತಾನೆ. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಇಮೋಷನಲ್ ಹೇಳ್ತಾನೆ ವಿತ್ ಎಮೋಷನ್ಸ್. ಸೊ ಐ ಡೋಂಟ್ ಲೈಕ್ ದಟ್ ಕೈಂಡ್ ಆಫ್ ಪ್ರೊಸೆಸ್. So no I offense to serial actors, but nimda yeah, character I don't like match that. agala. So I like like being creatively involved in the character I want to pursue. Allah. No offense to any serial actors. There are rare people who like Yash sir is there. ಅವ್ರ ಸೀರಿಯಲ್ ಇಂದಾನೆ Who came from serial and become ಗಣೇಶ್ ಅವರು ಸೀರಿಯಲ್ ಇಂದಾನೆ ಬಂದಿದ್ದು. We have but think of number of serials which are going on in every ಇದು ಏನಂತಾರಲ್ಲ ಚಾನಲಲ್ಲಿ ಎಷ್ಟು ಜನ ಆ್ಯಕ್ಟರ್ ಇರ್ತಾರೆ. ಅದರಲ್ಲಿ ಎಷ್ಟು ಜನ ಮೇನ್ ಸ್ಟ್ರೀಮಿಗೆ ಟ್ರಾನ್ಸ್ಫಾರ್ಮ್ ಆಗ್ಯಾರ ಅಂತ ಅನ್ನೋದು ಇಸ್ ಅ ಕ್ವೆಶನಬಲ್ ಥಿಂಗ್. ಇಟ್ಸ್ ಲೈಕ್ ಅ ಸೇಯಿಂಗ್ ದಟ್ ಇಫ್ ಪೀಪಲ್ ಹ್ಯಾಸ್ ಸೀನ್ ಯು ಇನ್ ಅ ಸ್ಮಾಲ್ ಸ್ಕ್ರೀನ್ for free, right? Will they put in an effort to take a ticket and come watch you on big screen? The question is there. I don't know, like that's what I've been hearing from around people around me. So ಬಟ್ ಸೀರಿಯಲ್ ಅಲ್ಲಿ ಒಂದು ಲೀಡ್ ರೋಲ್ ಸಿಕ್ಕರೆ ಮಾಡ್ತಾರಾ? ಇಲ್ಲ, ಇತ್ತು ನನಗೆ ಅದೇ ಹೇಳ್ತಾನಲ್ಲ ಆಫರ್. ಓಕೆ ಐ ಡಿಡ್ಂಟ್ ಚೂಸ್. ಓಕೆ, ಅಪಾರ್ಟ್ ಫ್ರಮ್ ಮೂವೀಸ್ ಆಯಿತು, ನೀವು ಬೇರೆ ಆ್ಯಡ್ ಶೂಟ್ಸ್ ಎಲ್ಲ ಮಾಡಿದ್ದೀರಾ ವಿತ್ ಆಲ್ ಮೆಗಾ ಸ್ಟಾರ್ಸ್ ಅಂಡ್ ಆಲ್. ಅದ್ರ ಬಗ್ಗೆ ನಿಮ್ದು ಎಕ್ಸ್ಪೀರಿಯನ್ಸಸ್ ಏನಿದೆ? Ad shoots are how different than film shooting. Of course, it is for very short span of time. But ಅಲ್ಲಿ ಎಷ್ಟು ಫಾಸ್ಟ್ ಡೈನಮಿಕ್ಸ್ ಇರುತ್ತೆ ಮೂವೀಸ್ ಕಂಪೇರ್ ಮಾಡಿದ್ರೆ. ಆಮೇಲೆ ಈ ಮೆಗಾ ಸ್ಟಾರ್ಸ್ ಜೊತೆ ಶೂಟಿಂಗ್ ಹೆಂಗಿರುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ? I'll tell you ಆಯ್ತಾ. I worked with Allu Arjun sir for one ad ಆಯ್ತಾ, Flipkart ad ಅದು. So it happened in Hyderabad, Annapurna Studios. ಇದು ಫ್ಲಿಪ್ಕಾರ್ಟ್ದು ಅವಾಗ ತಾನೇ ಅಲ್ಲು ಅರ್ಜುನ್ ಸರ್ ಹ್ಯಾಸ್ ಓನ್ ದಿಸ್ ನ್ಯಾಷನಲ್ ಅವಾರ್ಡ್ ಫಾರ್ ಪುಷ್ಪ 1. ಸೊ ಯೂಶಲಿ ಡಿಪೆಂಡ್ಸ್, ಲೈಕ್ ಇಫ್ ಇಟ್ ಈಸ್ ಫಾರ್ ಅ ಬಿಗ್ ಬ್ರ್ಯಾಂಡ್ ದೆನ್ ಇಟ್ ವಿಲ್ ಬಿ ಬಿಗ್ ಪ್ರೊಡಕ್ಷನ್. ಅಂದರೆ ನೀವು ಲೈಕ್ 2 ಕೋಟಿನ ಮೋಸ್ಟ್ಲಿ ಒಂದೇ ದಿನದಾಗ ಯೂಸ್ ಮಾಡ್ಕೊತಾರೆ ಹಂಗಿರುತ್ತೆ. ಯಾಕಂದ್ರೆ ಬಿಕಾಸ್ ದೇ ಡೋಂಟ್ ಹ್ಯಾವ್ ಟೈಮ್, ಲೈಕ್ ದೇ ಹ್ಯಾವ್ ಟು ಶೂಟ್ ಇಟ್ ಇನ್ ಒನ್ ಡೇ. ದೇ ಹ್ಯಾವ್ ಟು ಶೂಟ್ ಇಟ್ ಇನ್ ಒನ್ ಡೇ ಆಯಿತಾ. ಸೊ ದೇರ್ ವಿಲ್ ಬಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ಲೈಕ್ ವೆರಿ ಮಚ್ ಎಫಿಷಿಯಂಟ್. ಅಂದರೆ ಲೈಕ್ ಮೂವಿ ಒಳಗೆ ಪೀಪಲ್ ಮೈಟ್ ಶೇರ್ ಡಿಪಾರ್ಟ್ಮೆಂಟ್ಸ್. ಅಂದರೆ ಎಡಿ ಕಾಸ್ಟ್ಯೂಮ್ ನೋಡ್ಕೋಬೋದು, ಏನಂತಾರಲ್ಲ ಎಡಿ ಈ ಕಡೆ ಕ್ಯಾಮ್ರಾ ಕಡೆನೂ ಸ್ವಲ್ಪ ಹೆಲ್ಪ್ ಮಾಡ್ಬೋದಾ. ಅಲ್ಲಿ ಹಂಗಾಗಲ್ಲ. ಇಫ್ ಸಮನ್ ಹ್ಯಾಸ್ ಟು ಡೂ ಕಾಸ್ಟ್ಯೂಮ್ ದೇ ವಿಲ್ ಹ್ಯಾವ್ ಅ ಸಪ್ರೇಟ್ ಟೀಮ್ ಫಾರ್ ದಿಸ್ ಬಿಗ್ ಆ್ಯಡ್ಸ್ ಆಯಿತಾ. ಅಂದರೆ ಆ ಥರದಾಗ ಆ್ಯಂಡ್ ಅವರು ಅವತ್ತು ಐ ಟೆಲ್ ಯು ಮೈ ಎಕ್ಸ್ಪೀರಿಯನ್ಸ್. ನೀವು ಕೇಳ್ಬೋದು ನೀವು ಹೌ ವಾಸ್ ಮೀಟಿಂಗ್ ಅಲ್ಲು ಅರ್ಜುನ್ ಅಂತೇಳಿ. ಐ ಹ್ಯಾವೆಂಟ್ ಮೆಟ್ ಅಲ್ಲು ಅರ್ಜುನ್. I'll tell you. He has to shoot three ads that day. Aita. And he has to shoot 3 ads that day. So initially the plan was that ನನ್ನ ಸೆಟಪ್ ಹೆಂಗಿತ್ತ, ನಾನು ಜಿಮ್ ಮಾಡ್ತಿರ್ತೀವಿ ಅಂದ ತಕ್ಷಣ ಇಲ್ಲೋಡ್ಗ ಇನ್ನೊಬ್ಬ ಬಗಲ ಇನ್ನೊಬ್ಬ ಆ್ಯಕ್ಟರ್ ಏನಂತಾನೆ ಇಲ್ಲೋಡ್ಗ ಇಯರ್ಫೋನ್ಸ್ ಕಡಿಮೆ ಸಿಗತ್ತ ಅಂದ ತಕ್ಷಣ ಅವಾಗ ಅಲ್ಲು ಅರ್ಜುನ್ ಬರ್ತಾರೆ. ನಾನು ಅವಾಗ ನೋಡಿ ಅವ್ನು ಗಾಬರಿ ಆಗ್ತೀನಿ. ಇದು ಶೋರ್ ಇನಿಷಿಯಲಿ ದ್ಯಾಟ್ ವಾಟ್ ಅ ಜಿಮ್ ಸೆಟಪ್ ಹಿಯರ್ and a candy like wonderland here where Allu Arjun sir will be there. Allu Arjun sir came to the set. He said, I need to go back at this time, so you need to complete that before. So they have to prioritize his shoot first. Correct. So what they did, they removed all this gym setup. There was one more setup where there was a classroom and also Amazon forest tara. Okay, they removed this classroom setup. They shot Allu Arjun sir's part first. Okay, consider like this. Nan shot ಬಂದ my time was around 2 o'clock in the night. I had to just ಅಲ್ಲೂ ಸಾಲ ಇದರ ನೋಡ್ಕೊಂಡು ಮಾಡೋಕಿತ್ತು ಅಷ್ಟೇ. ಸ್ಮಾಲ್ ಥಿಂಗ್. ಯಾ, ಸೊ ಅಷ್ಟು ಜಲ್ದಿ ಅಡ್ಯಾಪ್ಟ್ ಆಗ್ಬೇಕು ಅಂದಂಗೆ. ಆ್ಯಡ್ ಇಸ್ ಲೈಕ್ ಒನ್ ಡೇದ ಶೂ ಮುಗಿಸ್ಬೇಕಲ್ಲ. ಆ್ಯಂಡ್ ಲೈಕ್ ಹೈ ಪ್ರೊಡಕ್ಷನ್ ವ್ಯಾಲ್ಯೂ ಅಂದಂಗೆ. ಮೂವೀಸಿನ ಸ್ವಲ್ಪ ಕಡಿಮೆ ಇರುತ್ತೆ ಅನ್ಕೋ ಅಂದಂಗೆ. ದೊಡ್ಡ ಬಜೆಟ್ ಬಿಗ್ ಬಜೆಟ್ ಇಸ್ ಆಲ್ ಡಿಫ್ರೆಂಟ್, ಬಟ್ ಬಿಗ್ ಬಜೆಟ್ ಮೂವೀಸ್ ಆ್ಯಂಡ್ ಆ್ಯಡ್ಸ್ ಆರ್ ಈಕ್ವಲೆಂಟ್ ಅನ್ಬೋದು. ಅಂದ್ರೆ ಅಷ್ಟು ಪ್ರೊಸೆಸ್ ಇದು ಮಾಡ್ತದೆ. ಆ್ಯಂಡ್ ದೇರ್ ವಿಲ್ ಬಿ ಅಂತಾರಲ್ಲ ಆ್ಯಡ್ಸ್ನಾಗ ಹೆಂಗಂದ್ರೆ ಒಬ್ಬ ಬ್ರ್ಯಾಂಡ್ ಕಡೆಯಿಂದ ಕ್ರಿಯೇಟಿವ್ ಪರ್ಸನ್ ಇರ್ತಾನೆ. ನನಗೆ ಹೀ ವಿಲ್ ಚೆಕ್ ಎವ್ರಿ ಟೇಕ್. ಓಕೆ, ಬ್ರ್ಯಾಂಡ್ ನೇಮ್ ಕರೆಕ್ಟಾಗಿ ಬರ್ತಿದೆಯಾ, ಓಕೆ ಬ್ರ್ಯಾಂಡ್ ಅದು ಪ್ರಾಡಕ್ಟ್ ಕರೆಕ್ಟಾಗಿ ಕಾಣ್ತಿದೆಯಾ, ಅದೆಲ್ಲ ಚೆಕ್ ಮಾಡ್ತಾನೆ ನಾನು. ಬಟ್ ಇಲ್ಲಿ ಮೂವೀಸ್ನಾಗ ಆದ್ರೆ ಡೈರೆಕ್ಟರ್ ಆಸ್ ಅ ಫೈನಲ್ ಕಾಲ್ ಅಲ್ಲ. ನನ್ನ ಡೈರೆಕ್ಟರ್ ವಿಲ್ ಸೇ ಎವ್ರಿಥಿಂಗ್ ಕ್ರಿಯೇಟಿವ್ಲಿ ಲೈಕ್. But there is a someone from brand who will
ಡಿಫೈನ್ ಹೌ ಶುಡ್ ದ ಬ್ರ್ಯಾಂಡ್ ಶುಡ್ ಬಿ ಪ್ರೊಡಕ್ಟೆಡ್ ಆ್ಯಂಡ್ ಎವ್ರಿಥಿಂಗ್. ಇದಕ್ಕೆ ಆಡಿಷನ್ ಆಡ್ಸ್ ಅಂತ ಬಂದಾಗ ಹೌ ಇಸ್ ದ ಪಾತ್ ಟುವರ್ಡ್ಸ್ ಸೇಮ್ ಲೈಕ್ ಅ ನಾರ್ಮಲ್ ಮೂವೀಸ್ ಹೆಂಗಿರುತ್ತೆ movie. ಅದೇ ತರ ಅಪ್ರೋಚ್ ಮಾಡೋದು. Someone will send you a script and say that okay, this is the part, you audition for this one, you do it and send it. It matches the character and then they'll call you for this one. ಸೊ ಈಗ ರೀಸೆಂಟಾಗಿ ನಿಮ್ದೊಂದು ಮೂವಿ ಏನು ರಿಲೀಸ್ ಆಯ್ತು ಅನ್ಸುತ್ತಲ್ಲ ಲಾಸ್ಟ್ ಫ್ರೈಡೇ. ಎರಡು ದಿನ ಹಿಂದೆ ಗ್ಯಾಂಗ್ಸ್ ಆಫ್ UK ಅಂತ ಒಂದು ಮೂವಿ ರಿಲೀಸ್ ಆಯಿತು. ಇಟ್ ಈಸ್ ಡಿರೆಕ್ಟೆಡ್ ಬೈ ಒನ್ ಆಫ್ ದ ಲೈಕ್ ವೆಲ್ ನೋನ್ ಡೈರೆಕ್ಟರ್ ಹಿಯರ್ ಇನ್ ಕನ್ನಡ ಕಾಲ್ಡ್ ರವಿ ಶ್ರೀವತ್ಸವ ಸರ್. ಅವರು ಮುಂಚೆ ಅವ್ರದ್ದೆಲ್ಲ ಡೆಡ್ಲಿ ಸೋಮಾ ಅಂತೇಳಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಇತ್ತು ನಂಗೆ. ಸೊ ಆಫ್ಟರ್ ಮೈದಾನ್ ಐ ವಾಸ್ ಸ್ಟಿಲ್ ಲೈಕ್ ಇನ್ ದ ಪ್ರೀಮಿಯರ್ ಇಟ್ ಸೆಲ್ಫ್ ಲೈಕ್ ದೇ ವರ್ ಲುಕಿಂಗ್ ಫಾರ್ ಅಲ್ಲಿ ಲೊಕೇಶನ್ ಸ್ಕೌಟಿಂಗ್ ಅಂತ ಬಂದಿದ್ರು ಬಾಗಲಕೋಟಾಗ. ಹೇಳಿದಾಗ ನಮ್ಮ ತಮ್ಮ ಹಿಂಗೆ ಸರ್ ನಮ್ಮ ಅಣ್ಣನ ಒಬ್ಬನ ಆ್ಯಕ್ಟರ್ ಅದನ್ನ ಅಂದ ತಕ್ಷಣ ಅವ್ರು ನಮ್ಮ ಪ್ರೊಫೈಲ್ ಕಳ್ಸಾರ ಅವ್ರಿಗೆ. ನಾನು ಅವ್ರಿಗೆ ಲೈಕ್ ಆಯಿತು ಅಂದ ತಕ್ಷಣ ಅವ್ರು ಇಮಿಡಿಯೇಟಾಗಿ ಬಾ ಅಂತಂದ್ರು. ನೆಕ್ಸ್ಟ್ ಫ್ಲೈಟ್ ತೊಗೊಂಡು ಬಂದೆ ನಾನು. ದೆನ್ ದೇ ಸೆಡ್ ಓಕೆ ಯು ವಿಲ್ ಬಿ ದಿಸ್ ಪೊಲೀಸ್ ಕ್ಯಾರೆಕ್ಟರ್ ಲೈಕ್ ಹೂ ಗೋಣ ಬಿ ಅ ಸ್ಟ್ರಿಕ್ಟ್ ಆಫೀಸರ್ ಇನ್ ದಿಸ್ ಮೂವಿ, who gonna be like raising your voice against the violence happening in that city ಅಂತಂದ್ರು ಅಂದಂಗೆ. ದೆನ್ ಐ ಸೆಡ್ ಓಕೆ ಆ್ಯಂಡ್ ದೆನ್ ವಿ ಶಾರ್ಟ್ ಇಟ್. ಇದು 2024 ಒಳಗೆ ಶೂಟ್ ಆಗಿದ್ದು, ಬಟ್ ಇಟ್ ಗಾಟ್ ರೀಸೆಂಟ್ಲಿ ರಿಲೀಸ್ಡ್. ಶುಡ್ ಸಿ ಇಟ್ ಹ್ಯಾಸ್ ಸೆಕೆಂಡ್ ಪಾರ್ಟ್ ವೇರ್ ಲೈಕ್ ಐ ಮೈಟ್ ಹ್ಯಾವ್ ಅ ಬಿಗ್ಗರ್ ಪಾರ್ಟ್ ವೆನ್ ಕಂಪೇರ್ಡ್ ಟು ದ ಫಸ್ಟ್ ಪಾರ್ಟ್. ಹೋಪಿಂಗ್, ಲೆಟ್ಸ್ ಸಿ. They haven't shot the second part. They have shot already some part of it, but my part has to be shot once again if there comes a second part. ಒನ್ ಲಾಸ್ಟ್ ಥಿಂಗ್, ಇದು ಡಬ್ಬಿಂಗ್ ಅಂತ ಬಂದಾಗ ಈಗ ಯೂಶಲಿ ಫಾರ್ ಎಕ್ಸಾಂಪಲ್ ನಾವು ಈಗ ಶೂಟ್ ಮಾಡ್ತೇವೆ ಅಂತಂದರೆ ಮೈಕ್ ಎಲ್ಲ ಇರುತ್ತೆ, ಆಡಿಯೋಸ್ ಅಗೇನ್ ಪ್ಯಾರಲಿ ರೆಕಾರ್ಡ್ ಆಗ್ತಾ ಇದೆ. ಬಟ್ ಮೂವೀಸ್ ಆಗಲಿ ಸೀರಿಯಲ್ ಆಗಲಿ ಏನೋ ಮಾಡುವಾಗ ಅಲ್ಲಿ ಮೈಕ್ ಇರಲ್ಲ, ಏನು ಕರೆಕ್ಟ್ ಅಲ್ಲ. ಸೊ ದಟ್ಸ್ ವೈ ಡಬ್ಬಿಂಗ್ ಅಂತ ಆಮೇಲೆ ಸಪ್ರೇಟಾಗಿ ಮಾಡೋದು, ಕರೆಕ್ಟ್ ಅಲ್ಲ? ನಾನು ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಅಲ್ಲ. ಇವಾಗ ಡಿಪೆಂಡ್ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ಮೂವಿ ಒಳಗೆ ಕಾಲರ್ ಮೈಕ್ ಹಾಕ್ತಾರೆ, ನಂಗೆ ವೈರ್ಡ್ ಮೈಕ್ ಬರ್ತದೆ ಗೊತ್ತಾ ಕಾಲರ್ ಮೈಕ್. ಇವಾಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಹಂಗೆ ನೋಡಿದ್ರೆ. ನಂಗೆ ಕಾಣ್ಲಾರ್ದಂಗೆ ನಾವು ಇವು ಕಾಲರ್ ಮೈಕ್ ಬರ್ತಲ್ಲ ಮ್ಯಾಗ್ನೆಟಿಕ್ ಇದ್ದಿದ್ದು, ಕಾಣ್ಲಾರ್ದೆಲ್ಲ ಹಾಕ್ತಾರೆ ಅಂದಂಗೆ. ಇಲ್ಲಾಂದ್ರೆ ವಯರ್ಡ್ ಇರುತ್ತೆ ಯೂಶಲಿ. ವಯರ್ಡ್ ಇಲ್ಲಿ ವಯರ್ ಇಲ್ಲಿ ಬರುತ್ತೆ, ಅದು ನಿಮ್ಮ ಜೇಬ್ನಾಗ ಇಟ್ಕೋ ಎಲ್ಲರೂ ಇಟ್ಕೋ ಕಾಣ್ಲಾರ್ದಂಗೆ ಇಟ್ಕೋಬೇಕಂದ. ಅದು ಇಟ್ಕೊಂಡು ಅಲ್ಲಿ ಸ್ವಲ್ಪ ರೆಕಾರ್ಡ್ ಆಗಿರುತ್ತೆ ಅಂದಂಗೆ. ಓಕೆ, ಜಸ್ಟ್ ಸ್ಮಾಲ್ ಮೇನ್ ಆಡಿಯೋ ಅಲ್ಲ, ರೆಫರೆನ್ಸ್. ಮೇನ್ ಆಡಿಯೋ ಅಲ್ಲ, ರೆಫರೆನ್ಸ್. ಡಿಪೆಂಡ್ಸ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸಿಂಕ್ ಸೌಂಡ್. ಸಿಂಕ್ ಸೌಂಡ್ ಇಸ್ ವೇರ್ ಲೈಕ್ there will be a audio recorder guy, aita. He'll put a mic to every person who is acting there, and he'll be listening to what is coming. Clear track ಅಂದ್ರೆ ಲೈಕ್ ಅಲ್ಲಿ ಏನು ಕೊಟ್ಟಿರ್ತೀವಲ್ಲ ಆಡಿಯೋ ಅದೇ ಯೂಸ್ ಮಾಡ್ತಾರೆ ಫೈನಲ್ ಮೂವಿ ಒಳಗೆ. ಅದು ಸಮಥಿಂಗ್ ಕಾಲ್ಡ್ ಸಿಂಕ್ ಸೌಂಡ್. ಅದನ್ನು ಚೆಕ್ ಮಾಡ್ತಿರ್ತಾನೆ ಅಂದಂಗೆ. ಸ್ವಲ್ಪ ಫಂಬಲ್ ಬಂತಂದ್ರೆ ಸರ್ ಒನ್ ಮೂವರ್ ಅಂತಾರೆ ಅಂದಂಗೆ. ಸೊ ಅದು ಸಿಂಕ್ ಸೌಂಡು. ಈಗ ಏನಂತಾರಲ್ಲ ಒಂದೊಂದ್ಸಲ ಹೆಂಗೆ ಮಾಡ್ತಾರೆ ಮೋಸ್ಟ್ ಆಫ್ ದ ಮೂವೀಸ್ ಸಿಂಕ್ ಸೌಂಡ್ ಎದಕ್ಕೆ ಪ್ರಾಬ್ಲಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಈಗ ಇಲ್ಲಿ ಶೂಟ್ ಮಾಡತ್ತೀವಿ ಅನ್ಕೂರಿ ಅಂದಂಗೆ. ನೀವು ಫಿಲ್ಮ್ದಾಗ ಕುಂತಾಗ ಡಿಸ್ಟರ್ಬೆನ್ಸ್ ಇರಲ್ಲ ಡೈಲಾಗ್ನಾಗ. ಈಗ ಅದು ಫ್ಯಾನ್ಸ್ ಮೂವಿ ಸೌಂಡ್ ಬಂತು, ಇಲ್ಲಿ ಯಾರೋ ಬೆಲ್ ಹೊಡೆದ್ರು, ಅದು ಇವೆಲ್ಲ ಸಿಂಕ್ ಸೌಂಡ್ನಾಗ ಆ್ಯಡ್ ಆಗ್ಬಿಡ್ತಾವೆ. ಸೊ ಸಿಂಕ್ ಸೌಂಡ್ ಇಸ್ ಓನ್ಲಿ ಪ್ರಿಫರ್ಡ್ ವೆನ್ ವಿ ಹ್ಯಾವ್ ಅ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅರೌಂಡ್ ಅಸ್. ಓಕೆ, ಮೇ ಬಿ ಲೈಕ್ ಯಾವ್ದಾದ್ರು ಫಿಲ್ಮ್ ಸಿಟಿ ಒಳಗೆ ಮಾಡ್ತಿರ್ತೀವಲ್ಲ, ಫಿಲ್ಮ್ ಸಿಟಿ ಒಳಗೆ ಏನೊಂದು ಓಪನ್ ಏರಿಯಾ ಲೈಕ್ ಅಲ್ಲಿ ಯಾರು ಏನು ಸೌಂಡ್ ಬರಲ್ಲ, ಲೈಕ್ ಮನೆಗೆ ನೀರಲ್ಲ ಏನಿಲ್ಲ. ಸೊ ದೇರ್ ಯು ಕ್ಯಾನ್ ಡೂ ಅ ಸಿಂಕ್ ಸೌಂಡ್, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಸಿಂಕ್ ಸೌಂಡ್. ಬಟ್ ಮೋಸ್ಟ್ ಆಫ್ ದಮ್ ಆರ್ ಡಬ್ಬಿಂಗ್. ಡಬ್ಬಿಂಗ್ ಒಳಗೆ ಹೆಂಗತ್ತ ನೀವೊಂದಲ್ಲಿ ಯೂಶಲಿ ಮೈಕ್ ಹಾಕಿರ್ತಾರೆ, ಇಲ್ಲಾಂದ್ರೆ ಒಂದೊಂದ್ಸಲ ಹೆಂಗಂದ್ರೆ ಕ್ಯಾಮ್ರಾದಾಗ ಕ್ಯಾಪ್ಚರ್ ಆಗುತ್ತೆ ನಂಗೆ. ಸ್ಮಾಲ್ ಲೈಕ್ ರೆಫರೆನ್ಸ್ ಇರುತ್ತೆ. ಅದನ್ನು ನೀವು ಆಮೇಲೆ ನಂತರಲ್ಲ ಡಬ್ಬಿಂಗ್ ಸ್ಟುಡಿಯೋದಾಗ ಸೇಮ್ ಹಿಂಗೆ ಮೈಕ್ ಇಟ್ಟಿರ್ತಾರೆ ಅಂದಂಗೆ. ಯು ಹ್ಯಾವ್ ಟು ಲೈಕ್ ಡೈಲಾಗ್ಸ್ ಅಂತ ಮುಂಚೆ ಇರ್ತಾರೆ ಅಂದಂಗೆ, ಲೈಕ್ ಯು ಹ್ಯಾವ್ ಟು ಲಿಪ್ ಸಿಂಕ್ ವಿತ್ ದ. ಬಟ್ ಅಗೇನ್ ಸೇಮ್ ಎಮೋಷನ್ಸ್ ಬರಬೇಕಲ್ಲ. ಯು ಹ್ಯಾವ್ ಟು ಆಕ್ಟ್ ಒನ್ಸ್ ಮೋರ್. ಓಕೆ, ದಟ್ ಈಸ್ ಅ ಸ್ಕಿಲ್. ಬಿಕಾಸ್ ದಟ್ ವಾಸ್ ಮೈ ಮೇನ್ ಕ್ವಶನ್. ಈಗ ಅಲ್ಲಿ ನಾನು ಅಳ್ತಾ ಇರ್ತೀನಿ, ಏನೋ ಒಂದು ಮಾಡ್ತಾ ಇರ್ತೀನಿ ಸೂಪರ್ ಟೆಕ್ನಿಕ್, ವಾಪಸ್ ಬಂದು ಅದನ್ನೇ ಸೇಮ್ ಮಾಡಬೇಕು ಅಂತಂದ್ರೆ ಅಷ್ಟು ಎಕ್ಸಾಕ್ಟಾಗಿ ಸಿಂಕ್ ಆಗೋಕ್ಕೆ ನಂದು ಇಲ್ಲ ಅಗೇನ್ ಇಟ್ಸ್ ಅ ಡಿಫ್ರೆಂಟ್ ಆ್ಯಕ್ಟಿಂಗ್ ವಿತೌಟ್ ಕ್ಯಾಮ್ರಾ. ನಾನು ಒಂದು ರೀಸೆಂಟಾಗಿ ಒಂದು ಇದು ಮಾಡಿದ್ದೆ ನಂತರಲ್ಲ, ಶಾರ್ಟ್ ಫಿಲ್ಮ್ ಮಾಡಿದ್ದೆ, ರೆಡ್ ಫ್ಲಾಗ್ ಅಂತೇಳಿ, ಇನ್ನೂ ರಿಲೀಸ್ ಆಗಿಲ್ಲ. ಇಟ್ಸ್ ಅ ಒನ್ ಟೇಕ್ ಶಾರ್ಟ್ ಫಿಲ್ಮ್, 20 minutes ಒಂದ್ಸಲ ಸ್ಟಾರ್ಟ್ ಆದರೆ 20 minutes ಆಗ ನಾನು. ಸೊ ಅದ್ರಾಗ ಒಂದು ಅಳು ಸೀಕ್ವೆನ್ಸ್ ಬರುತ್ತೆ, ಒಂದು ಕಂಟಿನ್ಯೂಸ್ ಒಂದು 3-4 minutes ಹಿಂಗೆ ಆಳ್ತಿರ್ಬೇಕು ನಾನು. ಸೊ ನಾನು ಅಲ್ಲಿ ಆ್ಯಕ್ಟ್ ಮಾಡಿ ಇಫ್ ಯೂರ್ ಟೋಟಲ್ ಝೋನ್ ಅಲ್ಲ ಅಂದಂಗೆ 20 minutes ಟೋಟಲ್ ಝೋನ್ನಾಗ ಇದ್ದಂಗೆ ಅದು ಬೇರೆ ಮಾತಾಗುತ್ತೆ. ಮತ್ತು ಒಂದು ಸೇಮ್ ರಿಕ್ರಿಯೇಟ್ ಮಾಡ್ಬೇಕಲ್ಲ. ಸೊ ಯು ಹ್ಯಾವ್ ಡಬ್ಬಿಂಗ್ ಅಲ್ಲಿ ಜಸ್ಟ್ ಅ ಕ್ಲೋಸ್ಡ್ ರೂಮ್, ಯುವರ್ ಅ ಕ್ಲೋಸ್ ರೂಮ್ ಆ್ಯಂಡ್ ಲೈಕ್ ಕ್ರಿಯೇಟಿಂಗ್ ದ್ಯಾಟ್. ದಿಸ್ ಆಲ್ವೇಸ್ ಏನಂತಾರಲ್ಲ, like actors don't like dubbing. They get scared, but that is the process. You have to like it, you can't deny it. But you have to create, you have to act once more to get the same zone, the same voice, something like that. ಓಕೆ ಪ್ರಜ್ವಲ್, ಇಟ್ ವಾಸ್ ವೆರಿ ನೈಸ್ ಟಾಕಿಂಗ್ ಟು ಯು. ಎಷ್ಟೊಂದು ವಿಷಯ ನನಗೆ ಗೊತ್ತಾಯ್ತು. ಆ್ಯಂಡ್ ಅಗೇನ್ ಒಂದು ಮೂವಿ ಮೇಕಿಂಗಲ್ಲಿ ಯಾವ ಥರ ಪ್ರೊಸೆಸ್ ಇರುತ್ತೆ, ಏನು ಸ್ಕಿಲ್ ಸೆಟ್ ಬೇಕು ಅಂತ ನನಗೆ ಅಟ್ಲೀಸ್ಟ್ ಅಂಡರ್ಸ್ಟ್ಯಾಂಡ್ ಆಯ್ತು. ಐ ಮೀನ್ ಹೌ ಡಿಫಿಕಲ್ಟ್ ದಟ್ ಜಾಬ್ ಈಸ್. ಈಸಿ ಅಲ್ಲ ಅದು.
ಸೊ ಥ್ಯಾಂಕ್ ಯು ಫಾರ್ ಟೇಕಿಂಗ್ ಯುವರ್ ಟೈಮ್ ಆ್ಯಂಡ್ ಟಾಕಿಂಗ್ ಟು ಪ್ಲಸ್ ನಿಮ್ದು ಈ ರೀಸೆಂಟ್ ಆಗಿ ಗ್ಯಾಂಗ್ಸ್ ಆಫ್ ಯು ಕೆದು ಒಂದು ಶಾರ್ಟ್ ಕ್ಲಿಪ್ ನೋಡಿದ್ವಿ. ಹಾಂ ಯುವರ್ ಇಂಟೆನ್ಸಿಟಿ ಆಫ್ ಆಕ್ಟಿಂಗ್ ವಾಸ್ ವೆರಿ ಗುಡ್. ವಿ ಲೈಕ್ ಇಟ್. ಹೋಪ್ you'll get success and you'll get more opportunities going forward. All the best ನಿಮಗೂ. ಥ್ಯಾಂಕ್ ಯು. ನನಗೆ ಏನಂತಾರಲ್ಲ, ಲೈಕ್ ವಾಟ್ ಎವರ್ ಯು ಗೈಸ್ ಆರ್ ಡೂಯಿಂಗ್ ಇಟ್ಸ್ ಗುಡ್ ದಟ್ ಲೈಕ್ ಬಿಕಾಸ್ ಪೀಪಲ್ ವುಡ್ get an idea whomsoever want to get into these fields, right? Correct. It might be a startup, it might be psychology, as you said, like it might be acting. Like someone might be like not have that information idea. and someone who has already made it antarala maybe not open to share their journey, but like someone who is already like trying to make their they would tell it in detail ki ha hing mandi anteli. And if someone is in our zone then they would relate to it. Someone who is starting out, they would get an idea. ಹೇಗೆ ಸ್ಟಾರ್ಟ್ ಮಾಡಬೇಕು. So it will be helpful for people, whatever you guys are doing. Keep doing ಥ್ಯಾಂಕ್ it. ಯು. Thanks. I'm looking for more episodes. Definitely. I hope that like ಒಂದಿನ ನಾನು ಏನಂತಾರಲ್ಲ, like I want to listen to more of the podcast. I do listen, so like I would like to listen to your podcast soon. ಥ್ಯಾಂಕ್ ಯು. Definitely. Thank you. Thanks. ಥ್ಯಾಂಕ್ ಯು ಸೊ ಮಚ್. ಓಕೆ, ಎಲ್ಲ ನೋಡಿದ್ರಲ್ಲ ಪ್ರಜ್ವಲ್ ಮಸ್ಕಿ ಅವ್ರ ಜರ್ನಿ ಹೆಂಗಿತ್ತು. ಸ್ಟಾರ್ಟಿಂಗ್ ಫ್ರಮ್ IIT, ಅಲ್ಲಿಂದ ಅವರು ಆ್ಯಕ್ಟಿಂಗ್ ಕೋರ್ಸ್ಗೆ ಹೋಗಿ ಅಲ್ಲಿಂದ ಏನೇನು ಕಲಿತರು, ಡ್ರಾಮಾ ಆ್ಯಕ್ಟಿಂಗಲ್ಲಿ ಏನು ಕಲಿತರು, ಮೂವಿ ಆ್ಯಕ್ಟಿಂಗಲ್ಲಿ ಏನು ಕಲಿತರು, ಮೆಗಾ ಸ್ಟಾರ್ಸ್ ಜೊತೆ ಅವ್ರ ಜರ್ನಿ ಹೆಂಗಿತ್ತು, ಪ್ಲಸ್ ಆ್ಯಡ್ ಶೂಟ್ಸ್ ಕೂಡ ಅವ್ರು ಮಾಡಿದ್ದಾರೆ ಎಷ್ಟೊಂದು ಅಲ್ಲು ಅರ್ಜುನ್ ಅವ್ರ ಜೊತೆ. ಸೊ ಈ ಜರ್ನಿಯಲ್ಲಿ ನಿಮಗೆ ಏನೇನು ಇಷ್ಟ ಆಯಿತು, ಏನೇನು ಇಷ್ಟ ಆಗಿಲ್ಲ, ಪ್ಲಸ್ ಇನ್ನೂ ಅಪ್ಕಮಿಂಗ್ ಆ್ಯಕ್ಟರ್ಸ್ ಯಾರಾದರೂ ಇದ್ದರೆ ಇದರಿಂದ ಏನೇನು ಕಲ್ತಿದ್ದಾರೆ ಎಲ್ಲ ಕಮೆಂಟ್ಸಲ್ಲಿ ತಿಳಿಸಿ. ಇದೇ ಥರ ಇನ್ನೂ ಗೆಸ್ಟ್ನ ನಾವು ಕರೆಸ್ತೀವಿ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.